ಆಕಾಶವಾಣಿ ಹಾಸನ ಬರಹಗಾರರನ್ನ ಪರಿಚಯಿಸುವ ಕಾರ್ಯಕ್ರಮ ಶಾಯಿ ಸಿರಿ. ಕೇಳಿ ಶಾಯಿ ಸಿರಿ. ಕೇಳುಗರೆ, ತಮ್ಮೆಲ್ಲರಿಗೂ ಶಾಯಿ ಸಿರಿ ಹಾಸನ ಜಿಲ್ಲೆಯ ಬರಹಗಾರರ ಬದುಕನ್ನು ಪರಿಚಯಿಸುವ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾತುಕತೆಯಲ್ಲಿ ಇವರೊಂದಿಗೆ ಭಾಗವಹಿಸುತ್ತಾರೆ ದೀಪಾ ಹೆಚ್ವಿ ಹಾಗೂ ಷಣ್ಮುಖ ಹೆಚ್ವಿ. ಶ್ರೋತೃಗಳೇ, ಈ ದಿನ ನಮ್ಮ ಜೊತೆ ಒಬ್ಬರು ವಿಶೇಷವಾದಂಥ ಬರಹಗಾರರಿದ್ದಾರೆ. ಎಲೆಮರೆ ಕಾಯಿಯಂತೆ ಸದ್ದಿಲ್ಲದೆ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ತಮ್ಮ ಸ್ಪಷ್ಟ ಹಾಗೂ ನೇರ ಬರವಣಿಗೆಯಿಂದ ಸಮಾಜಕ್ಕೆ ಸಂದೇಶವನ್ನು ಕೊಡುವುದರ ಜೊತೆಗೆ ಬರಹದ ಎಲ್ಲ ಆಯಾಮಗಳನ್ನು ಸ್ಪರ್ಶಿಸಿ ಆಸ್ವಾದಿಸುತ್ತಿರುವ ಬರಹಗಾರರಾದ ಕುಮಾರ್ ಹೆಚ್.ಸಿ. ಹೊನ್ನೇನಹಳ್ಳಿ ಇವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ನೇರವಾಗಿ ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಬಹಳ ಸಂತೋಷ ಆಯ್ತು. ಸರ್, ಮೊದಲನೇದಾಗಿ ನಮ್ಮ ಸಹಜವಾದಂಥ ಒಂದು ಪ್ರಶ್ನೆ, ನಿಮ್ಮ ಒಂದು ಸಂಕ್ಷಿಪ್ತವಾದಂಥ ಪರಿಚಯವನ್ನು ನಮಗೆ ಮಾಡಿಕೊಡಿ. ನಿಮ್ಮ ಬಾಲ್ಯ, ವಿದ್ಯಾಭ್ಯಾಸ, ತಂದೆ ತಾಯಿ ಪರಿಚಯ, ಏನು ಓದ್ಕೊಂಡಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ, ಇದೆಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ತಮ್ಮ ಪರಿಚಯ ಮಾಡಿಕೊಡ್ಬೋದಾ? ಖಂಡಿತವಾಗ್ಲು. ಬಾಲ್ಯ ಅಂತಿದ್ದಂಗೆ ನನಗೆ ನಮ್ಮ ಹೊಳೆ ನರಸೀಪುರ ಜ್ಞಾಪಕ ಬರುತ್ತೆ. ನಾನು 2 ವರ್ಷೀಯ ವಯಸ್ಸನ್ನಾಗಿದ್ದಾಗ ಹೊಳೆ ನರಸೀಪುರಕ್ಕೆ ನಮ್ಮ ತಂದೆ ಬಂದರು. ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರು. ಹೊಳೆ ನರಸೀಪುರದಲ್ಲಿ ಸೀತಾವಿಲಾಸ ರಸ್ತೆ ಅಂತಿದೆ. ಆ ಸೀತಾವಿಲಾಸ ರಸ್ತೆನಲ್ಲಿ ಅವರು ಒಂದು ಬಾಡಿಗೆ ಮನೆ ಹಿಡಿದಿದ್ರು. ಅದೊಂದು ವಠಾರ. ಅದು ಆ ವಠಾರದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಎಲ್ಲ ಸುತ್ತಮುತ್ತ ಒಂದು ಸರ್ಕ್ಯುಲೇಟಿಂಗ್ ಲೈಬ್ರರಿ ಇತ್ತು. ಎಲ್ಲರ ಮನೆಯಲ್ಲಿ ಓದುವ ಬರೆಯುವ ಹವ್ಯಾಸ ಇತ್ತು. ಇಡೀ ಬೀದಿ ಮಕ್ಕಳೆಲ್ಲ ಅಲ್ಲಿ ಆಟಕ್ಕೆ ಸೇರ್ತಾ ಇದ್ರು. ಒಂದು ಗುಂಪಿರ್ತಿತ್ತು. ಮತ್ತು ಎಲ್ಲದಕ್ಕಿಂತ ಬಹಳ ಖುಷಿಯಾದ ಸಂಗತಿ ಏನಂದ್ರೆ, ಕರೆಂಟ್ ಏನಾದ್ರು ಹೋಗ್ಬಿಟ್ರೆ ರಾತ್ರಿ ಹೊತ್ತು, ಆಗ ನಮ್ಮ ಬೀದಿನಲ್ಲಿ ಒಬ್ರು ಪ್ರಿಯದರ್ಶಿನಿ ಅಯ್ಯಂಗಾರ್ ಅಂತಿದ್ರು. ದೊಡ್ಡ ಗಮಕ ವಿದೂಷಿ ಅವರು. ಅವ್ರು ಏನ್ ಮಾಡ್ತಾ ಇದ್ರು, ಈ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಅವ್ರಿಗೆ ಹಾಡು ಹೇಳ್ಕೊಡೋದು, ಗಮಕ ಹೇಳ್ಕೊಡೋದು, ಕತೆ ಹೇಳೋದು. ಕರೆಂಟ್ ಹೋದ್ರೆ ನಮ್ಗೆ ಹಬ್ಬ. ಅವ್ರ ಹತ್ರ ಹೋಗಿ ಕತೆ ಹೇಳಿ ಅಂತ ಕುತ್ಕೊಂಡ್ಬಿಡುವ. ಎಲ್ಲ ಇಡೀ ಬೀದಿ ಹುಡುಗರಿಗೆಲ್ಲ ಕತೆ ಹೇಳೋರು. ಹಾಗಾಗಿ ನನ್ನ ಬಾಲ್ಯ ಈ ಕತೆ, ಓದುವ ಹವ್ಯಾಸ, ಈ ಕಾಮಿಕ್ಸು ಇವುಗಳನ್ನ ಓದೋದು, ಈ ಲೈಬ್ರರಿಗೆ ಹೋಗಿ ಕೂತ್ಕೊಂಡು ಅದೇನೋ ಗಂಟೆಗಟ್ಟಲೆ ಓದ್ತಾ ಇರೋರು ನೋಡ್ಬಿಟ್ಟು ನನಗೂ ಆಶ್ಚರ್ಯ ಆಗೋದು, ನಾನು ಓದ್ಬೇಕಲ್ಲ ಈ ತರ ಅಂತ ಅನ್ನಿಸ್ತಾ ಇತ್ತು. ಈ ತರದ ಒಂದು ಒಳ್ಳೆಯ ಒಂದು ಸೌಹಾರ್ದಯುತವಾದ ವಾತಾವರಣ ನನಗೆ ಬಾಲ್ಯದಲ್ಲಿ ಸಿಕ್ತು. ಇದು ಹೊಳೆ ನರಸೀಪುರದ ಸೀತಾವಿಲಾಸ ಬೀದಿನಲ್ಲಿ. ಕೊನೆಗೆ ನಾವು ಆ ವಠಾರದ ಮನೆ ಬಿಟ್ಟು ಪ್ರಿಯದರ್ಶಿನಿ ಅಯ್ಯಂಗಾರ್ ಅವ್ರ ಮನೆಗೆ ಬಾಡಿಗೆಗೆ ನಾವು ಹೋದ್ವಿ. ನಾನು ಬಹಳ ತುಂಟ ಅಂದ್ರೆ ನಾನು ಯಾವಾಗಲೂ ಆಟ ಆಡಬೇಕು ಅಂತ ಆಸೆ. ನಾನು ಆಟಕ್ಕೆ ನೆಗೆದು ಬಿಡ್ತಾ ಇದ್ದೆ. ನಮ್ಮಮ್ಮ ಬಹಳ ಸ್ಟ್ರಿಕ್ಟು. ಅವರು ಏಟ್ ಕೊಟ್ರೆ ಗೊತ್ತಲ್ಲ ನಿಮ್ಗೆ, ನಮ್ಮ ಕಾಲದಲ್ಲಿ ಮಕ್ಕಳಿಗೆ ಬಡದೆ ಅವ್ರನ್ನ ಸುಮ್ಮನಿರಿಸ್ಬೇಕಾಗಿತ್ತು. ನಮ್ಮಮ್ಮ ಏನ್ ಮಾಡ್ತಾ ಇದ್ರು, ಅವ್ರು ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ರು. ಆಟ ಅಂದ್ರೆ ಇಷ್ಟಿನ ಟೈಮ್ಗೆ ಇಷ್ಟೇ ಹೋಗ್ಬೇಕು. ಇನ್ನು ಉಳಿದಿದ್ದ ಟೈಮಲ್ಲೇ ಇರೋದು ನಾನು ಕಿಟಕಿ ಆ ಕಂಬಿ ಸರಳುಗಳನ್ನ ಹಿಡ್ಕೊಂಡು ಹೊರಗಡೆ ಆಟ ಆಡ್ತಿರೋ ಹುಡುಗರನ್ನೆಲ್ಲ ನೋಡ್ತಾ ಕೂತ್ಕೊಳ್ಳುವೆ. ಯಾವಾಗ ನನ್ನನ್ನು ನೋಡಿ ಇವ್ರೇನ್ ಮಾಡಿದ್ರು, ಬಾಯ್ಲಿ ನೀನು ಅಂತ ಹೇಳಿ ಕರ್ಕೊಂಡೋಗಿ ಗಮಕ ಕಲಿಸ್ತೀನಿ ಅಂತ ನನಗೆ ಕಲಿಸೋದಕ್ಕೆ ಶುರು ಮಾಡಿ. ನನಗೆ ಆಸಕ್ತಿ ಇಲ್ಲ, ಗಮಕ ನನ್ನ ಕಿವಿಗೆ ಹೋಗ್ತಾ ಇಲ್ಲ. ನನಗೆ ಅವ್ರು ಏನು ಹೇಳ್ಕೊಟ್ರು ಹೋಗ್ತಾ ಇಲ್ಲ. ನನಗೆ ಬರೀ ಕಿವಿ ಎಲ್ಲ ಹೊರಗಡೆ ಹುಡುಗರು ಆಟ ಆಡ್ತಿರೋದು, ಕೂಗ್ತಾ ಇರೋದು, ಅದೇ ಎಳಿತಾ ಇರೋದು ನನ್ನನ್ನು. ಸರಿ, ಅವ್ರೇನ್ ಮಾಡಿದ್ರು, ಇವನನ್ನು ಕೂರಿಸ್ಬೇಕಲ್ಲ ಅಂತ ಹೇಳಿ, ನಿನಗೆ ದಿನಕ್ಕೊಂದು ಕತೆ ಹೇಳ್ತೀನಿ, ಗಮಕದ ಈ ಪದ್ಯವನ್ನ ನೀನ್ ಕಲ್ತ್ರೆ ಅಂತ ಹೇಳಿ ನನಗೆ ಆಮಿಷ ಒಡ್ಡಿದ್ರು. ಸರಿ, ಕತೆ ಅಂದ್ರೆ ಬಹಳ ಇಷ್ಟ, ಅವಾಗ ಒಳ್ಳೆಯ ಕೇಳುಗ ಆಗ್ಲಿಂದನು. ಹಾಗಾಗಿ ನಾನು ಆಯ್ತು ಅದೇನು ಹೇಳಿ ಅಂತ. ಅವರು ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಅಂತ ಕುಮಾರವ್ಯಾಸ ಭಾರತನ ಏನಾದ್ರು ಶುರು ಮಾಡಿದ್ರೆ ನಾನು ಅದನ್ನ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಾ 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 ಕೊನೆಗೆ ಅವರು ಇನ್ನೇನು ಹಾರ್ಮೋನಿಯಂ ಎಲ್ಲ ನಿಲ್ಲಿಸಿ ಅಂತಿದ್ದಂಗೆ ಕತೆ ಅಂತ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಅದು ಸುಮಾರು 2 ರಿಂದ 3 ವರ್ಷಗಳ ಕಾಲ ಅವ್ರ ಜೊತೆ ಇದ್ದಾಗ ಇಡೀ ಮಹಾಭಾರತದ, ಇಡೀ ರಾಮಾಯಣದ, ಇಡೀ ಪುರಾಣಗಳ 1000ಕ್ಕೂ ಹೆಚ್ಚು ಕಥೆಗಳನ್ನು ಹೇಳಿದ್ದಾರೆ ನನಗೆ ಚಿಕ್ಕದ್ರಲ್ಲಿ. ಜೊತೆಗೆ ಅವ್ರ ಮನೇಲಿ ಒಂದು ಲೈಬ್ರರಿ ಇತ್ತು. ಆ ಲೈಬ್ರರಿಲಿರೋ ಪುಸ್ತಕಗಳನ್ನೆಲ್ಲ ನನಗೆ ಕೊಡ್ತಾ ಇದ್ರು ಓದೋದಕ್ಕೆ. ಆಗ ತಮ್ಮ ವಯಸ್ಸು? ನಾನು ಹೆಚ್ಚು ಕಡಿಮೆ 3ನೇ ಕ್ಲಾಸಿನಿಂದ 8ನೇ ಕ್ಲಾಸಿನವರೆಗಿನ ಕತೆ ಇದು. ನಾನು 3ನೇ ಕ್ಲಾಸಲ್ಲಿ ಇದ್ದಾಗಲೇ ನಂಗೆ ಓದೋಕೆ ಬರೆಯೋಕ್ಕೆಲ್ಲ ಚೆನ್ನಾಗಿ ಬರ್ತಾ ಇತ್ತು. ನನ್ನ ಪುಸ್ತಕ ನಾನೇ ಓದ್ಕೋತಾ ಇದ್ದೆ. ಕನ್ನಡ ಸೋಷಿಯಲ್ ಅಂತೂ ಮುಗಿಸ್ಬಿಟ್ಟಿರ್ತಿದ್ವು ನಾವು. ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆನೆ ಕನ್ನಡ ಸೋಷಿಯಲ್ 2 ಓದಾಗೋಗಿರ್ತಿತ್ತು. ಯಾಕಂದ್ರೆ ಕಥೆಗಳಿರ್ತಿತ್ತು ಅದರಲ್ಲಿ. ನಮಗೆ ಬೇಕಾಗಿದ್ದು ಸೈನ್ಸ್, ಮ್ಯಾಥ್ಸ್ 2, ಇಂಗ್ಲಿಷ್ ಒಂದು ಕಲಿಬೇಕು ಅಂತ. ತಾವು ಎಷ್ಟು ಜನ ಮಕ್ಕಳು? ನಮ್ಮ ತಂದೆ ತಾಯಿಗೆ ನಾವಿಬ್ರು ಮಕ್ಕಳು. ನಾನು ದೊಡ್ಡವನು, ನನ್ನ ತಂಗಿ ಒಬ್ಳು, ನಾವಿಬ್ರು ಮಕ್ಕಳು. ತಂಗಿ ಅವಳು ಈಗ ಗ್ರಾಮ್ 1 ಅಂತ ಹೇಳಿ ದೇವರಾಜ ಅರಸು ಅವರ ಹುಟ್ಟೂರು ಇದೆಯಲ್ಲ, ಅರಸುಕಲ್ಲಲ್ಲಿ, ಅಲ್ಲೊಂದು ಗ್ರಾಮ್ 1 ಅಂತ ಹೇಳಿ ಒಂದು ಕಂಪ್ಯೂಟರ್ ಸೆಂಟರ್ನ ನಡೆಸ್ತಾ ಇದ್ದಾರೆ. ನಮ್ಮ ತಾಯಿ ಹೌಸ್ ವೈಫ್, ಅವರು ಗೃಹಿಣಿ. ಆದ್ರೆ ನಮ್ಮ ಅಮ್ಮನಿಂದ
ತಂದೆಯಿಂದ ನನಗೆ ಸಿಕ್ಕಂಥ ಬಳುವಳಿ ಏನಂದ್ರೆ ಶಿ ಇಸ್ ಎ ವೆರಿ ವೆರಿ ಗುಡ್ ರೀಡರ್. ಅವರು ಆ ಕಾಲದಲ್ಲೇ ಸುಧಾ ತರಿಸ್ತಿದ್ರು ಮನೆಗೆ, ಪೇಪರ್ ತರಿಸ್ತಾ ಇದ್ರು, ಸರ್ಕ್ಯುಲೇಟಿಂಗ್ ಲೈಬ್ರರಿಯಿಂದ ಪುಸ್ತಕಗಳು ತಂದು ಓದ್ತಾ ಇದ್ರು. ಆಮೇಲೆ ನಮ್ಮಮ್ಮ ಏನಂದ್ರೆ ನಾನೇನಾದ್ರೂ ಸುಧಾದಲ್ಲಿ ಕಾದಂಬರಿಗಳನ್ನೇನಾದ್ರು ಓದಕ್ ಹೋದ್ರೆ 4-5ನೇ ಕ್ಲಾಸ್ ಹುಡುಗ ನಾನು ಕಾದಂಬರಿ ಓದಕ್ ಹೋಗ್ತಾ ಇದ್ದೆ, ಅವೆಲ್ಲ ಓದಬಾರ್ದು ನೀನು, ಇಲ್ಲಿ ಮಕ್ಕಳ ಪುಟ ಮಾತ್ರ ಓದ್ಬೇಕು ಅಂತ ಹೇಳಿ ತಾಕೀತ್ ಮಾಡ್ತಾ ಇದ್ರು. ಅವ್ರು ಆ ಕಡೆ ಓದ್ತಿದ್ದಂಗೆ ನಾನು ಇದನ್ನೆಲ್ಲ ತೆಗೆದು ಓದ್ತಾ ಇದ್ದೆ. ಅಭ್ಯಾಸ ಸಣ್ಣದಿಂದ ಬಂದ್ಬಿಟ್ಟಿದೆ. ಚಿಕ್ಕದ್ರಿಂದ ಈ ಓದುವ ಹವ್ಯಾಸ ಅಂತೂ ನನಗೆ ಬಂದಿದೆ. ಆಮೇಲೆ ನಾನು ದೊಡ್ಡವನಾಗ್ತಾ ಬಂದಂಗೆ ಈ ಬಸ್ನಲ್ಲಿ ಹೋಗ್ಬೇಕಾದ್ರೆ ಟೈಮ್ ಪಾಸ್ ಆಗಲ್ಲ ಅಂದ್ಬಿಟ್ಟು ಪುಸ್ತಕ ಇಟ್ಕೊಂಡು ಹೋಗುವೆ. ಆದ್ರೆ ಟೆಕ್ಸ್ಟ್ ಬುಕ್ ಅಲ್ಲ, ಬೇರೆ ಟೆಕ್ಸ್ಟ್ ಬುಕ್ ಮಾತ್ರ ಹಿಡ್ಕೊಂಡು ಓದ್ತಾ ಇರ್ಲಿಲ್ಲ. ಉಳಿದ ಎಲ್ಲ ಪುಸ್ತಕಗಳನ್ನು ಹಿಡ್ಕೊಂಡು ಹವ್ಯಾಸ ಆಗಿ ಅದು ಮೈಗೂಡ್ಬಿಟ್ಟಿದೆ. ಅದು ಈಗಲೂ ಆ ತರದ ಹವ್ಯಾಸ ಹಂಗೆ ಮುಂದುವರ್ಕೊಂಡು ಬಂದಿದೆ. ಬಹುಶಃ ಇದಕ್ಕೆಲ್ಲ ಬಾಲ್ಯದ ಘಟನೆಗಳು ಕಾರಣ ಇರಬೇಕು. ನಿಮ್ಮ ತಂದೆಯವರು ಶಿಕ್ಷಕರು ಅಂತೇಳಿ ಹೇಳಿದ್ರು. ಹೌದು. ನಿಮ್ಮ ತಂದೆಯವರು ಹೇಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ? ಅಂದರೆ ಬಾಲ್ಯದಲ್ಲಿ ಅವ್ರು ಹೇಗೆ ಓದಿನ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ರಾ? ಶಿಸ್ತಿನಿಂದ ನಿಮ್ಮ ಜೊತೆ ವರ್ತಿಸ್ತಾ ಇದ್ರಾ ಅಥವಾ ಸೌಹಾರ್ದವಾಗಿ ಇರ್ತಾ ಇದ್ರಾ? ಅವರು ನಿಮಗೆ ಹೇಗೆ ದಾರಿದೀಪ ಆಗಿದ್ದಾರೆ? ನಮ್ಮ ತಂದೆ ಹೇಗಂದ್ರೆ ಅವರು ತುಂಬ ಒಳ್ಳೆ ಮನುಷ್ಯ ಅಂದರೆ ತನ್ನ ಮನೆಯ ಕಡೆ ಗಮನವನ್ನೂ ಬಿಟ್ಟು ಸಮಾಜದ ಒಳಿತಿಗೆ ಏನು ಕೆಲಸ ಬೇಕಾದರೂ ಮಾಡ್ತಾ ಇರ್ತಿದ್ರು. ಅವರ ಜೀವನದಲ್ಲಿ ಆ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿದ್ರು, ಜನಾನುರಾಗಿ ಅವರು. ನಮ್ಮ ಮನೆಗೆ ಯಾವಾಗಲೂ ಜನ ಬರ್ತಾನೆ ಇರ್ತಿದ್ರು, ಅವ್ರಿಗೆ ಯಾವಾಗಲೂ ಸ್ನೇಹಿತರು, ದೊಡ್ಡ ಬಳಗ ಇರ್ತಾ ಇತ್ತು. ಮತ್ತೆ ನಮ್ಮಪ್ಪ ತುಂಬಾ ಪ್ರಾಮಾಣಿಕ, ಅತ್ಯಂತ ಪ್ರಾಮಾಣಿಕ. ಮತ್ತೆ ದೊಡ್ಡ ಅಧಿಕಾರಿಗಳಿಗೂ ಕೇರ್ ಮಾಡ್ತಿರ್ಲಿಲ್ಲ ಅವರು ಅವ್ರ ನಡವಳಿಕೆನಲ್ಲಿ. ಅವ್ರೇನೋ ನಾನು ತಪ್ಪು ಮಾಡಲ್ಲ, ಉಳಿದವ್ರಿಗೆಲ್ಲ ಸೆಲ್ಯೂಟ್ ಹೊಡುವಂಥ ಮನುಷ್ಯ ಅಲ್ಲ ಅನ್ನುವಂತಹ ಒಂದು ಧೈರ್ಯದ ವ್ಯಕ್ತಿ. ಅವರು ಆ ಧೈರ್ಯದ ನಡವಳಿಕೆಯ ಕಾರಣದಿಂದ ಅವ್ರಿಗೂ ತುಂಬ ತೊಂದರೆಗಳಾಯಿತು. ಅವರ ಪ್ರೊಫೆಷನಲ್ ಲೈಫ್ನಲ್ಲಿ, ಪರ್ಸನಲ್ ಲೈಫ್ನಲ್ಲಿ ತುಂಬ ವಿರೋಧಿಗಳನ್ನು ಕಟ್ಕೊಂಡ್ರು. ಮತ್ತೆ ಅವರು ತನ್ನ ಹಠ ಮತ್ತು ಛಲವನ್ನು ಎಲ್ಲೂ ಬಿಡಲಿಲ್ಲ. ಅವರ ಹಠ ಛಲ ಅನ್ನೋದು ನನಗೆ ಅವರಿಂದ ಬಂದಿರತಕ್ಕಂಥ ಗುಣ. ಹಾಗಾಗಿ ಅಪ್ಪನ ಒಂದು ಆ ನಡವಳಿಕೆ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ನಾನು ಅಷ್ಟೇ, ನನ್ನ ಬದುಕಿನಲ್ಲೂ ನಾನು ತಪ್ಪು ಮಾಡಿಲ್ಲ ಅಂದರೆ ನಾನು ಯಾರಿಗೂ ಸುಮ್ಮನೆ ಶರಣಾಗುವಂತಹ ಮನಸ್ಥಿತಿಯವನಲ್ಲ, ಹಾಗಂತ ಯಾರ ಮೇಲೂ ಏರು ಹೋಗುವಂತ ಮನಸ್ಥಿತಿಯವನು ಅಲ್ಲ. ಇದು ನನಗೆ ಅಪ್ಪನಿಂದ ಬಂದಂತ ಒಂದು ಇನ್ಫ್ಲೂಯೆನ್ಸ್. ಆದ್ರೆ ತಮ್ಮ ತಾಯಿಯ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಓದು, ಬರಹ, ನಡವಳಿಕೆ, ತಾಳ್ಮೆ, ಎಷ್ಟೇ ಆದ್ರೂ ಬೇರೆಯವ್ರ ಮೇಲೆ ಹೋಗದೆ ಇರೋದು, ಇವೆಲ್ಲವೂ ತಾಯಿಯಿಂದ ಬಂದಂತ ಬಳುವಳಿ. ನಾನು ಬೇಕಾದ್ರೆ ಏಕಾಂತವಾಗಿ ಸುಮ್ಮನೆ 2-3 ದಿನ ಸುಮ್ಮನೆ ಇರಬಲ್ಲೆ. ಅದು ಕಾರಣ ನಮ್ಮಮ್ಮ. ಅವರು ಅದೇ ತರದ ತಾಳ್ಮೆಯ ಒಂದು ಪ್ರತಿರೂಪ. ಅಮ್ಮ ಏನು ಓದಿದ್ರು? ಅಮ್ಮ ಆ ಕಾಲಕ್ಕೆ 9ನೇ ಕ್ಲಾಸ್ ಫೇಲ್ ಅವರು. ಆದರೆ ಅವರಿಗೆ ತುಂಬ ಚೆನ್ನಾಗಿ ಓದೋದಕ್ಕೆ ಬರೆಯೋದಕ್ಕೆ ಎಲ್ಲ ಬರ್ತಾ ಇತ್ತು. ಇಂಗ್ಲೀಷ್ ಬರ್ತಿರ್ಲಿಲ್ಲ, ಆದರೆ ಉಳಿದಿದ್ರಲ್ಲಿ ಎಲ್ಲದರಲ್ಲೂ ಅವ್ರಿಗೆ ಓದು ಬರಹ ಚೆನ್ನಾಗಿತ್ತು. ಈಗ ಒಂದು ಮಾತು ಹೇಳ್ತಾರೆ ಕುಮಾರ್ ಅವರೇ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಈಗಿನ ಒಂದು ಬರಹ ಪ್ರೀತಿ, ಅದರ ಮೇಲಿನ ಆಸಕ್ತಿ, ಅಭಿರುಚಿ, ಇದೆಲ್ಲವೂ ಕೂಡ ನಿಮಗೆ ಯಾವ ಹಂತದಲ್ಲಿ ಮೊಳಕೆ ಹೊಡಿತು ಅಂತ ಹೇಳಿ? ಅಂದರೆ ಈಗ ಪ್ರಾರಂಭದಲ್ಲೇ ನಿಮ್ಮ ತಾಯಿಯವರು ಓದಿನ ಬಗ್ಗೆ ಆಸಕ್ತಿ ಹುಟ್ಟಿಸಿದ್ರು ಅಂತ ಹೇಳಿದ್ರು. ನಾವೀಗ ಓದನ್ನು ಬಿಟ್ಟು ನಿಮ್ಮ ಸಾಹಿತ್ಯದ ಕೃಷಿ ಬಗ್ಗೆ ಮಾತಾಡುವಾಗ ಯಾವ ವಯಸ್ಸಿನಲ್ಲಿ ನಿಮಗೆ ಈ ಸಾಹಿತ್ಯದ ಅಭಿರುಚಿ ಬಂತು ಅಂತ ನಾವು ತಿಳ್ಕೊಬೋದು? ಖಂಡಿತ. ಸಾಹಿತ್ಯದ ಅಭಿರುಚಿ ಅಂದರೆ ನನಗೆ ಚಿಕ್ಕದ್ರಿಂದಲೂ ಓದುವ ಮತ್ತೆ ಕೇಳುವ ಅಭ್ಯಾಸ ಎರಡೂ ಇತ್ತು ನನಗೆ. ಹಾಗೆ ಸಾಹಿತ್ಯಿಕ ಅಭಿರುಚಿ ನನಗೆ ಚಿಕ್ಕದ್ರಿಂದನೂ ಬೆಳೆದು ಬಂದಂಥ ವಿಚಾರನೇ. ಆದರೆ ಬರವಣಿಗೆ ಅನ್ನುವಂತಹ ವಿಚಾರ ಬಂದಾಗ ಶಾಲೆಯಲ್ಲೂ ಅಷ್ಟೇ ನಾನು ಹೆಚ್ಚು ಬರೀ ಕಿವಿಯಲ್ಲಿ ಕೇಳಿಸ್ಕೊಂಡೇ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿ ಆಗಿದೆ. ಆಗ ನೀವು ನಂಬೋದಿಲ್ಲ, ನಾನು MSc ಮುಗಿಸಿದ್ರು 200 ಪೇಜಿನ ಪುಸ್ತಕ ಮುಗಿದೋಗಿರಲಿಲ್ಲ. ಅಂದರೆ ನನಗೆ ಬರವಣಿಗೆ ಅನ್ನೋದು ಅಷ್ಟು ಒಗ್ಗದ ಕ್ಷೇತ್ರ ಆಗಿತ್ತು. ಎಲ್ಲಿವರೆಗೆ ನಾನು ಓದುವನ್ನು ಮುಗಿಸಿ ಕೆಲಸಕ್ಕೆ ಸೇರಿ ಉಪನ್ಯಾಸಕನಾಗಿ, ಶಾಲಾ ಶಿಕ್ಷಕನಾಗಿ ಎಲ್ಲಾದರೂ ಸಹ ನನ್ನಲ್ಲಿ ಬರವಣಿಗೆ ಅನ್ನೋದು ನನ್ನಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ. ಬರವಣಿಗೆ ಏನಿತ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಏನು ನೋಟ್ಸ್ ಮಾಡ್ಕೋಬೇಕೋ ಅಥವಾ ನೋಟ್ಸ್ ಕೊಡಬೇಕೋ ಇಷ್ಟಕ್ಕೆ ಮಾತ್ರ ಅದು ಸೀಮಿತ ಆಗಿತ್ತು. ಈ ಬರವಣಿಗೆ ಅನ್ನೋದು ನನಗೆ ನಿಜವಾಗ್ಲೂ ದಕ್ಕೋದಕ್ಕೆ ಕಾರಣ ನನ್ನೊಬ್ಬ ಆತ್ಮೀಯ ಗೆಳೆಯ ವಿನಯ್ ಚಂದ್ರ ಅಂತ ಹೇಳಿ, ಇಲ್ಲೇ ಹಾಸನದಲ್ಲೇ ಇರೋದವರು. ಆದರೆ ಈಗ ಸದ್ಯಕ್ಕೆ ಮುಂಬೈನಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿದ್ದಾರೆ SBI ನಲ್ಲಿ. ಗೆಳೆಯನ ಇನ್ಫ್ಲೂಯೆನ್ಸ್ ಇಂದ ನಾನು ಬರಿಬಲ್ಲೆ ಅನ್ನೋದು ನನಗೆ ಅರ್ಥ ಆಗಿದ್ದು. ಅಲ್ಲಿವರೆಗೆ ನನಗೆ ಬರಿಬಹುದು, ನಾನು ನನ್ನ ಕೈಲಿ ಬರೆಯೋ ಕೆಪಾಸಿಟಿ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನೊಬ್ಬ ಒಳ್ಳೆ ಕೇಳುಗ, ಒಳ್ಳೆ ಓದುಗ ಅನ್ನೋದಷ್ಟು ಗೊತ್ತಿತ್ತು ಅಷ್ಟೇ. ಬರೆಯೋದು ಅನ್ನೋದು ಅವನು ನನ್ನ ಮೇಲೆ ಮಾಡಿದಂತಹ ಒಂದು ಪ್ರಭಾವದಿಂದ ನನಗೆ ಬರಿಬಹುದು ನಾನು ಅನ್ನೋದು ಗೊತ್ತಾಯ್ತು. ಒಂದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ನನ್ನ ಮದುವೆ ಆದಾಗ ನನ್ನ ಪತ್ನಿ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಅವರು ಟೀಚರ್ ಆಗಿದ್ರು. ನಾನು ಗದಗ ಜಿಲ್ಲೆನಲ್ಲಿ ಟೀಚರ್ ಆಗಿದ್ದೆ. ನ್ಯಾಚುರಲ್ ಆಗಿ ಇಬ್ಬರು ತಿಂಗಳಿಗೊಂದ್ಸರಿನೋ ಅಥವಾ ವಾರಕ್ಕೊಂದ್ಸರಿನೋ ಅಥವಾ 15 ದಿವಸಕ್ಕೊಂದ್ಸರಿನೋ ನಾವು ಭೇಟಿ ಆಗುವಂಥ ಸಂದರ್ಭಗಳಿರ್ತಾ ಇತ್ತು. ಹೊಸದಾಗಿ ಮದುವೆ ಆಗಿದ್ವಿ ಅಂದಾಗ ನಿಮ್ಗೆ ಗೊತ್ತಿರ್ಬೋದು, ನ್ಯಾಚುರಲಿ ಆ ಫೀಲಿಂಗ್ಸು, ಆ ವಿರಹ ನಮ್ಮನ್ನ ಅದು ಕಾಡ್ತಾ ಇರುತ್ತೆ.
ಬಹುಶಃ ಅದರ ಕಾರಣದಿಂದಲೂ ನನ್ನ ಮೊದಲ ಬರವಣಿಗೆ ಶುರುವಾಯ್ತೇನೋ ಅಂತ ನನಗೆ ಅನ್ನಿಸ್ತದೆ. ಪತ್ರ ಬರಿತಾ ಇದ್ರ ಪತ್ರ ಬರಿತಾ ಇದ್ದೆ, ಇಲ್ಲ ಕವನಗಳನ್ನೇ ಒಂದೊಂದ್ಸರಿ ಬರೆದು ನನ್ನ ಫೀಲಿಂಗ್ಸ್ ಅನ್ನೇ ಬರೆದು ಏನ್ ಮಾಡ್ತಾ ಇದ್ದೆ, ಅವಳಿಗೆ ಕೊಡ್ತಾ ಇದ್ದೆ. ಮತ್ತು ಅವಳ ಪ್ರತಿ ಬರ್ತ್ಡೇಗೂ ನಾನು ಗ್ರೀಟಿಂಗ್ ಕಾರ್ಡ್ನಲ್ಲಿ ಒಂದಿಷ್ಟು ಉದ್ದ ಲೈನು ನನ್ನ ಭಾವನೆಗಳನ್ನೆಲ್ಲ ಬರೆದು ಅವಳಿಗೆ ಕೊಡ್ತಾ ಇದ್ದೆ ಯಾವಾಗಲೂ. ತಾವು MSc ಓದ್ದೆ ಅಂತ ಹೇಳಿದ್ರೆ, ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಎಲ್ಲಿ ಮಾಡಿದ್ರಿ? ಕಾಲೇಜು ಶಿಕ್ಷಣ ಎಲ್ಲಿ ಮುಗಿಸಿದ್ರಿ, ಏನು ಅಂತ? ನನ್ನ ಪ್ರಾಥಮಿಕ ಶಿಕ್ಷಣ ಆಗಿದ್ದು ಹೊಳೆ ನರಸೀಪುರದಲ್ಲಿ ಕೋಟೆ ಮತ್ತು ಪೇಟೆ ಅಂತ ಎರಡು ಭಾಗ ಇದೆ. ಕೋಟೆನಲ್ಲಿ ಕೋಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆನಲ್ಲಿ ನಾನು ಮೊದಲು 1ನೇ ಕ್ಲಾಸ್ಗೆ ಸೇರಿಕೊಂಡಿದ್ದೆ. ತುಂಬ ಒಳ್ಳೆ ಶಾಲೆ, ಒಳ್ಳೆ ಟೀಚರ್ಸ್ ಇದ್ದರು ನಮಗಲ್ಲಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ಅಲ್ಲೊಬ್ಬರು ಹುಚ್ಚಯ್ಯ ಮಾಸ್ಟ್ರು ಅಂತಿದ್ರು. ಅವರು ನನ್ನ ಮೇಲೆ ತುಂಬ ಇನ್ಫ್ಲೂಯೆನ್ಸನ್ನು ಬೀರಿದಂಥ ಟೀಚರ್ ಅವರು. ಅದ್ಭುತವಾಗಿ ಇಂಗ್ಲೀಷ್ ಪಾಠವನ್ನು ಮಾಡ್ತಾಯಿದ್ರು. ಆಗಿನ ಕಾಲದಲ್ಲಿ 5ನೇ ಕ್ಲಾಸ್ ಮಕ್ಕಳಿಗೆ ಸಾಹಿತ್ಯಿಕವಾದಂಥ ವಿಚಾರಗಳು ಗೊತ್ತಾಗಲಿ ಅಂತ ಹೇಳಿ ನಮಗೆ ಲೈಬ್ರರಿ ಪುಸ್ತಕಗಳನ್ನೆಲ್ಲ ಕೊಡ್ತಾಯಿದ್ರು. ಭಾಳ ಚಿಕ್ಕ ಶಾಲೆ ಅದು. ಆ ಚಿಕ್ಕ ಶಾಲೆ ಆಗಿದ್ರೂ ನಮಗೆ ತುಂಬ ಓದೋದಕ್ಕೆ ಬೆಂಬಲ ಕೊಡ್ತಾಯಿದ್ರು. ಇನ್ನೊಬ್ಬರು ಬಸಪ್ಪ ಮಾಸ್ಟ್ರು ಅಂತೇಳಿ, ನಾನು ಈಗಲೂ ನೆನ್ಕೋಬೇಕು ಅವರನ್ನು. ಯಾಕೆ ಅಂತ ಹೇಳಿದ್ರೆ ಅವ್ರು ನಮಗೆ ಮಗ್ಗಿಯನ್ನು ಕಲಿಸ್ತವ್ರು. 20 ತನಕ ಮಗ್ಗಿಯನ್ನು ಹೇಳಲಿಲ್ಲ ಅಂದರೆ ಅವ್ರು ಬಿಡ್ತಾ ಇರಲಿಲ್ಲ. ಅದು ಏನು ಮುಂದ್ಗಡೆಯಿಂದನೂ ಹೇಳಬೇಕು ಮತ್ತು ಉಲ್ಟಾ ಎರಡೂ ರೀತಿಯ ಮಗ್ಗಿಯನ್ನು ಕಲಿಸ್ತವ್ರು. ಹಾಗಾಗಿ ನಮ್ಗೆ ಓದೋದಕ್ಕೆ ಅಂತೂ ತುಂಬ ಒಳ್ಳೆ ಬುನಾದಿ ಇತ್ತು. ಅದು ನನ್ನ ಪ್ರಾಥಮಿಕ ಶಿಕ್ಷಣ. ಅದಾದಮೇಲೆ ಹೊಳೆ ನರಸೀಪುರದ ಮಿಡ್ಲಿ ಸ್ಕೂಲ್ ಅಂತ ಕರಿತೀವಿ. ಆಗಿನ ಕಾಲಕ್ಕೆ ಅದು ಒಂದೊಂದರಲ್ಲೂ 6 ಸೆಕ್ಷನ್ ಇದ್ದಂಥ ದೊಡ್ಡ ಶಾಲೆ, ಸರ್ಕಾರಿ ಶಾಲೆ. ಅದಕ್ಕೊಂದು ಕ್ರಿಕೆಟ್ ಮೈದಾನನೂ ಇದೆ, ದೊಡ್ಡ ಮೈದಾನ, ದೊಡ್ಡ ಶಾಲೆ. ABCD ಈ ತನಕ ಸೆಕ್ಷನ್ಗಳು 5, 6, 7. ಅಲ್ಲಿ ನಮಗೆ ಕಡ್ಲಪ್ಪ ಮಾಸ್ಟ್ರು ಅಂತಿದ್ರು, BCN ಮಾಸ್ಟ್ರು ಅಂತಿದ್ರು. ಇವರೆಲ್ಲರೂ ತುಂಬ ಚೆನ್ನಾಗಿ ತರಗತಿಯನ್ನು ಮಾಡ್ತಾಯಿದ್ರು. 7ನೇ ಕ್ಲಾಸಲ್ಲಿದ್ದಾಗ ಒಂದು ವಿಶೇಷ ಏನಂದರೆ, ನಾನು ಖೋಖೋದಲ್ಲಿ ಕ್ಯಾಪ್ಟನ್ ಆಗಿದ್ದೆ, ಆಟದಲ್ಲೆಲ್ಲ ಕ್ಯಾಪ್ಟನ್, ಸೇವಾದಳದಲ್ಲೂ ನಾನೇ ಲೀಡರ್ ಆಗಿದ್ದೆ. ಜೊತೆಗೆ ಮಕ್ಕಳ ಸಮ್ಮೇಳನ ಅಂತ ತುಮಕೂರಲ್ಲಿ ನಡೆದಿತ್ತು. ತುಮಕೂರಿಗೆ ಹೋದ ತಂಡದಲ್ಲಿ ನಾನು ನಾಯಕನಾಗಿ ನಾವೊಂದಷ್ಟು 10 ಮಕ್ಕಳು ಆ ಸಮ್ಮೇಳನಕ್ಕೆ ಹೋಗಿ ಅದು ಚಿಕ್ಕ ಪ್ರಹಸನವನ್ನು ಅಲ್ಲಿ ಎನಾಕ್ಟ್ ಮಾಡಿ ಬಂದಿದ್ದು. ಇದಿಷ್ಟು ಆ ಮಿಡ್ಲಿ ಸ್ಕೂಲ್ವರೆಗಿನ ನನ್ನ ನೆನಪುಗಳು. ನಾವು ಹೈಸ್ಕೂಲಿಗೆ ಬಂದಿದ್ದು ಅಲ್ಲೇ ಹೊಳೆ ನರಸೀಪುರದಲ್ಲೇ ಗೌರ್ಮೆಂಟ್ ಸರ್ಕಾರಿ ಪ್ರೌಢಶಾಲೆ, ಮೈಸೂರಿಗೆ ಹೋಗುವ ರಸ್ತೆನಲ್ಲಿದೆ. ಅದು ತುಂಬ ದೊಡ್ಡ ಶಾಲೆ. ಅಲ್ಲಿ ಇಂಗ್ಲೀಷ್ ಮೀಡಿಯಂಗೆ 1 ಸೆಕ್ಷನ್ನು, ಕನ್ನಡ ಮೀಡಿಯಂಗೆ 5 ಸೆಕ್ಷನ್ಗಳು, 8, 9, 10 ಮೂರಕ್ಕೂ. ನಂದು ಅಂಕಗಳು ತುಂಬ ಚೆನ್ನಾಗಿದ್ದರಿಂದ ನನ್ನನ್ನು ಇಂಗ್ಲೀಷ್ ಮೀಡಿಯಂಗೆ ಹಾಕಿದ್ರು. ಮೊಟ್ಟ ಮೊದಲನೇ ಬಾರಿಗೆ ಇಂಗ್ಲೀಷ್ ಅನ್ನುವಂತಹ ಒಂದು ಪರಿಚಯ ಆಯಿತು. ಅಲ್ಲಿವರೆಗೆ ಅದು ಭಾಷೆ ಮಾತ್ರ ಓದ್ತಾ ಇದ್ವು. ಇಲ್ಲಿಗೆ ಬಂದಾಗ ಅದು ಎಲ್ಲ ವಿಚಾರಗಳನ್ನು ಇಂಗ್ಲಿಷ್ನಲ್ಲಿ ಓದುವಂತ ಮೊದಲನೇ ವರ್ಷ ಬಹಳ ಕಷ್ಟ ಆಯಿತು. 5ನೇ ಕ್ಲಾಸಿಂದ ಒಂದು ಸಬ್ಜೆಕ್ಟ್ ಇರ್ತಿತ್ತು, ಸಬ್ಜೆಕ್ಟ್ ಅಷ್ಟೇ ಇರ್ತಿತ್ತು. ಮೀಡಿಯಮ್ಮೇ ಇಂಗ್ಲೀಷ್ ಆಗೋಯ್ತು. ಅವಾಗ ನಮ್ಮ ಲ್ಯಾಂಗ್ವೇಜು ಸ್ವಲ್ಪ ಸ್ಟ್ರಕ್ ಆಯ್ತೇನೋ ಅಂತ ಅನ್ನಿಸ್ಬಿಡ್ತು. ಕನ್ನಡದಲ್ಲಿ ಯೋಚನೆ ಮಾಡಿ ಇಂಗ್ಲೀಷಲ್ಲಿ ಹತ್ರ ಬರೆಯುವ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ವು. ಆ್ಯಕ್ಚುಲಿ ಅದು ಹಂಗಲ್ಲ, ಅದು ಇಂಗ್ಲೀಷಲ್ಲೇ ಯೋಚನೆ ಮಾಡಬೇಕು, ಇಂಗ್ಲೀಷ್ದಲ್ಲೇ ಬರೆದ್ರೆ ಅದಕ್ಕೆ ಹೆಚ್ಚು ಬೆಲೆ. ಹಾಗಾಗಿ ಹೈಸ್ಕೂಲಿಗೆ ಬಂದಮೇಲೆ ನಮ್ಮ ಆ ಕ್ರಿಯೇಟಿವಿಟಿ ಆಗಿರ್ಬೋದು, ಭಾಷೆ ಮೇಲೆ ಹಿಡಿತ ಆಗಿರ್ಬೋದು, ಅವು ಸ್ವಲ್ಪ ಸ್ಟ್ರಕ್ ಆಯ್ತೇನೋ ಅಥವಾ ನಿಂತು ಬಿಡ್ತೇನೋ ಅಂತ ಅನ್ನಿಸ್ತದೆ. ಹೈಸ್ಕೂಲು ತುಂಬ ಚೆನ್ನಾಗಿತ್ತು. ಅಲ್ಲೂ ನಾನು NCCನಲ್ಲಿ ಇದ್ದೆ. ಅಲ್ಲೂ ಸಹ ಬೇಕಾದಷ್ಟು ನಾನು ಫುಟ್ಬಾಲ್ ಕ್ಯಾಪ್ಟನ್ನು, ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಿದ್ದೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಅಂಡರ್-16 ಟೀಮ್ಗೆ ನಾನು ಮತ್ತು ನನ್ನ ಸ್ನೇಹಿತ ಇಬ್ಬರು ಆ ಕಾಲದಲ್ಲಿ ಇಡೀ ಹೊಳೆ ನರಸೀಪುರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸೆಲೆಕ್ಟ್ ಆಗಿ, ನನ್ನ ಹೆಸರು ಮತ್ತು ನನ್ನ ಸ್ನೇಹಿತನ ಹೆಸರು PT ಟೀಚರ್ನ ಬೋರ್ಡ್ನಲ್ಲಿ ಮೊದಲನೇ ಹೆಸರಿದೆ, ಈಗಲೂ ಇದೆ. ಹಾಗಾಗಿ ನಾನು ಈ ಸ್ಪೋರ್ಟ್ಸ್ ಅಂದರೆ ಕ್ರೀಡಾ ಕ್ಷೇತ್ರದಲ್ಲಿ ನಾನು ಬಹಳ ಚೆನ್ನಾಗಿ ನನ್ನ ತೊಡಗಿಸ್ಕೊಂಡಿದ್ದೆ. ನಮ್ಮಲ್ಲಿ UCC ಅಂತ ಒಂದು ಕ್ರಿಕೆಟ್ ಕ್ಲಬ್ ಇತ್ತು. ನಾನು 9ನೇ ಕ್ಲಾಸಲ್ಲಿ ಇದ್ದಾಗಲೇ ಆ ಕ್ಲಬ್ಗೆ ಆಡ್ತಾ ಇದ್ದೆ. ನಾನು ಕ್ರಿಕೆಟ್ ಆಡ್ತಾ ಇದ್ದೆ. ಸಂಜೆ ಆಯಿತು ಅಂದರೆ ಫುಟ್ಬಾಲ್ ಆಡ್ತಾ ಇದ್ದೆ. ನನಗೆ ಈ ಸಾಹಿತ್ಯದ ಬಗ್ಗೆ ಆಗೇನು ಅಷ್ಟು ಐಡಿಯಾನೇ ಇರಲಿಲ್ಲ. ಹೆಚ್ಚು ಸ್ಪೋರ್ಟ್ಸ್ಗೆ ನಾನು ತೊಡಗಿಸ್ಕೊಂಡಿದ್ದೆ. ಮನೇಲೂ ಸಹಕಾರ ಕೊಡ್ತಾ ಇದ್ರ? ಮನೇಲಿ ಏನು ನೋಡ್ತಾ ಇದ್ರು ಅಂದರೆ ಇವ್ನು ಮಾರ್ಕ್ಸ್ ತಗೊಂಡಿದ್ದಾನೋ ಇಲ್ವೋ ಅಂತ. ನಾನು ಮಾರ್ಕ್ಸ್ ತಗೋತಾ ಇದ್ದೆ. ನನ್ನ ನ್ಯಾಚುರಲ್ ಆಗಿ ಫಸ್ಟ್ ಕ್ಲಾಸ್ ಬರ್ತಾ ಇದ್ದೆ. ನಮ್ಮ ಅಪ್ಪ ಅಮ್ಮಂಗೆ ಅದೇ ಖುಷಿ, ಫಸ್ಟ್ ಕ್ಲಾಸ್ ನಮ್ಮ ಹುಡುಗ ಫಸ್ಟ್ ಕ್ಲಾಸ್ ಇದ್ದಾನೆ ಅನ್ಕೋತಿದ್ರು. ಬಟ್ ನಮಗೆ ಗೊತ್ತಿಲ್ಲ, ಅದು ಸಾಲಲ್ಲ ಅಂತ ಗೊತ್ತಿರಲಿಲ್ಲ. ಅವಾಗ ಬಹುಶಃ ಸಾಕಾಗ್ತಿತ್ತೇನೋ ಅವಾಗೆಲ್ಲ ಅದೇ ಹೈಯೆಸ್ಟ್. ಕ್ಲಾಸ್ ಬಂದ್ರೆ ಅವರೇ ಗ್ರೇಟ್ ಅಂತ. ನಿಜ. ನಾನು ಹಾಗಾಗಿ ಫಸ್ಟ್ ಕ್ಲಾಸಲ್ಲಿ ಹೋಗ್ತಾ ಇದ್ದೆ. ನಂದು ಏನೋ ಎಲ್ಲೋ 60, 70, 80 ಒಳಗಡೆ ಮಾರ್ಕ್ಸ್ ಇರ್ತಿತ್ತು. ಈ ಮನೆಯಲ್ಲೂ ಏನೋ ಅದಕ್ಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಅಂತ ಕಾಣಿಸ್ತದೆ. ಇದಿಷ್ಟು ಹೈಸ್ಕೂಲಿನ ಇದು. ಅದಾದಮೇಲೆ PUCನೂ ಅಲ್ಲೇ ಕಂಟಿನ್ಯೂ ಮಾಡೋದು. ಸೈನ್ಸ್ ತೊಗೊಂಡಾಯ್ತು. PUCನಲ್ಲೂ ಏನಾಯಿತು, ಹೊಸದಾಗಿ PCMB 4 ಸೈನ್ಸ್ ತೊಗೊಂಡಿದ್ದರಿಂದ ಓದುವ ಅವಶ್ಯಕತೆ ಇತ್ತು. ನಾನು ಎಷ್ಟು ಆಟದಲ್ಲಿ ಮುಳುಗೋಗ್ಬಿಟ್ಟಿದ್ದೆ ಅಂದರೆ, ಊರಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ತಂಡಗಳು ನನ್ನನ್ನು ಆಟಕ್ಕೆ ಕರೀತಾರೆ ಅಂತ ಹೇಳಿ ನಾನು ಆ ಆಟದ ಹಿಂದೆನೇ ಹೊರಟೋಗ್ಬಿಟ್ಟೆ ಆ 2 ವರ್ಷ. ಕೊನೆಯಲ್ಲಿ ರಿಯಲೈಸ್ ಆಯಿತು, ಇಲ್ಲ ನಾನು ಸೈನ್ಸ್ ತೊಗೊಂಡಿದ್ದೀನಿ, ಪಾಸ್ ಮಾಡಬೇಕು ಅಂತೇಳಿ ಮತ್ತೆ ಓದೋದಕ್ಕೆ ಕೂತೆ. ಆ ವರ್ಷನೂ ನಂದು ಫಸ್ಟ್ ಕ್ಲಾಸ್ ಬದಲು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಯಿತು. SSLCಲಿ ಎಷ್ಟು ಬಂದಿತ್ತು? SSLCಲಿ 68% ಬಂದಿತ್ತು. ಅಂದರೆ ಆ ಮಾರ್ಕ್ಸ್ ನೋಡಿಕೊಂಡೆ ಅವಾಗೆಲ್ಲ ಸೈನ್ಸ್ ಹೌದು ಅದನ್ನು ಮಾಡ್ತಾ ಇದ್ದೆ. ನಮ್ಮ ಬ್ಯಾಚಲ್ಲಿ ವಿಶೇಷ ಏನಂದರೆ
ಒಂದು 8 ಜನ ಏನೋ ಫಸ್ಟ್ ಕ್ಲಾಸ್ ಬಂದಿದ್ರು ಅಷ್ಟೇ. ಇಡೀ ಒಂದು 200 ಚಿಲ್ಲರೆ ಜನಕ್ಕೆ ಒಂದು 8ರಿಂದ 10 ಜನ ಏನೋ ಫಸ್ಟ್ ಕ್ಲಾಸ್ ಬಂದ. ಅದ್ರಲ್ಲಿ ನಾನು ಒಬ್ಬ ಇದ್ದೆ. ಅವಾಗ ಕಾಲೇಜು ಎಲ್ಲೋದಿದ್ದು? ಕಾಲೇಜನ್ನು ಹೊಳೆ ನರಸೀಪುರದಲ್ಲೇ. ಸೊ ನಂದು ಈ ಸೆಕೆಂಡ್ ಕ್ಲಾಸ್ ಬಂದಮೇಲೆ ಇಂಜಿನಿಯರಿಂಗ್ಗೆ ಹೋಗಲಿಲ್ಲ. ನಾನು BScಗೆ ಅಲ್ಲೇ ಜಾಯ್ನ್ ಆದೆ. BScಗೆ ಜಾಯ್ನ್ ಆದಮೇಲೆ ನಾನು ಎಲೆಕ್ಟ್ರಾನಿಕ್ಸ್ ತೊಗೊಂಡೆ. ಅದರಲ್ಲಿ ಫಿಸಿಕ್ಸ್, ಮ್ಯಾಥ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್. ಅಲ್ಲಿ 3 ವರ್ಷ ಡಿಗ್ರಿ ಅಲ್ಲೇ ಮಾಡಿದ್ದು. ಅದಾದಮೇಲೆ ನಾನು B.Edಗೆ ಜಾಯ್ನ್ ಆದೆ ಡಿಗ್ರಿ ಮುಗಿದ್ಮೇಲೆ. ಅದು ಎಲ್ಲಿ? ಹಾಸನಾಂಬ ಇಲ್ಲೇ ಹಾಸನಾಂಬ B.Ed ಕಾಲೇಜಿಗೆ. ನನಗೆ ಹಾಸನಾಂಬ B.Ed ಕಾಲೇಜಿಗೆ ಸೇರಕ್ಕೆ ಇಷ್ಟ ಇರಲಿಲ್ಲ. ನನಗೆ MCA ಸೀಟ್ ಸಿಕ್ಕಿತ್ತು. ನಮ್ಮ ತಂದೆ ಅಲ್ಲಿಗೆ ಸೇರಿಸ್ಲಿಲ್ಲ. ಆಗ ನನಗೆ ಇಲ್ಲ, ನೀನು B.Edಗೆ ಹೋಗು ಅಂದರು. ನಾನು B.Edಗೆ ಬಹಳ ಕಷ್ಟಪಟ್ಟು ಹೋದೆ. PUCನಲ್ಲಿ ಎಷ್ಟು ಅಂಕಗಳನ್ನು ತಗೊಂಡು? PUCನಲ್ಲಿ ನನಗೆ 56% ಬಂದಿತ್ತು. ಆಗ ಟ್ಯೂಷನ್ ಏನು ಹೋಗ್ತಾ ಇರಲಿಲ್ವಾ? ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿಗೆ ಹೋಗ್ತಾ ಇದ್ದೆ. ಪಾಲಾಕ್ಷ ಅಂತ ಹೇಳಿ ಅವರು ಅದ್ಭುತವಾಗಿ ಕೆಮಿಸ್ಟ್ರಿ ಮಾಡ್ತಾ ಇದ್ರು. ಮ್ಯಾಥಮೆಟಿಕ್ಸ್ಗೆ ಮೈಸೂರಿಂದ ಒಬ್ರು ಬರ್ತಾ ಇದ್ರು. ಅವರು ವಾರಕ್ಕೆ 2 ದಿನ ಕ್ಲಾಸ್ ಮಾಡ್ತಾ ಇದ್ರು. ಅವೆರಡು ಟ್ಯೂಷನ್ಗೆ ಸೇರ್ಕೊಂಡಿದ್ದು. ಆದ್ರೂ ಸ್ಕೋರ್ ಆಗ್ಲಿಲ್ಲ. ತಾವು ಬೀಗ್ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ವಾ? ಅನಿಸಿತ್ತು. ಮತ್ತೆ ನನಗೆ ಲಾಸ್ಟ್ ರೌಂಡಲ್ಲಿ ಸಿಕ್ಕಿತ್ತು. ಅಷ್ಟೊತ್ತಿಗಾಗಲೇ ಇಲ್ಲ 6 ತಿಂಗಳು ಮುಗಿದೋಗಿತ್ತು ಫಸ್ಟ್ ಇಯರ್. ಹಂಗಾಗಿ ನಾನು ಹೋಗ್ಲಿಲ್ಲ. ಡಿಗ್ರಿನೇ ಕಂಟಿನ್ಯೂ ಮಾಡಿದೆ. ಊರಲ್ಲೇ ಇದ್ದಿದ್ರಿಂದ ಮನೆಯವ್ರಿಗೆ ಯಾಕೆ ಹೊರೆ ಕೊಡಬೇಕು ಅನ್ನೋ ಆಲೋಚನೆ ಎಲ್ಲ ಬಂದಿತ್ತು ಅಂತ ಕಾಣಿಸ್ತದೆ. ಹಾಗಾಗಿ ಅಲ್ಲೇ ಡಿಗ್ರಿನ ಮುಗಿಸ್ದೆ. ಅದಾದ್ಮೇಲೆ ಇಲ್ಲಿ ಬಂದು B.Ed ಜಾಯ್ನ್ ಆದೆ. ನನಗೆ B.Ed ಜಾಯ್ನ್ ಆದಾಗ ನನಗೆ ಬಹಳ ಖುಷಿ ಕೊಟ್ಟಿದ್ದು ಅಂದ್ರೆ ನರಹರಿ ಅಂತ ಹೇಳಿ, ಪ್ರೊಫೆಸರ್ ವಿ ನರಹರಿ ಹೆಸರು ಕೇಳಿರ್ಬೋದು ನೀವು. ಅವ್ರು ನನ್ನ ಮೇಲೆ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂದ್ರೆ, ನಾನು 1 ತಿಂಗಳು ಲೇಟ್ ಆಗಿ ಕಾಲೇಜ್ಗೆ ಹೋಗ್ಲೋ ಬೇಡವೋ ಅಂತ ಹೋದವನು ನರಹರಿ ಅವರ ವಿದ್ವತ್ತನ್ನ ನೋಡಿ ಕೂತಿದ್ದ ಜಾಗದಲ್ಲಿ ಕವನ ರಚನೆ ಮಾಡ್ಬಿಡ್ತಿದ್ರು. ಆಮೇಲೆ ಅವರು ಹೆಂಗಂದ್ರೆ, ಒಂದು ಕ್ಲಾಸ್ಗೆ ಎಂಟ್ರಿ ಆದ್ರೆ ಅವ್ರ ಸಬ್ಜೆಕ್ಟ್ ಯಾವ್ದಾದ್ರು ಆಗಿರ್ಲಿ, ಈ ಪೀರಿಯಡಿನ ಸಬ್ಜೆಕ್ಟ್ ಯಾವುದು ಅಂತ ಕೇಳ್ತಿದ್ರು. ಉದಾಹರಣೆಗೆ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ ಎಲ್ಲಿ ತನಕ ಆಗಿತ್ತು ಅಂತ ಕೇಳ್ತಿದ್ರು. ಮೆಥಡಾಲಜಿ ಆಫ್ ಮ್ಯಾಥಮೆಟಿಕ್ಸ್ ಇಲ್ಲಿ ತನಕ ಆಗಿದೆ ಅಂದ್ರೆ ತಗೊಳ್ಳಿ ಹಂಗಾರೆ ಅಂತ ಹೇಳಿ ಅಲ್ಲಿಂದ ಕ್ಲಾಸ್ ಮಾಡ್ತಿದ್ರು. ನೋಟ್ಸನ್ನು ಅಲ್ಲಿಂದ ಕೊಡ್ತಾ ಇದ್ರು. ಆದ್ರೆ ಕೈಯಲ್ಲಿ ಒಂದು ಚೀಟಿ ಆಗ್ಲಿ, ಒಂದು ಪುಸ್ತಕ ಆಗ್ಲಿ, ಒಂದು ಹಾಳೆ ಆಗ್ಲಿ ಯಾವತ್ತೂ ಹಿಡ್ಕೊಂಬಂದಿಲ್ಲ ಅವರು. ನೀವು ಯಾವ ಸಬ್ಜೆಕ್ಟ್ ಕೇಳಿ ಅವ್ರು ಕೂತಿದ್ದ ಜಾಗದಲ್ಲೇ ನೋಟ್ಸ್ ಕೊಡ್ತಿದ್ರು. ಅಲ್ಲಿಂದಾನೇ ಕ್ಲಾಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅಂದ್ರೆ ಇಷ್ಟರ ಮಟ್ಟಿಗೆ ಅವರ ಜ್ಞಾನ ಇತ್ತು ಅಂತ ನೋಡ್ಬೋದು. ಆಮೇಲೆ ಇನ್ನೊಂದೇನಂದ್ರೆ, ಯಾವ್ದಾದ್ರು ಒಂದು ಸಭೆ ಸಮಾರಂಭ ಬಂತು ಅಂದ್ರೆ ಅದಕ್ಕೆ ತಕ್ಕಂತೆ ಒಂದು ಕವನ ರೆಡಿ ಆಗ್ಬಿಟ್ಟಿರೋದು ಅವ್ರ ಕೈಯಲ್ಲಿ. ಅದಾದ್ಮೇಲೆ ಕವನ ಬರೆಯುವಂತ ಹುಡುಗರನ್ನ ಎಂಕರೇಜ್ ಮಾಡ್ತಾ ಇದ್ರು. ನಾನು ಅವಾಗ ಪ್ರಾಸದನ್ನ ಸೇರಿಸಿ ಬಾಲಿಶವಾಗಿ ಏನೇನೋ ಬರ್ದಿದ್ದೆ, ಬಟ್ ಸೂಟಬಲ್ ಅಲ್ಲ ಅದು. ನೀವು ಅವರಿಂದ ಪ್ರಯತ್ನ ಮಾಡಿದ್ದೀನಿ ಅವಾಗ. ಬಟ್ ಅವಾಗೆಲ್ಲ ಅದೇನು ಒಳ್ಳೆ ಕವನಗಳಾಗಿರ್ಲಿಲ್ವೇನೋ. ನರಹರಿ ಅವರು ನನ್ನ ಮೇಲೆ ಇವತ್ತಿಗೂ ಗಾಢವಾದ ಇನ್ಫ್ಲೂಯೆನ್ಸ್ ಅನ್ನ ನನ್ನ ಮೇಲೆ ಮಾಡಿದ್ದಾರೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟೆಲ್ಲ ಸಾಧ್ಯತೆ ಇದೆ. ಪಾಠನೂ ಹೀಗೆ ನೋಡಿದ್ರೆ ಸಾಹಿತ್ಯದಲ್ಲೂ ಈ ತರ ಯಾವ ವಿಷಯ ಕೇಳಿ ಆ ವಿಷಯದ ಬಗ್ಗೆ ಮಾತಾಡ್ತಾರೆ. ಇದು ನನ್ನನ್ನ ಬಹಳ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅದಾಗಿ B.Ed ಆಯ್ತು. ಹಾಸನದಲ್ಲಿ ಎಲ್ಲಿ ಇದ್ರಿ? ಹಾಸನಲ್ಲಿ ಅಲ್ಲೇ ಕಾಲೇಜ್ ಪಕ್ಕನೇ ಒಂದು ರೂಮ್ ಮಾಡ್ಕೊಂಡಿದ್ವಿ. ನನ್ನ ಸ್ನೇಹಿತರಿಬ್ರು ಸೇರಿ ಕೊಂಡಿದ್ವು. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಶಿಕ್ಷಣದ ಬಗ್ಗೆ ಒಂದಷ್ಟು ಅರಿವು ಮೂಡ್ತು. ನಾನು ಅಲ್ಲಿವರೆಗೂ ಹೇಗೆಗೋ ಇದ್ದವನು ನಾನು ಚೇಂಜ್ ಆಗ್ಬೇಕಾಗಿದೆ ಅಂತ ನನಗೆ ಅನ್ನಿಸ್ತು. ನಾನು ಚೇಂಜ್ ಆದೆ. ಆಗ ನನ್ನ ಡ್ರೆಸ್ಸು, ಉಡುಗೆ ತೊಡುಗೆ, ಮಾತನಾಡೋ ಶೈಲಿ ಇವೆಲ್ಲವೂ ಬದಲಾಯಿತು B.Ed ಸೇರಿದ್ದರಿಂದ. ಬಹುಶಃ ನಾನು B.Edಗೆ ಸೇರ್ಲಿಲ್ಲ ಅಂದಿದ್ರೆ ಅವು ಯಾವ ಬದಲಾಗ್ತಿರ್ಲಿಲ್ಲ ಅಂತ ನಂಗೆ ಅನ್ನಿಸ್ತದೆ. ಅದಾದ್ಮೇಲೆ ನಾನು MSc ಜಾಯ್ನ್ ಆದೆ, ಎಲೆಕ್ಟ್ರಾನಿಕ್ಸ್. ಇಲ್ಲೇ ಹಾಸನದಲ್ಲೇ ಹೇಮಗಂಗೋತ್ರಿನಲ್ಲಿ ನನಗೆ MSc ಎಲೆಕ್ಟ್ರಾನಿಕ್ಸ್. ಅಂದ್ರೆ ಎಲೆಕ್ಟ್ರಾನಿಕ್ಸ್ ಯಾಕೆ ತಗೊಳ್ಬೇಕು ಅಂತ ಅಂದ್ರೆ ನೀವೇನು ಆಗ್ಬೇಕು ಅಂತ ಅನ್ಕೊಂಡಿದ್ರಿ? ಇಲ್ಲ, ಆಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ಸ್ ಹೊಸ ಸಬ್ಜೆಕ್ಟ್ ನಾವು ಓದುವ ಸಂದರ್ಭದಲ್ಲಿ. ಹಂಗಾಗಿ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಅಲ್ಲಿ ತುಂಬಾ ಆಪರ್ಚುನಿಟೀಸ್ ಇದೆ. ಅವಾಗೆಲ್ಲ ನಮಗೆ ನಾನು ಹಿಂಗೆ ಆಗ್ಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಆಕ್ಚುಲಿ ಎಲ್ಲ ಸುತ್ತ ಯಾರು ಹೇಗೆ ಹೋಗ್ತಾ ಇದಾರೆ, ನಾನು ಹಾಗೆ ಹೋಗ್ಬೇಕು ಅನ್ನುವಂಥದ್ದು. ಮತ್ತೆ ಅಧ್ಯಾಪಕರು ಏನಾದ್ರು ಹೇಳಿದ್ರೆ, ಯಾರಾದ್ರೂ ನಮ್ಗೆ ಇಷ್ಟ ಆದವ್ರು ಏನಾದ್ರು ಹೇಳಿದ್ರೆ ಇದನ್ನ ಓದಿದ್ರೆ ಒಳ್ಳೇದಾ, ಆಯ್ತು ಹೋಗೋಣ, ನಿಜ ಅದನ್ನ ಫಾಲೋ ಮಾಡ್ಬಿಡ್ತಾ ಇದ್ವು ನಾವು. ಸೊ ಹಾಗಾಗಿ ನಾನು ಎಲೆಕ್ಟ್ರಾನಿಕ್ಸ್ ತಗೊಂಡೆ. ಎಲೆಕ್ಟ್ರಾನಿಕ್ಸ್ ಆಯ್ತು, MSc ಆಗಿತ್ತು. ಬೆಂಗಳೂರಿನಲ್ಲಿ ಕೆಲಸ ಹುಡುಕ್ತೆ. ಒಂದಿನ ಏನಾಯ್ತು, ಒಂದು ಪೇಪರ್ನಲ್ಲಿ ಆ್ಯಡ್ ಬಂದಿತ್ತು, ಹಳ್ಳಿ ಮೈಸೂರು D.Ed ಕಾಲೇಜ್ನಲ್ಲಿ ಕೆಲಸ ಇದೆ ಅಂತ. ಅಲ್ಲಿಗೆ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ ದಿನನೇ ಅವ್ರು ಕೆಲಸ ಕೊಟ್ಬಿಟ್ರು. ನಾನು ಬೆಂಗಳೂರಿನಲ್ಲಿ ಇದ್ದವನು ಮನೆ ಹತ್ರ ಇರ್ಬೋದಲ್ಲ ಅಂತ ಮತ್ತೆ ವಾಪಸ್ ಬಂದ್ಬಿಟ್ಟೆ ಇಲ್ಲಿ. ಹಾಗಾಗಿ ನಂದು ಎಲೆಕ್ಟ್ರಾನಿಕ್ ಕ್ಷೇತ್ರ ಹೊರಟೋಯ್ತು, ಎಜುಕೇಶನ್ ಕ್ಷೇತ್ರಕ್ಕೆ ಬಂದೆ. ಈಗ ಕುಮಾರ್ ಅವರೇ, ಪ್ರತಿಯೊಬ್ಬ ಬರಹಗಾರರಿಗೂ ಒಂದು ಉದ್ದೇಶ ಇರುತ್ತೆ. ಅಂದರೆ ಕೆಲವರು ಸುಮ್ಮನೆ ಹಾಗೆ ಹಾಬಿಗಾಗಿ ಬರೀತಾರೆ, ಕೆಲವರು ತಮ್ಮ ಆತ್ಮತೃಪ್ತಿಗಾಗಿ ಬರೀತಾರೆ, ಕೆಲವರು ಪ್ರಸಿದ್ಧಿಗಾಗಿ ಕೂಡ ಬರೀಬಹುದು, ಅಥವಾ ಇನ್ನು ಕೆಲವರು ಸಾಮಾಜಿಕ ಒಂದು ಏನು ಕಟ್ಟುಪಾಡುಗಳನ್ನ ಅಥವಾ ಸಾಮಾಜಿಕ ನೀತಿ ನಿಯಮಗಳನ್ನ ತೋರ್ಪಡಿಸ್ಲಿಕ್ಕೆ ಬರೀಬಹುದು. ಹೀಗೆ ಏನೇನೋ ಉದ್ದೇಶಗಳು ಇರುತ್ತೆ. ನೀವೊಬ್ಬರು ಬರಹಗಾರ ಆಗಿದ್ದೀರಾ, ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು ಬರೀತಾ ಇದ್ದೀರಾ, ಅಥವಾ ನಿಮ್ಮ ಉದ್ದೇಶ ಏನು, ನಿಮ್ಮ ಬರಹದ ಉದ್ದೇಶ? ತುಂಬ ಒಳ್ಳೆ ಪ್ರಶ್ನೆ ಇದು. ಪ್ರತಿಯೊಬ್ಬ ಕವಿಯನ್ನು, ನಾನು ಕವಿ ಅಂತ ಅಂದ್ಕೊಂಡಿರೋರೆಲ್ಲರೂ ಈ ಪ್ರಶ್ನೆನ ಕೇಳ್ಕೋಬೇಕು, ನಾನು ಯಾಕೆ ಬರಿತಾ ಇದ್ದೀನಿ ಅನ್ನುವಂಥ ಪ್ರಶ್ನೆ. ನಾನು ಆರಂಭದಲ್ಲಿ ಕವನ ಬರೆಯೋದಕ್ಕೆ ಶುರುವಾಗಿದ್ದು ನನ್ನ ಸ್ನೇಹಿತನ ಇನ್ಫ್ಲೂಯೆನ್ಸಿಂದ, ವಿನಯ್ ಚಂದ್ರನ ಇನ್ಫ್ಲೂಯೆನ್ಸಿಂದ. ಆವಾಗ ನನಗನ್ಸಿದ್ದೇನೆಂದರೆ, ಅವನು ಕವನ ಹಿಡ್ಕೊಂಡು ಬರೋನು, ನೋಡೋ ಹಿಂಗೆ ಬರೆದಿದ್ದೀನಿ, ನಿನ್ನ ಅಭಿಪ್ರಾಯ ಹೇಳು ಅಂತ ಹೇಳಿ ಅವನು ಕವನ ಓದ್ತಿದ್ದ.
ಇದೆಲ್ಲ ಆಗ್ತಿದ್ದಂಗೆ ನಾನು ಬರಿತೀನಿ ಈ ಥರದ್ದು, ನನ್ನ ಕೈಲಾಗಿ ಬರೆಯೋಕ್ಕಾಗಲ್ಲ, ಬರಿತೀನಿ ಕಣ ನಾನುವೇ ಅಂತ ನಾನು ಅವನ ಜೊತೆ ಸುಮ್ಮನೆ ಹುಡುಗಾಟಕ್ಕೆ ಶುರುವಾದಂಥ ಇದು. ಅಷ್ಟರೊಳಗೆ ನಾನೇನು ಮಾಡಿದ್ದೆ, ನನ್ನ ಹೆಂಡತಿ ಮೇಲೆ ಒಂದಷ್ಟು ಕವನಗಳನ್ನ ಅದು ಮಾಮೂಲಿ ಅದನ್ನು ಬರೆದಿದ್ದೆ. ಅದರಲ್ಲಿ ತುಂಬ ಫೋರ್ಸ್ ಇದೆ ಇದರಲ್ಲಿ ನಿಂದು ಕವನಗಳಲ್ಲಿ ಅಂತ ಅವನು ನನಗೆ ಹೇಳ್ದ. ಆ ಹೇಳಿದ ಕಾರಣಕ್ಕೆ ನಾನು ಬರಿತೀನಿ ಕಣೋ ಅಂತ ಹೇಳಿ ಬರೆದೆ. ನನ್ನ ಆ ಕವನವನ್ನು ನಾನು ಅವನಿಗೆ ತೆಗೆದುಕೊಂಡು ಹೋಗಿ ಕೊಟ್ಟಾಗ ಅವನು ಆಲ್ರೆಡಿ ಒಂದು 180-200 ಕವನಗಳು ಬರೆದಿದ್ದ. ಅವನು ಒಂದು ಮಾತು ಹೇಳ್ದ ನನಗೆ, ಅದಿನ್ನೂ ಯಾರು ಹೇಳಲ್ಲ ಆ ಥರ. ಆ್ಯಕ್ಚುಲಿ ನನ್ನ ಇಷ್ಟೂ ಕವನಗಳ ಮುಂದೆ ನಿನ್ನ ಕವನ ದೊಡ್ಡ ಕವನ ಅಂತ ಅಂದ್ಬಿಟ್ಟು. ಆ ಒಂದು ಮಾತು ಎಷ್ಟು ಪ್ರೇರಣೆ ಕೊಡ್ತಾರೆ. ಇದು ನನ್ನನ್ನು ತುಂಬ ಬದಲಾಯಿಸಿದಂಥ ವಿಚಾರ. ಯಾವ ಗೆಳೆಯರು ಹಾಗೆ ಹೇಳೋದಿಲ್ಲ, ಹೃದಯವಂತ ಗೆಳೆಯರಿದ್ರೆ ಮಾತ್ರ ಈ ಮಾತುಗಳನ್ನು ಹೇಳ್ತಾರೆ. ಇಷ್ಟೂ ಕವನಗಳ ಮುಂದೆ ಈ ಕವನ ಮೇಲೆದ್ದು ನಿಂತ್ಕೊಂಡ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರ್ದಿದೀಯಾ ಅಂತ ಹೇಳ್ದ. ಹಂಗನ್ಸಿದಂಗೆ ರೋಮಾಂಚನ ಆಗೋಯ್ತು ನನಗೆ ಒಂದೇ ಸರಿಗೆ. ಈ ನನ್ನ ಪ್ರಳಯವಾಗುತ್ತಿರಲಿ ಅನ್ನುವ ಮೊದಲನೇ ಕವನ ಸಂಕಲನದ ಕವನನೇ ಅದು, ಪ್ರಳಯವಾಗುತ್ತಿರಲಿ ಅಂತಕ್ಕಂಥದ್ದು. ಈ ಪ್ರಳಯವಾಗುತ್ತಿರಲಿ ಅನ್ನೋದು ಹೇಗೆ ಬಂತು ಅಂದರೆ, ಉತ್ತರಾಖಂಡಲ್ಲಿ ಒಂದು ದೊಡ್ಡ ಪ್ರಳಯ ಆಗೋಗಿತ್ತು. ಅಂದರೆ ನೀರು ಎಲ್ಲ ನುಗ್ಗಿತ್ತು. ಅಲ್ಲೊಂದು ಶಿವನ ದೊಡ್ಡ ಮೂರ್ತಿ ಇತ್ತು, ಅವನ ಎದೆವರೆಗೆ ನೀರು ಹರಿತಾ ಇತ್ತು. ನೀವು ನೋಡಿರ್ಬೋದು. ಪ್ರಳಯ ಯಾವುದರ ಸಂಕೇತ ಅಂತ ಹೇಳಿದ್ರೆ ಎಲ್ಲವನ್ನು ನಾಶ ಮಾಡುವುದರ ಸಂಕೇತ. ಈಗ ನಾನು ಕವಿ ಪ್ರಳಯವಾಗುತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ತಪ್ಪಲ್ವಾ ಅದು ಅನ್ನುವಂಥ ಪ್ರಶ್ನೆ. ನಾನು ಪ್ರಳಯ ಎಲ್ಲಾಗಬೇಕು ಅನ್ನೋದನ್ನ ಇಲ್ಲಿ ಬರೆದಿದ್ದೀನಿ. ನನ್ನ ಗೆಳೆಯನಿಗೆ ಬಹಳ ಇಷ್ಟವಾದಂಥ ಕವಿತೆ. ಸೃಜಿಸು ಸುನಾಮಿ ಬಂದಪ್ಪಳಿಸಲಿ ನನ್ನೆದೆಗೆ, ಕಟ್ಟಿಕೊಂಡಿರುವ ಸ್ವಾರ್ಥ ಸೌಧಗಳ ಪುಡಿಗಟ್ಟಿ ಬಳಿದು ಎಳೆದೊಯ್ಯಲಿ ತಿರುಗಿ ಬಾರದಂತೆ ಸಾಗರದಾಳಕ್ಕೆ. ಏಳಿಸು ಚಂಡಮಾರುತ ಬೀಸಲಿ ನನ್ನೊಳಗೆ, ರಚ್ಚೆ ಹಿಡಿದು ಕುಳಿತ ಅಹಂಕಾರ ತರಗೆಲೆಯಂತೆ ತೂರಿ ಹೋಗಲಿ ಮತ್ತೆಂದೂ ಕುಳಿತು ಮೊಳೆಯದಂತೆ. ಹುಟ್ಟಿಸು ತೀವ್ರ ಕಂಪನ ಮನದೊಳಗೆ, ಕುಸಿದು ಧರಾಶಾಯಿಯಾಗಲಿ ಗಗನಚುಂಬಿ ಭ್ರಮೆಗಳು ಸರಳತೆಯ ನೆಲದೆತ್ತರದ ವಾಸ್ತವಕ್ಕೆ. ಸಿಡಿಸು ಜ್ವಾಲಾಮುಖಿ ನನ್ನೊಡಲಿನಲ್ಲಿ, ಹೊರದೂಡಲಿ ಲವಲೇಶವೂ ಉಳಿಯದಂತೆ ತುಂಬಿರುವ ದ್ವೇಷ ಲಾವಾರಸ ಮರಳಲಿ ತಣ್ಣನೆಯ ಮಮತೆಯೊಡಲು. ಸ್ಫೋಟಿಸು ಮೇಘವ ಸುರಿಯಲಿ ನನ್ನೊಳಗೆ ಕುಂಭದ್ರೋಣವಾಗಿ, ಮೈದುಂಬಿ ನುಗ್ಗಿ ಬೀಳಿಸಲಿ ಸಂಕುಚಿತ ದೃಷ್ಟಿಪಾತ್ರವ. ಪ್ರಳಯವಾಗುತ್ತಿರಲಿ ಕಾಲಕಾಲಕ್ಕೆ ನನ್ನೊಳಗೆ, ಧುತ್ತೆಂದು ನಿಲ್ಲುವ ಬೇರೂರಿ ಬಿಡುವ ಮಡುಗಟ್ಟುವ ಮೃಗೀಯತೆಗಳ ಹುಟ್ಟಡಗಿಸಲು ಪ್ರಳಯವಾಗುತ್ತಿರಲಿ ಕಾಲಕಾಲಕ್ಕೆ ನನ್ನೊಳಗೆ. ಅಂದರೆ ಮನುಷ್ಯನಲ್ಲಿರೋ ಸ್ವಾರ್ಥ ಹೋಗಲಿ, ನಿಷ್ಕಲ್ಮಶವಾದ ಪ್ರೀತಿ ಉದಯಿಸಲಿ ಅಂತ ಆ ಅರ್ಥದಲ್ಲಿದೆ. ಪ್ರಳಯ ಆಗಬೇಕು ನಮ್ಮೊಳಗಡೆ ಅಂತಕ್ಕಂಥದ್ದು. ಬಹುಶಃ ನೀವು ಅಲ್ಲಮನ ಹೆಸರು ಕೇಳಿರ್ಬೋದು. ಅಲ್ಲಮ ಕವಿ ಅವನು ಸಹ ಈ ಪ್ರಳಯದ ಬಗ್ಗೆ ಬರೀತಾನೆ, ಅಂತರಂಗದ ಪ್ರಳಯದ ಬಗ್ಗೆ ಅಲ್ಲಮ ಬರೀತಾನೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅವನು ದೇವರನ್ನೇ ಕೇಳ್ತಾನೆ. ನನಗೆ ಈ ಕವನ ಬರೆದಾಗ ನನಗೆ ಅಲ್ಲಮನ ಬಗ್ಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಅಲ್ಲಮನ ಬಗ್ಗೆ ಓದ್ತಾ ಇರಬೇಕಾದ್ರೆ ಹೌದಲ್ಲ, ನಮ್ಮ ಒಳಗಡೆ ನಾವು ಪ್ರಳಯವನ್ನ ಹುಟ್ಟಾಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಮನುಷ್ಯರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಅದೊಂದನ್ನ ಹೇಳ್ತೀನಿ. ಅಲ್ಲಮ ಬರೀತಾನೆ ಒಂದ್ ಕಡೆ, ಹಿಂದೆ ಎಷ್ಟು ಪ್ರಳಯ ಹೋಯಿತೆಂದರಿಯೇ ಮುಂದೆ ಎಷ್ಟು ಪ್ರಳಯವಾಗುವುದೆಂದರಿಯೇ, ತನ್ನ ಸ್ಥಿತಿಯ ತಾನರಿಯದಡೆ ಅದೇ ಪ್ರಳಯವಲ್ಲ. ನನ್ನ ಸ್ಥಿತಿ ನಾನು ತಿಳ್ಕೋಬೇಕು. ತನ್ನ ವಚನ ತನಗೆ ಹಗೆಯಾದಡೆ ಅದೇ ಪ್ರಳಯವಲ್ಲ. ಇಂತಹ ಪ್ರಳಯ ನಿನ್ನಲ್ಲುಂಟೆ ಗುಹೇಶ್ವರ, ದೇವರನ್ನೇ ಕೇಳ್ತಾನೆ ಅಂತಕ್ಕಂಥದ್ದು. ನನ್ನ ಈ ಪ್ರಳಯವಾಗುತ್ತಿರಲಿ ಆ ಕವನ ಅವನಿಗೆ ಬರೆದುಕೊಂಡೋಗಿ ಕೊಟ್ಟಾಗ ಗೆಳೆಯನಿಗೆ, ಅವನು ನನಗೆ ಬೆನ್ನು ತಟ್ಟದ. ಇದು ನನ್ನಲ್ಲಿ ಕವನವನ್ನು ಬರೆಯೋದಕ್ಕೆ ಸಿಕ್ಕಂತ ಒಂದು ದೊಡ್ಡ ಪ್ರೇರೇಪಣೆ. ತಮ್ಮ ಮೊದಲ ಕವನ ಸಂಕಲನ ಜ್ಞಾಪಕ ಇದೆಯಾ? ಇದೇ ಮೊದಲನೇ ಕವನ ಸಂಕಲನ. ಬಹಳ ಚೆನ್ನಾಗೇ ಬರ್ದಿದ್ದಾರೆ. ಹಾಗಾಗಿ ನಿಮ್ಮ ಗೆಳೆಯನ ಬೆನ್ನು ತಟ್ಟಿದ್ದಾರೆ. ಇನ್ನು ಮದುವೆ ಆಯ್ತು, ಕವನ ಸಂಕಲನ ಬರ್ದೆ ಅಂದ್ರಲ್ಲ, ಯಾವ ವಿಸ್ವಿನಲ್ಲಾಯ್ತು? ಮನೆಯವ್ರು ಏನ್ ಮಾಡ್ತಾರೆ? ನನ್ನ ಪತ್ನಿ ಚೈತ್ರ ಅಂತ ಹೇಳಿ, ಅವಳು ಸಹ ಪ್ರಾಥಮಿಕ ಶಾಲಾ ಶಿಕ್ಷಕಿ. ನಮ್ದು ಅರೇಂಜ್ ಮ್ಯಾರೇಜ್ ಆಕ್ಚುಲಿ. ಆದರೆ ನನ್ನ ಒಪ್ಪಿನ ಮಾತಿಗೂ ಮದುವೆಗೂ 6 ತಿಂಗಳು ವ್ಯತ್ಯಾಸ. ನಮ್ದು ಏಪ್ರಿಲ್ನಲ್ಲಿ ಮಾತುಕತೆ ಆಯಿತು, ನಮ್ಮ ಮದುವೆ ಆಗಿದ್ದು ನವೆಂಬರ್ನಲ್ಲಿ. ಹೊಗೆಸೊಪ್ಪು ಬೆಳೆಯೋ ಫ್ಯಾಮಿಲಿ ಅವ್ರದ್ದು. ಅವ್ರ ಮನೆ ಕೆಲಸ ಜಾಸ್ತಿ. ಆ ಕೆಲಸ ಎಲ್ಲ ಮುಗಿಸಿ ಅವರು ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಅವ್ರ ಮನೆ. ಅವಳು ಒಬ್ಬಳೆ ಹೆಣ್ಮಗಳು, ಒಬ್ಬ ತಮ್ಮ ಇದ್ದಾನೆ. ಈಗ ಅವನ ತಮ್ಮ ಮೈಸೂರಿನಲ್ಲಿ KPTCL ನಲ್ಲಿ ಇಂಜಿನಿಯರ್, ಇವಳು ಟೀಚರ್ ಆಗಿದ್ದಾಳೆ. ನೀವು ಟೀಚರ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ರ? ಖಂಡಿತ. ಯಾಕೆಂದ್ರೆ ನಾನು ಗದಗ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ನನ್ನ ವೃತ್ತಿಯವಳನ್ನೇ ಮದುವೆ ಆದ್ರೆ ನಾವು ಒಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗಿ ಬರಬಹುದು ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ಇಲ್ಲ ಅವಳನ್ನಾದ್ರೂ ಗದಗ ಕರೆಸ್ಕೋಬಹುದು, ಇಲ್ಲ ನಾನಾದ್ರೂ ಮೈಸೂರಿಗೆ ಬರ್ಬೋದು. ಅವಕಾಶ ಕೂಡ ಇದೆಯಲ್ಲ, ಅವಕಾಶ ಇದೆಯಲ್ಲ. ಆ ಕಾರಣಕ್ಕೆ ನಾನು ಮೊದಲೇ ತೀರ್ಮಾನ ಮಾಡು. ಈ 6 ತಿಂಗಳು ಗ್ಯಾಪ್ ಆಗಿದ್ದರಿಂದ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಯ್ತು. ಆಗ ಬಹಳಷ್ಟು ಭಾವನೆಗಳು ನನ್ನ ಒಳಗಡೆ ಉಕ್ಕೋದಿಕ್ಕೆ ಶುರುವಾಯ್ತು. ನಿಜ ಹೇಳ್ಬೇಕು, ತಮ್ಮಲ್ಲೂ ಒಬ್ಬ ಕವಿ ಇದ್ದಾನೆ ಅಂತ ಅವಾಗ ಗೊತ್ತಾಯ್ತು. ಅವನು ಗುರುತಿಸ್ತಾ ಗೊತ್ತಾಯ್ತು. ಬಟ್ ಭಾವನೆಗಳು ಮುಖ್ಯ ಅಲ್ವಾ? ಆ ಭಾವನೆಗಳು ಬರೋದಕ್ಕೆ ಶುರು ಆಯ್ತು. ತಂದೆ ತಾಯಿಗೆ ನಾನು ಒಬ್ಬನೇ ಮಗ, ಅಪ್ಪ ಅಮ್ಮ ಊರಲ್ಲಿದ್ರು, ನಾನು ಅಷ್ಟು ದೂರದಲ್ಲಿದ್ದೀನಿ.
ಬೆಳೆದಿದ್ದೀನಿ. ಈಗ ನಾನು ಏನೇ ಅಂದ್ರೂ ಅವ್ರ ಕೈಲಿ ಏನು ಹೇಳ್ಕೊಳಕ್ಕಾಗಲ್ಲ. ನನಗೆ ನಿಜವಾಗಿ ಅಪ್ಪ ಅಮ್ಮನ ಬೆಲೆ ಅರ್ಥ ಆಗಕ್ಕೆ ಶುರುವಾಯಿತು. ತಂದೆ ತಾಯಿ ಅಂದ್ರೇನು, ಯಾಕೆ ಅವ್ರು ಅಷ್ಟು ಒದ್ದಾಡ್ತಾರೆ, ಆ ಪ್ರೀತಿಯನ್ನು ಹಾಗೇ ಕೊಟ್ಬಿಡ್ತಾರೆ ಅವರು, ಅದರಲ್ಲಿ ಯಾವುದೇ ಲಾಭ ನಷ್ಟದ ಲೆಕ್ಕಾಚಾರ ಇರೋದಿಲ್ಲ ಅಂತ ವಿಚಾರಗಳೆಲ್ಲ ನಾನು ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರುವಾಯಿತು. ತಂದೆ ತಾಯಿ ಪ್ರೀತಿನೇ ನಿಜವಾದ ಪ್ರೀತಿ, ಅಂದ್ರೆ ನಿಸ್ವಾರ್ಥದ ಪ್ರೀತಿ ಅವರಿಬ್ಬರು ಮಾತ್ರ ಕೊಡಕ್ ಸಾಧ್ಯ. ಅಲ್ಲಿವರೆಗೂ ಗೊತ್ತಿರಲ್ಲ ನಮಗೆ. ನೋಡಿ, ನಾವು ಹತ್ರದಲ್ಲೇ ಇದ್ರೆ, ಜೊತೆನಲ್ಲೇ ಇದ್ರೆ ನಮ್ಗೆ ಆ ಭಾವನೆಗಳೇ ಗೊತ್ತಾಗಲ್ಲ. ನಾವು ಯಾವಾಗ ದೂರ ಹೋಗ್ತೀವಿ, ದೂರ ಇರ್ತೀವಿ, ಅವಾಗ ನಮ್ಗೆ ಅರ್ಥ ಆಗಕ್ಕೆ ಶುರು ಆಗುತ್ತೆ ಅವ್ರು ಎಷ್ಟು ಇಂಪಾರ್ಟೆಂಟು ಅಂತ. ಇದು ನನ್ನ ಒಳಗಡೆ ಆಯ್ತು. ಅಂದ್ರೆ ಹೇಳ್ತಾರೆ ನೋಡಿ, ವಸ್ತು ಆಗ್ಲಿ ಮನುಷ್ಯರಾಗ್ಲಿ ನಮ್ಮಿಂದ ದೂರ ಇದ್ದಾಗ, ಅಂದ್ರೆ ಕಳೆದು ಹೋದ್ಮೇಲೆ ಅಥವಾ ಪಡೆಯೋಕ್ ಮುಂಚೆ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ ಅಂತಾರಲ್ಲ, 100% ನಿಜ. ಅವಾಗ ಭಾವನೆಗಳು ಉಕ್ಕೋದಿಕ್ಕೆ ಶುರುವಾಯಿತು. ನನಗೆ ತೀವ್ರವಾದ ಭಾವನೆಗಳು ಬರ್ತಾ ಇತ್ತು ಅಂದ್ರೆ ಅದೆಲ್ಲಾನು ಪದ್ಯ ಮಾಡಿ ಮಾಡಿ ನಾನು ವಿನಯ್ಗೆ ತೋರಿಸ್ತೀನಿ. ಈಗಲೂ ಗೆಳೆಯ ಜೊತೆಗಿದ್ದಾರೆ, ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ? ಯಾವಾಗ್ಲೂ ಜೊತೆಲಿ ಇದೀವಿ. ಏನೇ ಬರೆದ್ರು ಏನೇ ಮಾಡಿದ್ರು ಶೇರ್ ಮಾಡ್ತಾ ಇದೀವಿ. ನನ್ನ ಮೊದಲನೇ ಪುಸ್ತಕ ಅವನಿಗೆ ಅರ್ಪಿಸಿದ್ದೀನಿ ನಾನು. ಈಗ ಅವ್ರಿಗೋಸ್ಕರ ಯಾವ್ದಾದ್ರು ಕವನ ಸಂಕಲನ? ಅವನಿಗೊಂದು ಕವನ ಬರೆದಿದ್ದೀನಿ, ಅವ್ರಿಗೆ ಡೆಡಿಕೇಟ್ ಮಾಡಿರೋ ಕವನ ಇದು. ಡಾಕ್ಟರ್ ಸಿ ನಾಗಣ್ಣ ಅವರು ಮುನ್ನುಡಿ ಬರೆದಿರುತ್ತೆ ನನ್ನ ಪುಸ್ತಕಕ್ಕೆ. ಕವನದ ಶೀರ್ಷಿಕೆ ಏನಾಗದಿದ್ದರು, ತಾರೆಯಾಗಬೇಕು, ಉರಿದು ಬೂದಿಯಾಗದೆ ಉಲ್ಕೆಯಂತೆ ಪಳಪಳ ಹೊಳೆಯುತ್ತ ನಿತ್ಯ ಸತ್ಯದಂತೆ. ತಾರೆಯಾಗಬೇಕು, ಉರಿದು ಬೂದಿಯಾಗದೆ ಉಲ್ಕೆಯಂತೆ ಪಳಪಳ ಹೊಳೆಯುತ್ತ ನಿತ್ಯ ಸತ್ಯದಂತೆ. ಶಿಲ್ಪವಾಗಬೇಕು, ಗುಡಿ ಸೇರದೆ ಪೊರೆಕಳಚಿ ನಿಂತ ಬಾಹುಬಲಿಯಂತೆ ಶಿಲ್ಪಿಯೇ ಕೈ ಮುಗಿದು ನಿಲ್ಲುವಂತೆ. ಭುವಿಯಾಗಬೇಕು, ಹಸಿರುಕ್ಕಿ ನಳನಳಿಸುವಂತೆ ಬರಡು ಗ್ರಹಗಳ ಎದೆಗಳಲ್ಲೂ ಹಸಿರ ವಾಂಛೆ ಮೊಳೆಯುವಂತೆ. ಚಂದ್ರನಾಗಬೇಕು, ಹಾಲ ಬೆಳದಿಂಗಳ ಚೆಲ್ಲುವಂತೆ ಕತ್ತಲು ಕವಿದರು ಭರವಸೆಯ ಹುಣ್ಣಿಮೆಯ ಹೊತ್ತು ಬರುವಂತೆ. ಸೂರ್ಯನಾಗಬೇಕು, ಸಕಲ ಜೀವರಾಶಿಗಳಿಗೂ ಅಭಯ ತುಂಬುವಂತೆ ಸದ್ದಿಲ್ಲದೆ ಕೆಲಸ ಮುಗಿಸಿ ಮರೆಯಾಗುವಂತೆ. ಏನಾಗದಿದ್ದರೂ ಗೆಳೆಯ ನಿನ್ನಂತಾದರೆ ಸಾಕು, ಏನಾಗದಿದ್ದರೂ ಗೆಳೆಯ ನಿನ್ನಂತಾದರೆ ಸಾಕು, ಗುಡುಗದೆ ಸಿಡಿಯದೆ ಸ್ಫೂರ್ತಿ ಹನಿಗಳ ಬಿತ್ತುವ ಮುಂಗಾರಿನಂತೆ. ಅವನಿಗೋಸ್ಕರನೇ ನಾನು ಬರೆದಂಥ ಕವನ. ಅವರು ಎಲ್ಲಿ ಗೆಳೆಯ ಆಗಿದ್ದು ತಮಗೆ? ನಾನು MSc ಎಲೆಕ್ಟ್ರಾನಿಕ್ಸ್ ಇದ್ದಾಗ, ಅವನು MA ಇನ್ ಇಂಗ್ಲೀಷ್ ಲಿಟ್ರೇಚರ್ ಸ್ಟೂಡೆಂಟ್. ಆ MA ಇನ್ ಇಂಗ್ಲೀಷ್ ಫಸ್ಟ್ ಇಯರ್ ಇದ್ದಾಗ ಅವನಿಗೆ SBI ನಲ್ಲಿ ಜಾಬ್ ಆಯಿತು. ಕೆಲಸ ಆಗಿ ಅವನು ಹೊಳೆನರಸೀಪುರದ ಪಕ್ಕದ ಹಳ್ಳಿನಲ್ಲಿ ಬ್ರಾಂಚ್ನಲ್ಲಿ ಅವನು ಕೆಲಸಕ್ಕೆ ಬಂದ. ಊರಿನಲ್ಲಿ ಯಾವಾಗಲೂ ಸಿಗ್ತಾ ಇದ್ದ. ನಮ್ದೊಂದು ಕ್ರಿಕೆಟ್ ಟೀಮ್ ಇತ್ತು ಊರಿನಲ್ಲೆಲ್ಲ, ಸ್ವಲ್ಪ ಫೇಮಸ್ ಆಗ. ಆ ಗುಂಪಿನೊಳಗಡೆ ಇವನು ಸಿಕ್ಕದ. ನಮ್ಮಿಬ್ಬರ ಅಭಿರುಚಿಗಳು ಒಂದೇ ಥರ ಇತ್ತು ಆಗ. ಓದೋ ಹವ್ಯಾಸ, ಈ ಕವನ, ಕತೆ, ಕಾದಂಬರಿ, ಪುಸ್ತಕಗಳು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಈ ಮೂಲಕ ಆ ಸ್ನೇಹ ಬಹಳ ಬೇಗ ಗಟ್ಟಿ ಆಯಿತು, ಬೆಳೀತು, ಎಲ್ಲ ಆಯಿತು. ಹಾಗಾಗಿ ಅವನ ಇನ್ಫ್ಲೂಯೆನ್ಸ್ ಇಂದ ಈ ಪುಸ್ತಕನೂ ಆಯಿತು. ನಮ್ಮ ಮನೇಲಿ ಇವತ್ತು ಹೇಳ್ತಾರೆ, ನನ್ನ ಮಗ ಏನಾದರೂ ಚೇಂಜ್ ಆಗಿದ್ರೆ ಅದು ವಿನಯಿಂದ. ಅಂದ್ರೆ ಈಗಲೂ ನೀವು ಅವ್ರನ್ನ ಸ್ಮರಿಸ್ತೀರಲ್ವಾ? ಅಂದ್ರೆ ಎಷ್ಟು ಗೆಳೆತನ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬೋದು. ಕವಿ ಆದವರು ಸಮಾಜವನ್ನ ಹೇಗೆ ಬದಲಾಯಿಸಬಹುದು? ಕವಿಯಾದವರು ಸಮಾಜವನ್ನು ಬದಲಾಯಿಸ್ತೀನಿ ಅಂತ ಹೊರಡಬಾರ್ದು, ಇದು ಮೊದಲನೇದು ನನ್ನ ಅಭಿಪ್ರಾಯ. ಆದರೆ ಸಮಾಜದಲ್ಲಿ ಇರುವಂತಹ ಅಪವ್ಯಸಗಳೇನಿದ್ದಾವೆ ಅವುಗಳನ್ನು ಎತ್ತಿ ಹಿಡಿಯುವಂತಹ, ಅಂಥವುಗಳು ಇರಬಾರ್ದು ಅನ್ನುವಂತಹ ಕವನಗಳನ್ನು ರಚನೆ ಮಾಡಬೇಕು ಅವರು. ನಾನು ಚೇಂಜ್ ಮಾಡ್ತೀನಿ ಅಂತ ಹೊರಟಾಗ ಆ ಗಟ್ಟಿಯಾದ ಕವನಗಳು ಈಚೆಗೆ ಬರಲ್ಲ. ನಾನು ಅದನ್ನು ಫೀಲ್ ಮಾಡಿದರೆ ಮಾತ್ರ, ನನ್ನ ಒಳಗಡೆ ಅದು ತುಡಿತ ಮತ್ತೆ ಆ ಒದ್ದಾಟ ಇದ್ರೆ ಮಾತ್ರ ಕವನ ಈಚೆಗೆ ಬರುತ್ತೆ. ಕವನದಿಂದ ಬದಲಾಗುವವರು ಬದಲಾಗ್ತಾರೆ. ಅದು ಮತ್ತೊಬ್ಬರಿಗೆ ಪ್ರೇರಣೆ ಸಿಕ್ಕ, ಖಂಡಿತ ಪ್ರೇರಣೆ ಆಗುತ್ತೆ, ಬದಲಾವಣೆ ಆಗ್ತಾರೆ. ಈಗ ಉದಾಹರಣೆಗೆ ನಾವು ಹೇಳೋದಾದ್ರೆ, ದಲಿತ ಕವಿ ಸಿದ್ಧಲಿಂಗಯ್ಯನವ್ರದನ್ನ ನಾನು ಅವುಗಳನ್ನ ಓದಿದಾಗ, ಅವರು ಇಕ್ರಲ್ಲ ಒದಿರಲ್ಲ ಅನ್ನುವಂಥ ಹಾಡುಗಳು ಬಂದಾಗ, ಅದು ಜನಾಂಗದವರಿಗೆ ಅವ್ರಿಗೊಂದು ಆತ್ಮಸ್ಥೈರ್ಯ, ಇಲ್ಲ ನಾವು ಮಾಡ್ತಿರೋದು ತಪ್ಪಲ್ಲ ಅನ್ನುವಂಥದ್ದು, ಅಥವಾ ಕೇಳಿದವ್ರಿಗೆ ಹೌದಲ್ಲ ನಾವು ಇಷ್ಟೊಂದು ಅನ್ಯಾಯ ಮಾಡ್ತಿದ್ದೀವಲ್ಲ ಅವ್ರಿಗೆ ಅನ್ನುವಂತಹ ಮನಸ್ಥಿತಿ, ಇಂಥವೆಲ್ಲ ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಕವನಕ್ಕೆ ಅಷ್ಟು ಶಕ್ತಿ ಇದೆ. ಓದಿದವರನ್ನ, ಒಳಗೆ ಸೇರಿದವರನ್ನ ಅದು ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆಮೇಲೆ ಆದ ಬದಲಾವಣೆಗಳು ಮೇಲ್ಮಟ್ಟದಲ್ಲಿ ಕಾಣಲ್ಲ, ಬದಲಾವಣೆಗಳು ಒಳಗಡೆನೇ ಕಾಣ್ತಾ ಹೋಗ್ತವೆ. ಈಗ ಒಂದು 20 ವರ್ಷದ ಹಿಂದೆ ನಾವು ನಡ್ಕೊಳ್ತಾ ಇದ್ದಂಥ ರೀತಿಗೂ ಇವತ್ತು ನಾವು ನಡ್ಕೊಳ್ತಾ ಇದ್ದಂಥ ರೀತಿಗೂ ಬಹಳ ವ್ಯತ್ಯಾಸ ಇದೆ. ಆ ವ್ಯತ್ಯಾಸಗಳಿಗೆ ಕವನದ ಮೂಲಕ ರೂಪಿಸಿದ ನಡವಳಿಕೆನೂ ಕಾರಣ ಆಗುತ್ತೆ. ಖಂಡಿತ ಕವನ ಮನಸ್ಸಿನೊಳಗಡೆ ಆಲೋಚನೆ ರೂಪಿಸುತ್ತೆ. ಈಗ ಉದಾಹರಣೆಗೆ ನಾನೊಂದು ಯಾವುದೋ ಕವನ ಓದಿ ನನಗೆ ಇನ್ಫ್ಲೂಯೆನ್ಸ್ ಆಗ್ತಿದ್ದಂಗೆ ನನ್ನ ಒಳಗಡೆ ನಾ ಚೇಂಜ್ ಆಗ್ಬಿಟ್ಟಿರ್ತೀನಿ. ನನ್ನ ಚೇಂಜು ಕಾಣಲ್ಲ, ತುಂಬ ನಮ್ಮ ಹತ್ರದವ್ರಿಗೆ ಮಾತ್ರ ಕಾಣಿಸ್ತಾ ಇರ್ತದೆ. ಬರವಣಿಗೆಯಲ್ಲಿ ಕಾಣಿಸುತ್ತೆ. ಬರವಣಿಗೆನಲ್ಲಿ ಕಾಣಿಸುತ್ತೆ, ಓದಿದವರಲ್ಲಿ ನಡವಳಿಕೆಯಲ್ಲಿ ಕಾಣಿಸುತ್ತೆ. ಓದ್ದವ್ನು ನಾಚಿಕೆ ಪಟ್ಕೋತಾನೆ, ನಾನು ಹಿಂಗೆ ಇರಬಾರ್ದಾಗಿತ್ತಲ್ವಾ, ಹೀಗಾಯ್ತಲ್ವಾ ಅನ್ನೋದನ್ನ. ಹಾಗಾಗಿ ಕವಿ ಸಮಾಜವನ್ನು ನಾನು ತಿತ್ತೀನಿ ಅಂತ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ನಾನು ಒಳ್ಳೆ ಕವನ ಬರಿತೀನಿ ಅಂತ ಹೊರಡಲಿ, ತೊಂದರೆ ಇಲ್ಲ. ವಿಷಯಗಳು ಅವನಲ್ಲಿ ಚೆನ್ನಾಗಿ ಮಡುಗಟ್ಲಿ, ಸೇರ್ಕೊಳ್ಳಿ, ಅದು ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಆಗಿ ಈಚೆಗೆ ಬರಲಿ. ಆ ಈಚೆಗೆ ಬಂದಿದ್ದು ಇನ್ಫ್ಲೂಯೆನ್ಸನ್ನು ಮಾಡುತ್ತೆ.
ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳ್ತಾರೆ. ಹೌದು, ಖಂಡಿತ. ರವಿ ಕಾಣದ್ದನ್ನ ಕವಿ ಕಂಡ ಅಂತ ಯಾಕಂತಾರೆ ಅಂತ ಹೇಳಿದ್ರೆ, ಆ ಮನಸ್ಸಿನ ಮೂಲೆಗಳಲ್ಲಿ ಇದ್ದಂಥ ವಸ್ತುಗಳನ್ನು ಎತ್ಕೊಂಡು ಅಲ್ಲಿಂದ ಅವರು ಇನ್ನೊಂದು ವಿಚಾರವನ್ನು ಈಚೆಗೆ ತರ್ತಾರೆ. ನೋಡಿ, ನಾವು ದೀಪ ಒಂದು ಹಣತೆ ಇದ್ದರೆ ಸಾಕು ಅಂತೆಲ್ಲ ಮಾತಾಡ್ತೀವಿ. ನನ್ನ ಒಂದು ಕವನದಲ್ಲಿ ನಾನು ಅದನ್ನು ನೋಡಿರೋ ದೃಷ್ಟಿಕೋನನೇ ಬೇರೆ. ಅದು ಹೇಗಿರ್ಬೋದು ಅನ್ನೋದನ್ನು ನಿಮಗೆ ಓದಿ ಹೇಳೋದಕ್ಕೆ ಪ್ರಯತ್ನ ಮಾಡಿ. ದೀಪದಂತಲ್ಲ ಅಂತ ಒಂದು ಕವನ ನೋಡಿ. ಎಲ್ಲ ದೀಪ ಬೇಕು ಅಂತೀವಿ, ಅದನ್ನು ನಾವು ದೀಪದಂತಲ್ಲ ಅಂತ ಹೇಳ್ತಾ ಇದ್ವಿ. ಆವಿಯಾಗುವ ಕಣಕಣವ ಕೇಳು ಏಕಿಂತ ಮೋಹ ಅವನೆಡೆಗೆ, ಆವಿಯಾಗುವ ಕಣಕಣವ ಕೇಳು ಏಕಿಂತ ಮೋಹ ಅವನೆಡೆಗೆ, ಚಿಗುರುವ ಪ್ರತಿ ಎದೆಯಲ್ಲೇಕೆ ಅವನದೇ ಧ್ಯಾನ, ಕಣಿವೆಗಳಲ್ಲಿ ಮೊಳೆತ ಕುಡಿಗಳು ಅವನಿತ್ತ ಭರವಸೆಯ ಕಿರಣದ ತುದಿ ಹಿಡಿದೇ ಮೇಲೇರಿ ಹೊಳೆದಿಹವು, ಅವನತ್ತ ತೆರಳಿದ್ದ ಹನಿ ಹನಿಯೂ ಮರಳಿದೆ ತುಂಬಿದೆದೆಯಲಿ, ಒಮ್ಮೆಯೆಂದರೂ ಒಮ್ಮೆಯೂ ಆಪೋಷಿಸಿಲ್ಲ ಯಾರನ್ನೂ ಹಿಡಿದಿಟ್ಟಿಲ್ಲ ಋಣದಲು, ಸೂರ್ಯನೆಂದರೆ ಹಾಗೆಯೇ ಪತಂಗವ ಸೆಳೆದು ಸುಡುವ ದೀಪದಂತಲ್ಲ. ನೋಡಿ, ಇಲ್ಲಿ ಏನನ್ನು ನೋಡ್ಬೋದು ಅಂತ. ಇಲ್ಲಿ ಯಾರು ನೋಡದೇ ಇರೋದನ್ನು ಒಂದನ್ನು ನೋಡ್ತಾ ಇದ್ದಾರೆ. ಏನು ಸೂರ್ಯ ಅಂದ್ರೇನು, ಎಲ್ಲರನ್ನೂ ಸುಟ್ಬಿಡಲ್ಲ ಅವನು, ಎಲ್ಲನೂ ಒಂದು ಡಿಸ್ಟೆನ್ಸಲ್ಲಿ ಇಟ್ಟಿರ್ತಾನೆ. ಆ ಡಿಸ್ಟೆನ್ಸಿಂದ ಇಟ್ಟು ಒಂದು ಸಿಸ್ಟಮು ಚೆನ್ನಾಗಿ ನಡೀಲಿ ಅನ್ನೋದನ್ನ ಬಯಸ್ತಾನೆ. ರವಿ ಕಾಣೋದನ್ನ ಕವಿ ಕಾಣೋದು ಅಂದರೆ ಈ ಥರ ಆ ಒಳನೋಟಗಳನ್ನು ಅವನಿಗೆ ದಕ್ಬಿಡುತ್ತದು. ಆ ಒಳನೋಟಗಳನ್ನು ಕಟ್ಟಿಕೊಡುವಂಥ ರೀತಿ ಇರ್ತದಲ್ಲ, ಅದಕ್ಕೆ ಒಂದೇ ವಸ್ತು ಒಬ್ಬೊಬ್ರಿಗೆ ಒಂದೊಂದು ಥರ ಫೀಲ್ ಆಗ್ತಾ ಹೋಗುತ್ತೆ. ಅದು ನಿಜವಾದ ಕವನ. ಈ ಒಂದು ಕವನ ಓದಿದಾಗ, ಒಂದು ಕವನ ಬೇರೆ ಬೇರೆ ಏಜಲ್ಲಿ ಓದಿದಾಗ ಬೇರೆ ಬೇರೆ ಥರ ಫೀಲ್ ಆಗುತ್ತೆ. ಅದು ನಿಮ್ಮ ಕವನ ಸಂಕಲನಗಳಲ್ಲಿ ನೀವು ಯಾವ ರೀತಿಯ ವಿಷಯವನ್ನ ಆಯ್ಕೆ ಮಾಡ್ಕೊಳ್ತೀರಾ? ಇಲ್ಲ, ನಾನು ಕವನ ಸಂಕಲನಕ್ಕೋಸ್ಕರ ಯಾವ ವಿಷಯನೂ ಆಯ್ಕೆ ಮಾಡ್ಕೊಂಡಿರೋದಿಲ್ಲ. ಮನಸ್ಸಿಗೆ ಅನ್ಸಿದ್ದನ್ನ ಏನಾಗತ್ತಂದ್ರೆ, ನಮಗೆ ಯಾವಾಗ ಏನು ಅನಿಸುತ್ತೆ ಅಂತ ಗೊತ್ತಾಗಲ್ಲ. ಈಗ ನಾನು ಅವಾಗ ಬೈಕ್ನಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದೆ. ನಾನು ಹೋಗೋ ಸಂದರ್ಭಗಳಲ್ಲಿ ಏನು ಮಾಡ್ತಿದ್ದೆ, ನನಗೆ ಇದ್ದಕ್ಕಿದ್ದಂಗೆ ದಾರಿಲಿ ಹೋಗ್ಬೇಕಾದ್ರೆ ಏನೋ ನೋಡಿ ಏನೇನೋ ತಲೆಗೆ ಬಂದ್ಬಿಡೋದು ಒಂದೇ ಸರಿಗೆ. ಅದನ್ನೇ ಏನು ಮಾಡಿರ್ತಿದ್ದೆ, ಬೈಕ್ ನಿಲ್ಲಿಸ್ಬಿಟ್ಟು ಪಕ್ಕದಲ್ಲಿ ಅದನ್ನ ಮೊಬೈಲಲ್ಲೇ ಟೈಪ್ ಮಾಡಿ ಇಟ್ಕೊತಾ ಅಲ್ಲೇ ಟೈಪ್ ಮಾಡುವೆ. ಬಸ್ಸಲ್ಲಿ ಹೋಗ್ತಾ ಇದ್ದೀನ, ಬಸ್ಸಲ್ಲೇ ನನಗೆ ಏನಾದರೂ ಒಂದು ಹೊಳೆದು ಬಿಡ್ತಿತ್ತು. ಅದನ್ನು ಪಾಠ ಮಾಡ್ತಾ ಇದ್ರೆ ಒಂದೊಂದ್ಸರಿ ಕವನ ಹೊಳೆದಿದೆ. ನಾನು ಆ್ಯಂಗಲ್ಗಳ ಬಗ್ಗೆ ಪಾಠ ಮಾಡ್ತಾ ಇದ್ದೆ. ಆ್ಯಂಗಲ್ಗಳ ಪಾಠ ಮಾಡ್ತಿದ್ದಂಗೆ ನಮಗೆ ಆ್ಯಂಗಲ್ ಮೂಲಕ ಗೊತ್ತಾಯಿತು ಈ ಪ್ರಪಂಚದಲ್ಲಿ ಯಾಕೆ ಜನ ಹಿಂಗೆಲ್ಲ ಆಡ್ತಾರೆ ಅಂತ. ನಾನು ಆ್ಯಂಗಲ್ಗಳ ಪಾಠ ಮಾಡ್ತಾ ಇದ್ದೆ. ಬೋರ್ಡ್ನಲ್ಲಿ ಒಂದು ಚುಕ್ಕಿ ಇಟ್ಬಿಟ್ಟು ಅದಕ್ಕೆ ನೀನು ಈ ಕಡೆಯಿಂದ ನೋಡಿದ್ರೆ ಅದು ಯಾವ ಡಿಗ್ರಿಲಿ ಕಾಣುತ್ತೆ ಅಂತ ಒಬ್ಬನ ಕೇಳಿದೆ. ಅವನಲ್ಲೊಂದು ಲೈನ್ ಹಾಕಿ ಇದು ಇಷ್ಟು ಡಿಗ್ರಿ ಅಂತ ಹೇಳಿದೆ. ಇನ್ನೊಬ್ಬ ಈ ಕಡೆ ನಿಲ್ಸಿ ಕೇಳಿದ್ರೆ ಅವನೊಂದು ಗೆರೆ ಹಾಕಿ ಇಷ್ಟು ಡಿಗ್ರಿ ಅಂತ ಹೇಳಿದೆ. ಚುಕ್ಕಿನ ನೀವು ಯಾವ ಕಡೆಯಿಂದ ನೋಡಿದ್ರು ಅದು ಸೇಮ್ ಚುಕ್ಕಿನೇ, ಅದು ಚುಕ್ಕಿನೇ, ಅದಕ್ಕೆ ಯಾವ ಡಿಗ್ರಿನೂ ಇಲ್ಲ ಲೆಕ್ಕದಲ್ಲಿ. ನನಗೆ ಅನಿಸಿದ್ದು ಒಂದು ಕವನ, ನಟ್ಟ ನಡುವೆ ಕೆಂಪು ಚುಕ್ಕೆ ಇಟ್ಟ ಹರಡಿದ ಬಿಳಿಯ ಹಾಳೆಯ ಸುತ್ತಲೂ ನಿಂತಿರುವ ವಿದ್ಯಾರ್ಥಿಗಳಲ್ಲಿ ಒಂದೇ ಚರ್ಚೆ. ಚುಕ್ಕೆಯ ನೋಡಬೇಕಿರುವುದು ಯಾವ ಕೋನದಲ್ಲಿ? ರಾಮನೆಂದ 20 ಡಿಗ್ರಿ, ರಹೀಮನ ಹಠ 200 ಡಿಗ್ರಿಯೇ ಸರಿ, ಸ್ಯಾಂಡಿಯ ಆಕ್ಷೇಪ 160 ಡಿಗ್ರಿ ಅಲ್ಲವೇ? ಉಳಿದವರಲ್ಲಿ ಗೊಂದಲ, ನಮ್ಮ ಕೋನಿಯ ನೋಟ ಎಷ್ಟು ಸರಿ? ಎಲ್ಲವ ಗಮನಿಸಿ ಗುರುಗಳು ಪರಿಚಯ ಪುಸ್ತಕ ತೋರಿ ಮೊಗುಮ್ಮಾಗೇ ಉಳಿದರು, ತೋರದೆ ಸ್ಥಾನ ಪಲ್ಲಟದಲ್ಲಡಗಿದ್ದ ಸರಳ ಸತ್ಯ. ಎದ್ದಿದೆ ಇಂದು ಕೋಲಾಹಲ, ತರಗತಿಗಳ ಮೀರಿ ಶಾಲೆಗಳ ದಾಟಿ. ಎಲ್ಲರೂ ನಮ್ಮದೇ ಸರಿ, ನಾವು ನೋಡಿದ್ದೇ ಸರಿ ಅನ್ನುವ ವಾದಗಳನ್ನು ಮಾಡಕ್ಕೆ ಶುರು ಮಾಡಿದಾಗ ಈ ಥರದ ಸಮಸ್ಯೆಗಳಾಗತ್ತೆ. ಇದು ಹುಟ್ಟಿದ್ದೆಲ್ಲಪ್ಪ ಅಂದರೆ ಕ್ಲಾಸಲ್ಲಿ ಆ್ಯಂಗಲ್ಸ್ ಬಗ್ಗೆ ಪಾಠ ಮಾಡಬೇಕಾದ್ರೆ ಕವಿತೆ ಬರಿತೀನಿ ನಾನು ಅಂತ ಕೂರಬಾರ್ದು. ಮನಸ್ಸಿಗೆ ಬಂದಿದ್ದನ್ನ ಬಂದ ತಕ್ಷಣ ಹೊಳೆದ ಹಾಗೆ ಅದು ಎಷ್ಟೋ ಸರಿ ಏನಾಗುತ್ತೆ, ಎಷ್ಟೋ ಕವನಗಳು ಮನಸ್ಸಿಗೆ ಹೊಳೆದಿದ್ದು ಬರ್ಕೊಳಕ್ಕಾಗದೇ ಹಂಗೆ ಸತ್ತೋಗ್ಬಿಟ್ಟಿರ್ತಾವೆ. ಮತ್ತೆ ನೀವೊಂದು ಅರ್ಧ ಗಂಟೆ ಬಿಟ್ಟು ಅದನ್ನ ಜ್ಞಾಪಿಸ್ಕೊತೀನಿ ಅಂದ್ರೆ ನಿಮ್ಗೆ ಬರಲ್ಲ ಅದು. ಹಾಗಾಗಿ ಅದು ಯಾವಾಗ ನಮ್ಮನ್ನ ಕಾಡ್ತವೋ ಅವಾಗೆ ಬರೆಸ್ಕೊತವಾಗ ಬರೀಬೇಕು. ಆಮೇಲೆ ಬರಿತೀನಿ ನಾನು ಕವನ ಅಂತ ಬರಿಬಾರ್ದು. ಆಮೇಲೆ ಅದನ್ನ ಬರೆದಾದ್ಮೇಲೆ ಒಂದು ಸಣ್ಣ ಪುಟ್ಟ ತಿದ್ದುಪಡಿಗಳನ್ನ ಮಾಡಿಕೊಂಡು ಒಂದಿಬ್ರು ಹಿರಿಯರ ಕೈಲಿ ಅದನ್ನ ಕೊಟ್ಟು ಸರಿ ಇದೆ ಅಂತ ಅನ್ಸದ್ಮೇಲೆ ಅದನ್ನ ಫೈನಲೈಸ್ ಮಾಡಿ ಸಂಕಲನಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮನೆಯವರು ಅದಕ್ಕೆ ಸಹಕಾರ ಕೊಡ್ತಾರ? ಆಸಕ್ತಿ ಇದೆಯಾ? ಕನ್ನಡ MA ಅವಳು. ನನ್ನ ಎಲ್ಲ ಕವನಗಳ ಮೊದಲ ಓದುಗಳು ಅವಳೆ. ವಿಮರ್ಶಕಿನು ಎಲ್ಲ ಕವನಗಳನ್ನ ಅವಳೇ ಓದ್ತಾಳೆ. ಓದಿ ಚೆನ್ನಾಗಿಲ್ಲ ಅಂತ ಹಿರಿಯರಿಗೆ ಕೊಟ್ಟು ಒಂದ್ಸಲಿ ನೋಡಿಸ್ತೀನಿ ಅಂದ್ರಲ್ವಾ, ಅಂದ್ರೆ ಅವರು ಕವಿಗಳಾಗಿದ್ದಾರೆ. ಇದ್ದಾರೆ. ಉದಾಹರಣೆಗೆ ನಮ್ಮ ಹುಣಸೂರಿನಲ್ಲಿ ಒಬ್ರು ಮೋದೂರ್ ಮಹೇಶ್ ಆರಾಧ್ಯರು ಅಂತಿದ್ದಾರೆ ನನ್ನ ಗುರುಗಳು. ಅವರು ಸಹ ನಮ್ಮ ಗೆಳೆಯ ವಿನಯ್ ಅಂತಾರನೇ ನನಗೆ ತುಂಬಾ ಬೆಂತಟ್ಟದವರು, ಎಲ್ಲ ಕಡೆ ಪರಿಚಯ ಮಾಡಿಸಿದವರು, ತುಂಬಾ ಚೆನ್ನಾಗಿ ಬರೀತಾರೆ ಇವರು ಅಂತ ಹೇಳಿದವರು, ತುಂಬ ಒಳ್ಳೊಳ್ಳೆ ಕವಿಗಳನ್ನು ನನಗೆ ಪರಿಚಯ ಮಾಡಿಸಿ ಇವ್ರ ಕವನಗಳ ಬಗ್ಗೆ ಒಂಚೂರು ಹೇಳಿ ಅಂತ ಹೇಳಿ ಆ ಥರ ನನ್ನನ್ನು ಪುಷ್ ಮಾಡಿಸ್ತವ್ರು. ತುಂಬ ವೇದಿಕೆಗಳನ್ನು ಕೊಟ್ಟಂಥವ್ರು ಇದ್ದಾರೆ ಅವರು. ಅವ್ರಿಗೆ ನಾನು ಯಾವಾಗಲೂ ನಾನು ಬರೆದಿದ್ದನ್ನೆಲ್ಲ ತೋರಿಸ್ತೀನಿ, ನನ್ನ ವಿನಯ್ಗೂ ಅವರಿಗೆ ಎಲ್ಲರಿಗೂ. ಹಾಗಾಗಿ ಅವರ ಆಶೀರ್ವಾದನೂ ಸಿಕ್ಕಿದೆ. ಈಗ ಮತ್ತೆ ಇನ್ನೇನು ಬರೀತಾ ಇದ್ದೀರಾ ಈಗ ಸದ್ಯದಲ್ಲಿ? ಈಗ ಸದ್ಯಕ್ಕೆ 2ನೇ ನಂದು ಕವನ ಸಂಕಲನ ನಡೆದಷ್ಟು ಬಯಲು ಅಂತ ಹೇಳಿ 2ನೇ ಸಂಕಲನ ಶುರುವಾಗ್ತಿದೆ. ಪ್ರಕಾಶಕರನ್ನ ಹುಡುಕಿ ಈಗ ಅವರಿಗೆ
ಕೊಡುವುದಷ್ಟೇ ಬಾಕಿ ಇದೆ. ಇದರ ಜೊತೆಗೆ ಇನ್ನು 2 ಪುಸ್ತಕಗಳನ್ನು ಈ ವರ್ಷ ಆಗ್ತಾ ಇದೆ. ಒಂದು, ನಾನು ಶಿಕ್ಷಕ ಆಗಿರೋದ್ರಿಂದ ನಾನು ತುಂಬ ಜನ ಟೀಚರ್ಸ್ಗೆ ತರಬೇತಿಗಳನ್ನು ಕೊಟ್ಟಿದ್ದೀನಿ. ಹೊಸದಾಗಿ ನಮ್ಮ ಶಾಲಾ ಶಿಕ್ಷಕರಾಗಿ ಬರೋರಿಗೆ ಬುನಾದಿ ತರಬೇತಿ ಅಂತ ಹೇಳಿ ಅಂಥ ತರಬೇತಿಗಳನ್ನು ನಾನು ಕೊಟ್ಟಿದ್ದೀನಿ. ಆ ತರಬೇತಿಗಳಲ್ಲಿ ನನ್ನ ಶಾಲಾ ಅನುಭವಗಳನ್ನು, ನನ್ನ ಜೊತೆಗೆ ನನ್ನ ಕೊಲೀಗ್ಸಿನ ಅನುಭವಗಳನ್ನು, ನಾವಲ್ಲಿ ಅವರಿಗೆ ಹೇಗಿರಬೇಕು, ನೀವು ಹೇಗೆ ಮಕ್ಕಳನ್ನು ಎದುರಿಸಬೇಕು, ಯಾವ್ಯಾವ ಸನ್ನಿವೇಶಗಳನ್ನು ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತೀವಿ. ತರಬೇತಿಯ ವಿಚಾರಗಳನ್ನು ಇಟ್ಕೊಂಡು ಒಂದು ಪುಸ್ತಕ ಮಾಡ್ತಾ ಇದ್ದೀನಿ, ಗುಲಾಬಿಗಳ ತೋಟದಲ್ಲಿ ಅಂತ ಹೇಳಿ. ಅಲ್ಲಿ ಏನಂದರೆ, ಅಲ್ಲಿ ಪ್ರತಿಯೊಂದು ಒಂದೊಂದು ಸನ್ನಿವೇಶ ಇರ್ತದೆ, ತರಗತಿನಲ್ಲಿ ಹಿಂಗಾಗತ್ತೆ, ಈ ಥರ ಆದಾಗ ಶಿಕ್ಷಕರು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು. ಅದು ಅನಾರ್ಥೋಡಕ್ಸ್ ಆಗಿದೆ. ಆರ್ಥೋಡಕ್ಸ್ ಅನ್ನೋಕ್ಕಿಂತ ವಿಭಿನ್ನವಾಗಿದೆ ಅಂತ ಈಗಾಗಲೇ ಓದ್ದವ್ರು ಹೇಳಿದ್ದಾರೆ. ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂಥ ಮಂಜುನಾಥ್ ಅನ್ನೋರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಇನ್ನೇನು ಬರುತ್ತೆ ಅದನ್ನು ಮುಂದಕ್ಕೆ. ಅದಾದಮೇಲೆ ನಮ್ಮ ಹೊಳೆನರಸೀಪುರದ ಹುಡುಗರದ್ದು, ನಮ್ಮದು ಕ್ರಿಕೆಟ್ ಆಡ್ತಾ ಇದ್ದದ ಕಾಲದ್ದು ಒಂದು ಲೋಕಲ್ ಕ್ರಿಕೆಟ್ ಮತ್ತು ಹುಡುಗಾಟ ಅಂತ ಹೇಳಿ ಇನ್ನೊಂದು ಪುಸ್ತಕ. ಅದಾದಮೇಲೆ ಇನ್ನೊಂದು ಇಸ್ರೇಲ್ ಗಲಾಟೆ ಆಗಿತ್ತು ಯಾವಾಗ ಈ ಕೊರೋನಾ ಬಂದಿದ್ದ ಸಂದರ್ಭ. ಆಗ ಇಸ್ರೇಲ್ ಬಗ್ಗೆ ನಾನು ಫೇಸ್ಬುಕ್ನಲ್ಲಿ ಒಂದು ಸೀರೀಸನ್ನು ಮಾಡಿದ್ದೆ, ಒಂದು 15 ಎಪಿಸೋಡ್ಗಳನ್ನು ಮಾಡಿದ್ದೆ. ಆ ಎಪಿಸೋಡ್ಗಳನ್ನೆಲ್ಲ ಕ್ರೋಢೀಕರಣ ಮಾಡಿ ಈಗ ಅದು ಒಂದು ಪುಸ್ತಕ ಬರ್ತಾ ಇದೆ. ನನಗೆ ಇಷ್ಟ ಆದರೆ ನಾನು ಫೇಸ್ಬುಕ್ನಲ್ಲಿ ಬರೆದು ಬಿಡ್ತೀನಿ ಎಲ್ಲ, ಕವನಗಳಾಗಿರ್ಬೋದು ಎಲ್ಲವನ್ನು. ಅಲ್ಲಿ ತುಂಬ ಜನ ಓದುಗರಿದ್ದಾರೆ, ಕಾಮೆಂಟ್ಸ್ ಬರ್ತಾ ಇರುತ್ತೆ, ತುಂಬ ಕಾಮೆಂಟ್ಸ್ ಬರ್ತಾ ಇರುತ್ತೆ. ಅಂದ್ರೆ ಅದರಿಂದ ನಾವು ತಿದ್ಕೊಳ್ಳೋಕ್ಕೂ ಇನ್ನೂ ಅವಕಾಶ ಆಗುತ್ತೆ. ಖಂಡಿತ ದೇರ್ ಇಸ್ ಆಲ್ವೇಸ್ ರೂಮ್ ಫಾರ್ ಕರೆಕ್ಷನ್. ಕುಮಾರ್ ಅವರೇ, ನನಗೆ ನೀವು ರವಿ ಕಾಣದನ್ನ ಕವಿ ಕಂಡ ಅಂತ ನೀವಿಬ್ರು ಮಾತಾಡುವಾಗ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಹೊಳಿತು. ಕವಿಗಳು ಅಂದರೆ ಅವ್ರದ್ದೊಂದು ಬರೀ ಕಲ್ಪನಾ ಲೋಕ, ಒಂದು ಭ್ರಮಾಲೋಕ ಅನ್ನೋ ಒಂದು ಮಾತು. ಅಂದರೆ ಈಗ ನೋಡಿ, ಶಶಿ ಅಂದರೆ ಚಂದ್ರ ಒಬ್ಬೊಬ್ಬರ ಕಣ್ಣಿಗೆ ಒಂಥರ ಕಾಣ್ತಾನೆ ಅಂದಾಗ ವಿಜ್ಞಾನಿಗಳಿಗೆ ಅದು ಬರೀ ಕಲ್ಲುಗುಂಡು, ಮಕ್ಕಳಿಗೊಂದು ಆಟದ ಚೆಂಡಾದರೆ ಕವಿ ತನ್ನ ಹೆಂಡತಿ ಮೋರೆ ಅಂತ ಹೇಳಿದಾಗ ಇದೊಂದು ಭ್ರಮಾಲೋಕ, ಒಂದು ಉತ್ಪ್ರೇಕ್ಷ ಲೋಕ ಅನ್ನೋ ಅಷ್ಟೇ ಭಾವನೆ ಕೆಲವರಿಗಿರುತ್ತೆ, ಯಾರೋ ಕೆಲವು ಮಂದಿಗಳಿಗೆ. ನೀವು ಅದನ್ನು ಹೇಗೆ ಅದನ್ನು ಅಲ್ಲೇ ಗೆಳಿತೀರಾ? ಅಂದರೆ ಕವಿಗಳು ಕೂಡ ಸತ್ಯದ ಒಂದು ನಿಲುವಿನಲ್ಲಿ ನೋಡ್ತಾರೆ ಅಂಥೇಳಿ ಹೇಗೆ ಅದನ್ನು ವಾದಿಸ್ತೀರಾ? ನಿಮ್ಮ ಒಂದು ಕವನಗಳಲ್ಲಿ ಅದು ಪ್ರಕಟ ಆಗಿದೆಯಾ? ಏನಂತ ಹೇಳಿದ್ರೆ, ಈಗ ನೀವು ಹೇಳಿದ್ದು ತುಂಬ ಒಳ್ಳೆ ಪ್ರಶ್ನೆ. ನಮ್ಮಲ್ಲಿ ನವ್ಯ ಕವಿಗಳ ಕಾಲ ಇತ್ತಲ್ಲ, ನವ್ಯ ಕವಿಗಳು ಏನು ಮಾಡ್ತಿದ್ರು, ಎಲ್ಲವನ್ನು ವರ್ಣನೆ ಮಾಡ್ತಾಯಿದ್ರು. ಉದಾಹರಣೆಗೆ ನಾವು ಕುವೆಂಪು ಅವ್ರನ್ನ ತಗೋಬೋದು. ಆ ಕಾಲದ ಕವಿಗಳೆಲ್ಲ ಏನಿದ್ರು, ನಿಸರ್ಗದ ವರ್ಣನೆ, ವ್ಯಕ್ತಿಯ ವರ್ಣನೆ, ಸೌಂದರ್ಯದ ವರ್ಣನೆ. ಆದರೆ ಈ ಕಾವ್ಯ ಲೋಕ ಅಂತಕ್ಕಂಥದ್ದು ಬಹಳ ದೂರಕ್ಕೆ ಸಾಗಿ ಬಂದಿದೆ ಈಗ. ನೆಕ್ಸ್ಟು ಅದಾದಮೇಲೆ ನವ್ಯ ಬಂತು, ನವ್ಯೋತ್ತರ ಬಂತು, ನವೋದಯ ಬಂತು. ನಮ್ಮ ಕುವೆಂಪು ಅವ್ರ ಕಾಲದಲ್ಲಿ ಇಂಗ್ಲಿಷ್ ಕವಿತೆಗಳನ್ನು ಕನ್ನಡಕ್ಕೆ ಮಾಡಿದ್ರಲ್ಲ, ಬಿ ಎಂ ಶ್ರೀಕಂಠಯ್ಯನವ್ರ ಕಾಲದಲ್ಲಿ ಬಂದಾಗ ಅವರಲ್ಲಿ ವರ್ಣನೆ ಇತ್ತು, ಪ್ರಕೃತಿಯನ್ನು ವರ್ಣನೆ ಮಾಡೋದು, ಆ ಥರದ್ದು. ಅದಾದಮೇಲೆ ನಮಗೆ ನವ್ಯ ಬಂತು ನಮ್ಮ ಅಡಿಗರದ್ದು. ಅದರಲ್ಲಿ ಏನು ಅಂದರೆ, ಮನುಷ್ಯನ ನಿರಾಸೆ, ವಾಸ್ತವ ಇವುಗಳನ್ನೇ ಹೆಚ್ಚು ವಿಜೃಂಭಿಸುವಂತಹ ಕವನಗಳು. ಅವುಗಳಲ್ಲಿ ಈ ಥರ ವರ್ಣನೆ ಇಲ್ಲ, ಬೇರೆ ಬೇರೆ ಥರ ವರ್ಣನೆಗಳು ಶುರುವಾಯಿತು. ದಲಿತ, ಬಂಡಾಯ, ಈ ಥರದ್ದೆಲ್ಲ ಪ್ರಕಾರಗಳು ಬಂದಿದೆ. ಆದರೆ ನೀವು ಹೇಳಿದ ಹಾಗೆ ಈ ವರ್ಣನೆ ಅನ್ನೋದನ್ನು ನಾವು ಮಾಡಲೇಬೇಕು ಅಂತೇನಿಲ್ಲ. ಕವನಗಳಲ್ಲಿ ಏನು ಮುಖ್ಯ ಆಗುತ್ತೆ ಅಂದರೆ, ನೀವು ಯಾವ ರೀತಿ ಪ್ರತಿಮೆಗಳನ್ನು ಅಥವಾ ರೂಪಕಗಳನ್ನು ತರ್ತೀರಿ ಅನ್ನೋದು ಮುಖ್ಯ. ಏನನ್ನೂ ಸಹ ನೀವು ನೇರವಾಗಿ ಹೇಳೋದಾದ್ರೆ ನೀವು ಕವನ ಬರೆಯೋ ಅವಶ್ಯಕತೆ ಇಲ್ಲ, ಮಾತಲ್ಲೇ ಹೇಳ್ಬಿಡ್ಬೋದು. ಅನಂತಮೂರ್ತಿ ಅವರು ಒಂದು ಮಾತು ಹೇಳ್ತಾರೆ, ನುಡಿದಿರಬೇಕು ನುಡಿದಂತಿರಬೇಕು ಅಂತ. ಅದನ್ನು ಹೇಳಿರಬೇಕು ಆದರೆ ಹೇಳದಂತಿರಬೇಕು ಅಂತ. ಅಂದ್ರೆ ಇದೊಂದು ಸೂಕ್ಷ್ಮವಾದ ಒಂದು ಕುಸರಿ ಕೆಲಸ ಅಂತ ಅರ್ಥ. ಹಾಗಾಗಿ ಈ ವರ್ಣನೆಗೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಅದೇನಿದ್ರು ಸಿನಿಮಾ ಹಾಡುಗಳಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಆದರೆ ಈ ಗಂಭೀರವಾಗಿ ಕಾವ್ಯವನ್ನ ಬರೆಯುವಂತ ಈಗಿನ ಕಾಲದಲ್ಲಿ ಈ ತರದ ಒಂದು ಲಕ್ಷಣಗಳು ನನಗೆ ಕಂಡಿಲ್ಲ. ನಾವು ಇನ್ನೂ ಬೇರೆ ರೀತಿ ಅದನ್ನ ನೋಡಿದೀವಿ. ಉದಾಹರಣೆಗೆ ಹೆಣ್ಣನ್ನ ನಾವು ಏನಾದ್ರೂ ಹೇಳೋದಾದ್ರೆ ನಮ್ಮ ಹೋಲಿಕೆ ಬೇರೆ ತರ ಇರುತ್ತೆ. ಸ್ತ್ರೀ ಬದುಕಿನ ಬಗೆಗೆ ನಿಮ್ಮ ಕವನಗಳಲ್ಲಿ ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದೀರಾ ಅಂತ ಹೇಳಿ? ಆದ್ಯತೆ ಅಂತ ಪ್ರಶ್ನೆ ಇಲ್ಲ. ಏನಾಗುತ್ತೆ, ಪ್ರತಿಯೊಬ್ಬ ಕವಿದು ಅವನದೇ ಆದ ಒಂದು ಪರಿಕಲ್ಪನೆ ಇರುತ್ತೆ. ಹೆಣ್ಣು ಅಂದ್ರೆ ಏನು ಅನ್ನುವಂತ ಪರಿಕಲ್ಪನೆ ಇರುತ್ತೆ. ಕೆಲವರು ಇನ್ನೂ ಹಳೆ ಕಾಲದವ್ರ ತರ ಅವಳು ನಾನು ಹಿಂದೆ ಬರಬೇಕು ಅನ್ನೋ ತರ ಇರುತ್ತೆ. ಅಥವಾ ಇನ್ ಕೆಲವರು ತೀರಾ ನಾವು ಪ್ರೋಗ್ರೆಸಿವ್ ಅಂದ್ರೆ ಹೆಣ್ಣು ನೀನೇ ಮುಂದೆ ಹೋಗು ನಾನೇ ನೀನ್ ಹಿಂದೆ ಬರ್ತೀನಿ ಅನ್ನುವಂಥದ್ದು ಇರ್ತದೆ. ಆದ್ರೆ ಅದು ಯಾವುದು ಇಲ್ಲ. ನಿಜವಾದ ಜೀವನದಲ್ಲಿ ಹೆಣ್ಣಂದ್ರೆ ಜೊತೆಲಿ ಬರಬೇಕು ಅಂತ. ಯಾವಾಗ ಜೊತೆಲಿ ಬರ್ತೀವಿ ಆಗ ನಾನು ಹೆಣ್ಣಿಗೆ ಗೌರವವನ್ನ ಕೊಟ್ಟೆ ಅಂತ ಅರ್ಥ. ಇದು ಒಬ್ಬೊಬ್ರು ಕವಿಗಳ ವಿಚಾರಗಳಲ್ಲಿ ಬೇರೆ ಬೇರೆ ತರ ಇರ್ತದೆ. ನಾನು ಮುಂಚೆ ಒಂದು ಬರ್ದಿದ್ದ ಕವನ ಹೆಣ್ಣಿನ ಬಗ್ಗೆ ಏನ್ ಬರ್ದಿದ್ದು ಅಂದ್ರೆ, ಭ್ರಮಿಸುತ್ತಲೇ ಸಂಭ್ರಮಿಸುವಳು ಕಳಚುತ್ತಾ ಭ್ರಮೆಗಳ ಪ್ರತಿ ಸುತ್ತಿನಂತ್ಯದಲ್ಲಿ. ನಾನು ಭೂಮಿಗೆ ಹೋಲಿಕೆ ಮಾಡಿ ಹೆಣ್ಣು ಮತ್ತೆ ಭೂಮಿ ಎರಡನ್ನೂ ಕಂಪ್ಯಾರಿಟಿವ್ ಆಗಿ ಬರೆದಂಥ ಒಂದು ಕವನ. ಭ್ರಮಿಸುತ್ತಲೇ ಸಂಭ್ರಮಿಸುವಳು ಕಳಚುತ್ತಾ ಭ್ರಮೆಗಳ ಪ್ರತಿ ಸುತ್ತಿನಂತ್ಯದಲ್ಲಿ. ಅನುದಿನವೂ ಮೈಯೊಡ್ಡಿ ಕ್ಷಕಿರಣಗಳಿಗೆ ನಿರೂಪಿಸುವ ಅನಿವಾರ್ಯ ಬೇಸರಗಳು ಹೆಪ್ಪಿ ಮಿಂಚಿ ಗುಡುಗಿದರೂ ಕರಗಿ ಸುರಿಸುವಳು ಭತ್ತದ ಪ್ರೀತಿಸುದೆ. ಅಡಿಗಡಿಗೂ ಅಪ್ಪಳಿಸುವ ಕುಹಕ ಉಲ್ಕೆಗಳ ಬೂದಿ ನುಂಗಿ ಬರಡು ಗ್ರಹಗಳಂತಾಗದೇ ಉಳಿದಿಹಳು ಛಲದಿ
ಮಮತೆಯ ಹಸಿರ ಹರವಿ. ನಡೆಯುತ್ತಿದ್ದರೂ ನಿರ್ದಿಷ್ಟ ನಿರ್ಬಂಧ ಪರಿಧಿಯ ಪಥದಲ್ಲೇ, ತಪ್ಪಿಲ್ಲ ದೂಷಣೆಯು ನಿನ್ನದಲ್ಲದ ಕಾರಣಕ್ಕೆ. ಕುಸಿಯದಿರು ದಯಮಾಡಿ ಹೊಣೆಗೇಡಿ ಕಿಡಿ ನಡೆನುಡಿಗಳ ಭಾರಕ್ಕೆ, ಅಸ್ಥಿರ ಬರಡುತ್ತಾವ ನಮ್ಮೆಲ್ಲರಿಗುಳಿಸಿ. ಅಂದರೆ ಹೆಣ್ಣು ಪ್ರತಿದಿನವೂ ಸಹ ಪರೀಕ್ಷೆಗಳನ್ನು ದಾಟಿ ಹೋಗ್ತಾ ಇರ್ತಾಳೆ. ಗಂಡಸಿಗಿಂತಲೂ ಹೆಚ್ಚಿನ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇರೋಳು ಹೆಣ್ಣು. ಖಂಡಿತ. ಹಾಗಾಗಿ ಹೆಣ್ಣಿನ ಬಗ್ಗೆ ನಮಗೆ ಹೆಚ್ಚು ಕಾಳಜಿ ಇರಬೇಕು ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ. ಮತ್ತು ಅವಳು ನಮ್ಮ ಜೊತೆನಲ್ಲೂ ಬರಬೇಕು, ಸಹಧರ್ಮಿಣಿ ಆಗಿರಬೇಕು. ನನ್ನ ಹೆಂಡತಿಗೆ 2 ಕವನ ಕೊಟ್ಟಿದ್ದೆ. ಅದರಲ್ಲಿ ಒಂದು ಗಣಿತದ ಮೇಷ್ಟ್ರು ಒಂದು ಕವನ ಬರೆದ್ರೆ ಹೇಗಿರ್ಬೋದು, ಅದೊಂದು ಪ್ರೀತಿಯ ಕವನ. ಅದು ಬಿಟ್ಟರೆ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಟ್ರಾನ್ಸ್ಫರ್ ಆಗಿ ವಾಪಸ್ಸು ನಾವಿಬ್ರು ಒಟ್ಟಿಗೆ ಮನೆಯನ್ನ ಮಾಡಿದಾಗ, ಈಗ ನನಗೂ ಅವಳ ಜೊತೆ ಹೊಂದಾಣಿಕೆ ಆಗುವುದು ಹೊಸದು, ಅವಳಿಗೂ ನನ್ನ ಜೊತೆ ಹೊಂದಾಣಿಕೆ ಆಗೋದು ಹೊಸದು. ನಾವು ಅಲ್ಲಿವರೆಗೂ ನಾವೇ ಇದ್ದಂಥವ್ರು. ಅಕಸ್ಮಾತ್ ಜೊತೆಲಿದ್ರು 1 ದಿನ 2 ದಿನ 3 ದಿನ. ಹಾಗಾಗಿ ಅದರಲ್ಲಿ ಏನು ಹೊಂದಾಣಿಕೆ ಆಗಲೇಬೇಕು ಆಗಬಾರ್ದು ಅನ್ನುವ ಕಾನ್ಫ್ಲಿಕ್ಟ್ಗಳು ಅಥವಾ ಏನು ಬಂದಿರಲಿಲ್ಲ. ಸೊ ಅದಾದ್ಮೇಲೆ ಸಣ್ಣ ಪುಟ್ಟದ್ದು ಶುರುವಾಗುತ್ತಲ್ಲ, ಆಗ ನಾನು ಗಂಡು, ಅವಳು ಹಿಂಗೆ ಇರಬೇಕು ಹಾಗೆ ಇರಬೇಕು ಅನ್ನುವಂಥ ಭ್ರಮೆಗಳೆಲ್ಲ ಕೆಲವು ಇರ್ತವೆ. ಮದುವೆಗೆ ಮುಂಚೆ ಎಲ್ಲರೂ ಇರ್ತದೆ ಯೂಶುವಲ್ ಆಗಿ ಎಲ್ಲ ಗಂಡು ಮಕ್ಕಳು, ಯಾಕಂದ್ರೆ ಮನೆಯಲ್ಲಿ ಹಂಗೆ ಬೆಳೆಸಿರ್ತಾರೆ. ಖಂಡಿತ ಈಗ ಇಲ್ಲ ಅಂತ ಈಗಿಲ್ಲ. ನೀವು ಹೇಳ್ದಾಗೆ ನಮ್ಮ ಜನರೇಷನ್ ಅಲ್ಲಿ ಆ ತರ ಇತ್ತು. ಗಂಡು ಮಕ್ಳ ಕೈಲಿ ಏನು ಕೆಲಸ ಮಾಡಿಸಲ್ಲ, ಗಂಡು ಮಕ್ಕಳು ಆರಾಮಾಗಿ ಕೂತಿರ್ಬೇಕು, ಅವ್ರು ಕೇಳಿದಾಗ ಕಾಫಿ ಟೀ ಕೊಡಬೇಕು ಅಂತ ಅವ್ರ ಮನೆ ಯಜಮಾನ. ನಾವಿಬ್ರು ಸೇರಿದಾಗ ಇವಳು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಪಾಪ ಮನೆ ಒರೆಸಿ ಪಾತ್ರೆ ತೊಳೆದು ಅಡುಗೆ ಮಾಡಿ ಸುಸ್ತಾಗಿರೋಳು. ನನಗೆ ಅವಳನ್ನ ನೋಡಿದಾಗ ಅಯ್ಯೋ, ನಾನು ಅವಳ ಜೊತೆ ಮಾತಾಡೋಕ್ಕಾಗ್ತಿಲ್ವಲ್ಲ, ಏನು ಶೇರ್ ಮಾಡೋಕ್ಕಾಗ್ತಿಲ್ವಲ್ಲ, ಮತ್ತು ನಾನು ಕೆಲಸ ಮಾಡಬೇಕು ಅಂತ ನನಗೆ ಅನ್ನಿಸ್ತಾನೆ ಇಲ್ವಲ್ಲ. ಸೊ ಈ ಥರದ್ದು ಕಾನ್ಫ್ಲಿಕ್ಟ್ ಎಲ್ಲ ಬಂತು. ಅದಾದ್ಮೇಲೆ ಅವಳ ಜೊತೆ ಸೇರ್ಕೊಳ್ತಾ ಇಲ್ಲ, ನಾನು ಹೀಗಿರಬಾರ್ದು ಅನ್ನೋದು ಅನಿಸ್ತು ನನಗೆ. ಆಮೇಲೆ ನನ್ನ ಹೆಂಡತಿ ಬಂದ್ಮೇಲೆ ನಾನು ಹೇಗಾದೆ ಅನ್ನೋದನ್ನ ಒಂದು ಕವನದಲ್ಲಿ, ಅದರ ಹೆಸರು ಅಂಕುಶ ಅಂತ. ಈ ಉಡಾಫೆಯ ಸವಾರನ ನಾಗಾಲೋಟಕ್ಕೆ ಕಡಿವಾಣ ಬಿದ್ದಿದ್ದೇ ನಿನ್ನೊಲುಮೆಯ ಸುಳಿಗಾಳಿ, ನನ್ನೊಳ ಮೃದು ಮಧುರ ಭಾವಗಳ ನವಿರಾಗಿ ಸವರಿ ಎಚ್ಚರಿಸಿದಾಗ. ಬರುವ ನನ್ನವಳ ಹಾದಿ ನಾನಿಟ್ಟು ತೆಗೆದ ಹೆಜ್ಜೆಯ ಮೇಲೆ ಎಂದೇ ನಿರ್ಧರಿಸಿದ್ದ ಮನವೀಗ, ಹೆಜ್ಜೆ ಹೆಜ್ಜೆಗೂ ನಿನ್ನ ಜತೆಯ ಬಯಸಿ ಕಾಯುತ್ತಿದೆ. ರಾಜಿಗೆಂದೂ ರಾಜಿಯಾಗದ ಸಂಕಲ್ಪ, ನಿನ್ನ ನಿರ್ಮಲ ನಡೆಯಡಿ ಪುಡಿಯಾಗಿ ಮೌನ ಮುರಿದು ಮಾತನಾಡಲು ಕಾತರಿಸಿದೆ. ಅನಿವಾರ್ಯದ ಕ್ಷಣಿಕ ಅಗಲಿಕೆಯು ಚಡಪಡಿಕೆಯ ಹತ್ತಿಕ್ಕಲಾಗದ ಅಸಹಾಯಕತೆಗೆ ದೂಡಿ ವಿರಹದ ಆಳ ಅಗಲ ಪರಿಚಯಿಸಿ ನನ್ನೊಳ ನಿನ್ನ ಮಹತ್ವ ಸಾರಿದೆ. ಸಲಗತನದ ಮನವೀಗ ನಿನ್ನ ತುಂಬು ಪ್ರೀತಿ ಅಂಕುಶದಿ ಪಳಗಿದ ಗಂಭೀರ ಭಾವುಕ ಪಟ್ಟದಾನೆಯಾಗಿದೆ. ಅಂದ್ರೆ ಹೆಂಡತಿನ ಹೇಗೆ ನಡೆಸ್ಕೋಬೇಕು, ಮತ್ತೆ ಅವಳು ಎಷ್ಟು ಭಾವನಾತ್ಮಕವಾಗಿ ನಮ್ಮ ಜೊತೆ ಎಷ್ಟು ಬೇಕಾಗಿದ್ದಾಳೆ ಅವಳು ಅನ್ನೋದೆಲ್ಲ ಅವಳ ಜೊತೆ ಬಂದ ಮೇಲೆ ಅರ್ಥ ಆಗಿದೆ. ಯಾವ ಇಸ್ವಿನಲ್ಲಿ ಮದುವೆ ಆಗಿದ್ದು? 2006 ನವೆಂಬರ್. ಮಕ್ಕಳು ಎಷ್ಟು ಜನ? ಮಕ್ಕಳು 2 ಮಕ್ಕಳಿದ್ದಾರೆ. ಒಬ್ಬ SLC ಈ ವರ್ಷ, ಇನ್ನೊಬ್ಳು ಚಿಕ್ಕವಳು ಇನ್ನು 5 ವರ್ಷ ಈಗ. ಮಗನ ಹೆಸರು ಶಿಶಿರ್ ಅಂತ, ಮಗಳು ಸನ್ಮಯ ಅಂದ್ರೆ ಅರ್ಥ ಒಳ್ಳೆಯ ಮನಸ್ಸಿನವಳು ಅಂತ. ಮಕ್ಕಳಿಗೋಸ್ಕರ ಏನಾದ್ರು ಬರ್ದಿದ್ದೀರಾ? ಹೌದು, ನನ್ನ ಮಗಳು ಹುಟ್ಟಿದಾಗ ಕವನಗಳನ್ನ ಬರಿತಾ ಇರ್ತೀನಿ ನಾನು. ಅವಳಿಗೆ ಕಿವಿ ಚುಚ್ಚಬೇಕಾದ್ರೆ ಆದಂತ ಈ ತರದ್ದು ಕವನಗಳು ತುಂಬಾ ಇದಾವೆ. ಅವುಗಳಲ್ಲಿ ಒಂದು ನೋಡೋಣ. ಬೀಸಣಿಗೆಯ ಗಾಳಿ ಸುಳಿದಾಗ ಅಂತ ಹೇಳಿ ಅದರ ಶೀರ್ಷಿಕೆ. ನನ್ನ ಮಗ ಹುಟ್ಟಿದಾಗ ಆಕ್ಚುಲಿ ನಾವಿಬ್ರು ದೂರನೇ ಇದ್ವು, ಅಂದ್ರೆ ಬೇರೆ ಬೇರೆ ಊರ್ನಲ್ಲಿ ಇದ್ವು. ಮಗನ ಜೊತೆ ನನ್ಗೆ ಹೆಚ್ಚು ಒಡನಾಟ ಆಡೋದಕ್ಕೆ ಆಗ್ಲಿಲ್ಲ. ಅವ್ನ ಅಜ್ಜಿ ಮನೇಲಿ ಚೆನ್ನಾಗಿ ಬೆಳೀತಾ ಇದ್ದ ಆರಾಮಾಗಿ. ಆದ್ರೆ ಮಗಳು ಹುಟ್ಟಿದ್ದು ನಾವಿಬ್ರು ಒಟ್ಟಿಗೆ ಇದ್ದಾಗ. ಮಗಳು ಹುಟ್ಟಿದಾಗ ಅವಳನ್ನ ನೋಡಕ್ ಹೋಗೋದೇ ಒಂದು ಸಂಭ್ರಮ ನನಗೆ. ಅದು ನಿಮ್ಗೆ ಗೊತ್ತಿರ್ಬೋದು, ಹೆಣ್ಮಕ್ಳು ಯಾವಾಗಲೂ ಅಪ್ಪನನ್ನ ಬಹಳ ಇಷ್ಟಪಡ್ತಾವೆ. ಅವು ಚಿಕ್ಕದ್ರಿಂದಲೇ ಅದು ನ್ಯಾಚುರಲ್ ಆಗಿ ಬಂದ್ಬಿಟ್ಟಿರುತ್ತೆ, ಅದು ಆಟಿಟ್ಯೂಡ್. ಅದು ಮಗಳು ನನ್ನ ಕೈಯಲ್ಲಿ ತುಂಬಾ ಕವನಗಳನ್ನು ಬರ್ಸ್ಬಿಟ್ಟಿದ್ದಾಳೆ. ಹಾಗಾಗಿ ಒಂದು ಕವನ, ಅದರ ಶೀರ್ಷಿಕೆ ಬೀಸಣಿಗೆಯ ಗಾಳಿ ಸುಳಿದಾಗ. ನೋಡು ನೀ ಬಂದೆ, ಹೊಸ ಹೊಸ ಸಂಬಂಧಗಳ ಹೆಣಿಗೆ ಶುರುವಾಗಿದೆ. ನೆನ್ನೆಯವರೆಗೂ ಹೆಸರುಗಳ ಹೊತ್ತಿದ್ದ ಯಾರು ಈಗ ಅವರ ಹೆಸರ ಹೇಳರು. ಇಂದಿನಿಂದ ಅವರೆಲ್ಲರೂ ಅಜ್ಜ ಅಜ್ಜಿ, ಅತ್ತೆ ಮಾವ, ಅಕ್ಕ ಅಣ್ಣ, ಹೀಗೆ. ಈ ಬಿರು ಬೇಸಿಗೆಯಲ್ಲೂ ಆ ನಿನ್ನ ಒಂದು ನೋಟ ಸಾಕು, ಎದೆಯೊಳಗೆ 100 ಭಾವಗಳ ಕಾರಂಜಿ. ನಿನ್ನ ನಗುವಿನ ವಲಯದೊಳಗೆ ಬಂದರೆ ಸಾಕು, ಕದಲದ ಕಲ್ಲೂ ಮಿಡಿಯುವ ಸಮಯ. ಉರಿಯುವ ಬೆಂಕಿಯೂ ನಾಚಿ ಆರಲೇಬೇಕು. ನಿನ್ನ ತೊದಲು ಶಬ್ದಗಳಿಗೆ ಕಿವಿಯ ಹಂಗಿಲ್ಲ, ನೇರ ಎದೆಗೆ ತಾಕಿದಾಗಲೆಲ್ಲ ಏಕೋ ಹೃದಯ ತೇವ. ಅರ್ಥವಾಗದು ಎಂದು ಕಿವುಡನು ಹೇಳನು. ನಿನ್ನ ಬಳಿ ಸಾರಿದಾಗಲೆಲ್ಲ ಕೈಚಾಚಿ ನೀ ಬೀರುವ ನಗೆಗೆ ಸೋತು ಶರಣಾಗಿ ಪಟ್ಟದ ದೇವರ ಹೊತ್ತಂತೆ ಹೊತ್ತು ನಿನ್ನ ಮೆರೆಸುವ ಭಕ್ತರಲ್ಲಿ ನಾನೇ ಪರಮ. ನಿನ್ನ ಜೊತೆಗೆ ಆಟವಾಡಲು ಪ್ರತಿದಿನವೂ ಸೋಲಲು ಓಡೋಡಿ ಬರುವ ಅಭಿಮಾನಿಗಳಲ್ಲಿ ನಾ ಮೊದಲಿನವನು. ನಿನ್ನ ಒಂದು ಅಳು ಸಾಕು, ನನ್ನೊಳ ಎಲ್ಲ ಸಿಡುಕುಗಳು ಹಾರಿ ಜಗದ ತಾಳ್ಮೆಗಳೆಲ್ಲವ ಧರಿಸಿ ನಿನ್ನ ಸಂತೈಸಿ ಮುದ್ದಾಡಲು. ಈ ವಸಂತ
ಪ್ರತಿ ವರ್ಷ ಚಿಗುರಿದಂತೆ ಅಲ್ಲ. ಈ ವಸಂತ ಪ್ರತಿ ವರ್ಷ ಚಿಗುರಿದಂತೆ ಅಲ್ಲ. ಆಗಾಗ ಇಣುಕುವ ಅಪ್ಪನೊಳಗಿನ ಅಮ್ಮ ಹೊರಬರುವ ಸಮಯ. ನೀ ನನ್ನ ಬಳಸಿ ಅಪ್ಪಿದಾಗ, ಹಾಗೆಯೇ ನನ್ನೆದೆಗೆ ಹೊರಗಿ ನಿದ್ದೆ ಹೋದಾಗ, ನನ್ನ ಮೇಲಿನ ನಿನ್ನ ನಂಬಿಕೆಯ ಇಂದು ಮುಂದು ಎಂದೆಂದೂ ನಾ ಹಾಗೇ ಉಳಿಸಿಕೊಳ್ಳುವೆ ಮಗಳೇ, ಇದೋ ನನ್ನ ಪ್ರಮಾಣ. ಪ್ರತಿಯೊಬ್ಬ ತಂದೆಯು ಏನು ಮನಸ್ಸಿನಲ್ಲಿ ಭಾವನೆಗಳನ್ನ ಅನುಭವಿಸ್ತಾರೋ ಅವ್ರಿಗೆ ಹೇಳಕ್ ಬರ್ದೇ ಇರ್ಬೋದು, ನೀವು ಅದನ್ನ ಬರವಣಿಗೆನಲ್ಲಿ ತೋರಿಸ್ಕೊಟ್ಟಿದ್ದೀರಿ. ನನ್ನ ಫ್ರೆಂಡ್ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಬಂದು ಕೂತಿದ್ರು. ಈ ಕವನ ಓದಿದಾಗ ಬಿಕ್ಕಳಿಸಿ ಹತ್ಬಿಟ್ಲು ನನ್ನ ಫ್ರೆಂಡ್ ಹೆಂಡತಿ. ಅವ್ರಿಗೆ ಅವ್ರ ಅಪ್ಪ ನೆನಪಾಗ್ಬಿಟ್ರಂತೆ. ನೀವು ಹೇಳ್ದಾಗೆ ಹೆಣ್ಮಕ್ಳಿಗೆ ಯಾವಾಗ್ಲೂ ಅಪ್ಪನೇ ಇಷ್ಟ, ಪ್ರತಿಯೊಬ್ಬರಿಗೂ ಅಷ್ಟೇ. ಈಗ ನಿಮ್ಮ ಮಕ್ಕಳು ಕೂಡ ನಿಮ್ಮ ಕವನ ಸಂಕಲನಗಳನ್ನ ಓದಿದಾರಾ? ನನ್ನ ಮಗ ಓದಿರಬಹುದು, ಬಟ್ ನಮ್ಮ ತಂದೆ ತಾಯಿ ಅಂತೂ ಡೈಲಿ ಓದ್ತಿರ್ತಾರೆ. ಇವಳು ಓದಿದ್ದಾಳೆ, ಸ್ನೇಹಿತರಿಗೆಲ್ಲ ತುಂಬಾ ಜನ ಓದಿದಾರೆ. ಅಂದ್ರೆ ಮಗ ಏನಾದ್ರು ಹೇಳಿದಾನ, ಅಪ್ಪ ಇದು ಹೀಗಿದೆ ಹಾಗಿದೆ ಇನ್ನೇನಾದ್ರೂ ಹೀಗೆ ಬರೀರಿ? ಇನ್ನು ಮೋಸ್ಟ್ಲಿ ಅಷ್ಟೊಂದು ಗೊತ್ತಾಗಿಲ್ಲ ಅಂತ ಕಾಣಿಸ್ತದೆ. ತಾವು ಹೀಗೆ ಬರಿಬೇಕು ಅಂತ ಅನ್ಸಿದ್ದು ಯಾವ ವಯಸ್ಸು ಅವಾಗ? ನನ್ನ 36-37ನೇ ವಯಸ್ಸಿಗೆ ನಾನು ಬರಿಬೇಕು ಅಂತ ಅನ್ಸಿದ್ದು ನಿಜವಾಗ್ಲೂ. ಅದೇ ನಾ ಹೇಳಿದ್ನ ಗೆಳೆಯನ್ಗೆ ಅವನ ಜೊತೆ ಮಾತಾಡ್ತಾ ಕವನ ತೋರಿಸಿ ಇಲ್ಲ ಕಣ ನೀ ತುಂಬಾ ಚೆನ್ನಾಗಿ ಬರಿತಿದ್ಯಾ ಅಂತ ಹೇಳ್ದ. ಅದಾದ್ಮೇಲೆ ಒಂದು ಜರ್ನಿ ಶುರುವಾಯ್ತು ನಮಗೆ. ಬಟ್ ಬರಿಬಹುದು ನಾನು ಅಂತ ಗಂಭೀರವಾಗಿ ನಾನು ತೊಡಗಿಸ್ಕೊಂಡಿರ್ಲಿಲ್ಲ. ಅವಾಗ ಅವನ ಜೊತೆ ಸೇರ್ಕೊಂಡ್ಮೇಲೆ ನಾನು ಅವನು ಏನ್ ಮಾಡಿದ್ವು, ಕುವೆಂಪು ಅವರ ಮನೆಗೆ ಸುಮ್ನೆ ನೋಡ್ಕೊಂಬರೋದು, ಹೋಗಿ ಅವ್ರ ಬಗ್ಗೆ ವಿಚಾರ ಓದೋದು, ಚರ್ಚೆ ಮಾಡೋದು, ಹರಟೆ ಹೊಡೆಯೋದು, ಕವನಗಳನ್ನು ಓದೋದು ಇಷ್ಟ ಬಂದಿದ್ದು, ಈ ತರ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ವು. ಆಮೇಲೆ ಬೇಂದ್ರೆ ಅವರ ಧಾರವಾಡಕ್ಕೆ ಹೋದ್ವು, ಅವ್ರೆಲ್ಲಾರನು ಮಾತಾಡ್ಸ್ಕೊಂಡ್ ಬಂದ್ವಿ, ತುಂಬಾ ಜನ ಕವಿಗಳನ್ನ ಭೇಟಿ ಮಾಡಿದ್ವಿ, ನಮ್ಮ ಕವನಗಳನ್ನೆಲ್ಲ ತೋರಿಸಿದ್ವಿ. ಅವರು ಇಲ್ಲ ಚೆನ್ನಾಗಿದಾವೆ ಬರೀರಿ ಅಂತ ಹೇಳಿದ್ರು. ಇದು ನಮಗೆ ಇನ್ಸ್ಪೈರ್ ಆಗಕ್ಕೆ ಶುರು ಆಯ್ತು. ಆಮೇಲೆ ಧಾರವಾಡದಲ್ಲಿ ಒಂದು ಸಾಹಿತ್ಯ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅದು ಪ್ರತಿ ವರ್ಷಕ್ಕೊಂದ್ಸರಿ ನಡೀತಾ ಇತ್ತು. ಬಹಳ ದೊಡ್ಡ ಕಾರ್ಯಕ್ರಮ ಅದು. ಕನ್ನಡದ ಎಲ್ಲ ಸಾಹಿತ್ಯದ ಎಲ್ಲ ದಿಗ್ಗಜರು ಬಂದು ಅಲ್ಲಿ ಮಾತಾಡ್ತಾ ಇತ್ತು. ಸಂವಾದ ರೂಪದಲ್ಲಿದ್ದಂತ ಒಂದು ಕಾರ್ಯಕ್ರಮ ಅದು. ಈ ವರ್ಷ ಜನವರಿನಲ್ಲಿ ನಡೀತಾ ಇತ್ತು, ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಅಲ್ಲಿ. ಅಲ್ಲಿ ಒಂದು 500-600 ಜನಕ್ಕಷ್ಟೇ ಅವಕಾಶ ಇರ್ತಾ ಇತ್ತು. ಈಗಲೂ ನಡೀತಾ ಇದೆಯಾ? ಇಲ್ಲ, ನಿಂತು ಹೋಯ್ತದು. ಕೊರೋನಾ ಬಂದಾಗ ಅದು ಸ್ಟಾಪ್ ಆಗೋಯ್ತು. ಅದರಲ್ಲಿ ಗಿರಡ್ಡಿ ಗೋವಿಂದರಾಜ್ ಅವರು, ಚಂಪಾ ಅವರು, ಕಲಬುರ್ಗಿ ಅವರು, ರಾಘವೇಂದ್ರ ಪಾಟೀಲ್ರು, ಇಂತಹ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಸೇರಿ ಆರ್ಗನೈಸ್ ಮಾಡ್ತಾ ಇದ್ರು. ಕರ್ನಾಟಕದ ಪ್ರತಿಯೊಬ್ಬ ಲೇಖಕನು, ಪ್ರತಿಯೊಬ್ಬ ಪ್ರಸಿದ್ಧರು ಅಲ್ಲಿಗೆ ಬಂದು ತಮ್ಮ ವಿಚಾರಗಳನ್ನ ಇಡ್ತಾ ಇದ್ರು. ಯಾರದ್ದು ಜಾಸ್ತಿ ಇಷ್ಟ ಆಗುತ್ತೆ? ನನಗೆ ಇಷ್ಟ ಆಗಿರ್ತಕ್ಕಂಥ ಕವಿಗಳು ಕುವೆಂಪು, ಬೇಂದ್ರೆ ಇವ್ರನ್ನೆಲ್ಲ ನಾನು ಓದಿದ್ದೀನಿ, ಇಲ್ಲ ಅಂತಲ್ಲ. ನನಗೆ ನಿಜವಾಗ್ಲೂ ಈ ಕವನಗಳನ್ನ ಹೆಚ್ಚು ಇನ್ಫ್ಲೂಯೆನ್ಸ್ ಮಾಡಿದ್ದು ಅಂತ ಹೇಳಿದ್ರೆ ಒಂದು ಸಂಕಲನ. ಲಂಕೇಶ್ ಅವರು ಹೊಸ ಅಕ್ಷರ ಕಾವ್ಯ ಅಂತ ಹೇಳಿ ಒಂದು ಪುಸ್ತಕನ ಸಂಪಾದನೆ ಮಾಡಿದ್ದಾರೆ. ಆಗಿನ ಕಾಲದ ಎಲ್ಲಾ ಕವಿಗಳ, ಅದರಲ್ಲಿ ಕುವೆಂಪು, ಬೇಂದ್ರೆ ಅವರನ್ನ ಬಿಟ್ಟು, ನವೋದಯ ಕಾಲದ ಕವಿಗಳನ್ನ ಬಿಟ್ಟು ಉಳಿದ ಕವಿಗಳ ಕವನಗಳನ್ನ 2, 3, 4 ಕವನಗಳನ್ನ ಹಾಕಿರೋ ಒಂದು ಪುಸ್ತಕ ಇದೆ. ನನಗೆ ಅದು ಹೆಚ್ಚು ಚಿಂತನೆಗೆ ಹಚ್ಚಿದಂತ ಒಂದು ಪುಸ್ತಕ ಅದು. ಆ ಪುಸ್ತಕ ಓದಿದಾಗ ಅಬ್ಬಾ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತ ಅನ್ಸಕ್ ಶುರುವಾಯ್ತು. ಕಾವ್ಯ ಅಂತಕ್ಕಂಥದ್ದು ಮಾಮೂಲಿ ಓದುಗನಿಗೆ ಅದು ದಕ್ಕೋದಿಲ್ಲ, ನಿಜ ಹೇಳಬೇಕು ಅಂತ ಹೇಳಿದ್ರೆ. ನೀವು ಕಾವ್ಯದ ನಿಜವಾದ ಅಭ್ಯಾಸಿ ಆಗಬೇಕು ಅಂತ ಹೇಳಿದ್ರೆ ಅದರ ಒಳ ಹೊಕ್ಕಬೇಕು, ತಾಳ್ಮೆ ಬೇಕು, ಒಳ ಹೊಕ್ಕಬೇಕು, ಪದಗಳನ್ನು ನೋಡಬೇಕು, ಚರ್ಚೆ ಮಾಡಬೇಕು. ಅವಾಗಷ್ಟೇ ಅದು ನಮಗೆ ಹೊಳೆಯೋದಕ್ಕೆ ಸಾಧ್ಯ. ಅದೊಂದು ದೊಡ್ಡ ಆಳವಾದ ಜಾಗ. ಹಾಗಾಗಿ ಆ ಪುಸ್ತಕ ಓದಿದಾಗ ನನಗೆ ಆ ಎಲ್ಲ ಕವಿಗಳ ಒಂದೊಂದು 3, 4 ಕವನಗಳಿದೆ. ಅದನ್ನ ಓದಿದಾಗ ನಾನು ಬಹಳ ಇನ್ಫ್ಲೂಯೆನ್ಸ್ ಆದೆ. ಅದಾದ್ಮೇಲೆ ನಾನು ಬರೆಯುವಂತ ಪ್ರಯತ್ನ ಮಾಡಿದಾಗ ನನಗೆ ಇತ್ತೀಚಿನ ಕೆಲವು ಕವಿಗಳ ಬರಹಗಳು ಬಹಳ ಇಷ್ಟ. ಅದರಲ್ಲಿ ಆರಿಫ್ ರಾಜಾ, ಅವನಿಗೆ ಕೇಂದ್ರ ಯುವ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು. ಅವನಿಗೆ ಆ ವ್ಯಕ್ತಿಯ ಕವನಗಳು ನನ್ನನ್ನು ಬಹಳ ಇನ್ಫ್ಲೂಯೆನ್ಸ್ ಮಾಡಿದ್ವು. ಅದಾದ್ಮೇಲೆ ನನ್ನ ಗೆಳೆಯ ವಿನಯ್ ಚಂದ್ರನ ಕವನಗಳು ಸಹ ನನ್ನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿದವೆ. ಅವರದ್ದು ಪುಸ್ತಕಗಳೆಲ್ಲ ಅವ್ರದ್ದು ಅವಂದು ಮೌನಗೀತೆ ಅಂತ ಒಂದು ಪುಸ್ತಕ ಆಯ್ತು. ಅದಕ್ಕೆ ನಾನೇ ಮುನ್ನುಡಿಯನ್ನ ಬರೆದಿದ್ದೆ. ಅದಾದ್ಮೇಲೆ ಇನ್ನೊಂದು ತೊರೆಹರಿವ ಹಾದಿ ಅಂತ ಹೇಳಿ ಒಂದು ಪುಸ್ತಕ, 2 ಕವನ ಸಂಕಲನ, ಗೆಳತಿ ಅಂತ ಹೇಳಿ ಒಂದು ಕವನ ಸಂಕಲನ, ಪ್ರೇಮ ಕವನಗಳನ್ನೇ ಸೇರಿಸಿ ಒಂದು ಗೆಳತಿ ಅಂತ ಕವನ ಬರೆದ. ಅದಕ್ಕೂ ನಾನು ಒಂದು ಮುನ್ನುಡಿಯನ್ನ ಬರೆದಿದ್ದೆ ನಾನೇ. ಅವನು ಸಹ ತುಂಬಾ ಚೆನ್ನಾಗಿ ಕವನಗಳನ್ನ ಬರೀತಾನೆ. ನನಗೆ ಬಹಳ ಇಷ್ಟವಾದ ಕವಿಗಳಲ್ಲಿ ಅವನು ಒಬ್ಬ. ಇತ್ತೀಚಿನ ಕವಿಗಳಲ್ಲಿ ತುಂಬಾ ಜನ ಕವನಗಳನ್ನು ಚೆನ್ನಾಗಿ ಬರೀತಾರೆ. ಅವರನ್ನು ನಾನು ಆಗಾಗ ಓದ್ತಾ ಇರ್ತೀನಿ. ಅಂದ್ರೆ ಈಗ ಯಾರೇ ಬರೆದ್ರು ತಾವು ಇನ್ನೂ ಓದ್ತಾ ಇರ್ತೀನಿ. ಅದಂತೂ ನಿಜ. ದಿನ ಇಂತಿಷ್ಟು ಸಮಯ ಅಂತ ತೆಗೆದಿಟ್ಟಿದ್ದೀರಾ? ಹಂಗಂತೇನಿಲ್ಲ, ನಿರ್ದಿಷ್ಟವಾಗಿ ಇಷ್ಟೇ ಸಮಯ ಕೂತು ಓದ್ತೀನಿ ಅಂತಲ್ಲ. ನನಗೊಂದು ಪುಸ್ತಕ ಹಿಡ್ಕೊಂಡ್ಬಿಟ್ರೆ ಬೆಳಗಿನ ಜಾವ ತಕ್ಕರು ಓದೋದೆ, ಇಲ್ಲ ಅಂತ ಹೇಳಿದ್ರೆ ಓದಿಲ್ಲ ಅಂದ್ರೆ ಓದಿಲ್ಲ, ಆತರ. ಒಟ್ಟು ಪ್ರತಿದಿನ ಓದೋ ಹವ್ಯಾಸ ಅಂತೂ ಇದೆ. ಖಂಡಿತ ಇದೆ, ಖಂಡಿತ. ಅಲ್ಲ, ಮನೆಯವ್ರಿಗೆ ಬೇಜಾರಾಗಲ್ವಾ ಯಾವಾಗ್ಲೂ ಇವರು ಇಲ್ಲ ಆತರ ಇಲ್ಲ, ಅವಳ ಜೊತೆ ಮಾತಾಡ್ತೀನಿ, ಹಾಗೇನಿಲ್ಲ. ಓದೋ ಹವ್ಯಾಸ ಇದೆ. ದೀಪ ಅವರೇ, ಒಂದು ಮಾತಿದೆ, ಪ್ರತಿಯೊಬ್ಬ ಕವಿಯ ಕೈ ಇನ್ನೊಬ್ಬ ಕವಿಯ ಜೇಬಿನಲ್ಲಿ ಅಂತ ಹೇಳಿ. ಅಂದ್ರೆ ಏನಕ್ಕೆ ಈ ಮಾತು ಹೇಳ್ತಾರೆ ಅಂದ್ರೆ, ಬೇರೆಯವರ ಕವನ ಅಥವಾ ಬೇರೆಯವರ ಸಾಹಿತ್ಯ ನಮಗೊಂದೇನೋ ಒಂದು ಮಾರ್ಗದರ್ಶನ, ಇನ್ಫ್ಲೂಯೆನ್ಸ್ ಮಾಡುತ್ತೆ, ನಮ್ಮನ್ನೇನೋ ಒಂದು ದಾರಿಗೆ ಹಚ್ಚ, ನಾವೇನೋ ಬರಿಬೇಕು ಅನ್ನೋದನ್ನ ಪ್ರೇರೇಪಣೆ ಮಾಡುತ್ತೆ. ಹಾಗಾಗಿ ಬೇರೆಯವ್ರದನ್ನು ಓದಿದಾಗ ಮಾತ್ರ ನಾವು ಬರಲಿಕ್ಕೆ ಸಾಧ್ಯ ಆಗೋದು ಅಂತ ಹೇಳಿ. ಹೌದು, ಖಂಡಿತ. ಆ ನಿಟ್ಟಿನಲ್ಲಿ ಈಗ ನಮ್ಮ ಮುಂದೆ ಕುಮಾರ್ ಅವರೇ, ಯುವ ಬರಹಗಾರರಿಗೆ, ಬರವಣಿಗೆಯಲ್ಲಿ ಇತ್ತೀಚೆಗೆ ಈಗ ಪ್ರೇರೇಪಣೆಗೊಂಡು ಬರೀಬೇಕು ಅನ್ನೋರಿಗೆ, ಯುವ ಬರಹಗಾರರಿಗೆ, ಇತ್ತೀಚಿನ ಬರಹಗಾರರಿಗೆ
ನಿಮ್ಮ ಒಂದು ಮಾಹಿತಿ ಏನು ಮಾಹಿತಿ ಕೊಡ್ತೀರಾ, ಯಾವ ರೀತಿ ಸಂದೇಶವನ್ನು ಕೊಡ್ತೀರಾ, ಏನಕ್ಕಾಗಿ ಬರೀಬೇಕು, ಬರವಣಿಗೆ ಕ್ಷೇತ್ರವನ್ನು ಏನಕ್ಕೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ನೀವು ಯಾವ ರೀತಿ ಅವ್ರಿಗೆ ಸಂದೇಶವನ್ನು ರವಾನೆ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಇದನ್ನ ಪ್ರೊಫೆಷನ್ ಆಗಿ ತಗೊಳ್ಬೇಕಾ ಅಮೆಚೂರ್ ಆಗಿ ತಗೋಬೇಕಾ ಅನ್ನೋದು ಎರಡು ಪ್ರಶ್ನೆ. ಪ್ರೊಫೆಷನಲ್ ಆಗಿ ತೆಗೆದುಕೊಳ್ಳೋರಿಗೆ ಅವರು ಬರಹಗಾರರು ಜನಕ್ಕೆ ಏನು ಬೇಕೋ ಅದನ್ನು ಕೊಡಬೇಕಷ್ಟೇ. ಪತ್ರಿಕೆ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಅದು ಜನಕ್ಕೆ ಏನು ಇಷ್ಟಪಡುತ್ತೆ ಅದನ್ನು ಬರೆದ್ರೆ ಆಗೋಯ್ತು. ನೀವು ನಿಜವಾಗಿಯೂ ಸಾಹಿತ್ಯದ ಅಭ್ಯಾಸಿಯಾಗಿದ್ದು ನೀವು ನಿಜವಾಗ್ಲೂ ಏನಾದರೂ ಬರೆಯೋದಕ್ಕೆ ಹೊರಟ್ರಿ ಅಂತ ಹೇಳಿದ್ರೆ ನೀವು ಪ್ರಾಮಾಣಿಕವಾಗಿ ಬರಿಬೇಕು. ಪ್ರಾಮಾಣಿಕತೆ ಅಂತ ಹೇಳಿದ್ರೆ ಅರ್ಥ ನಿಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ ಪ್ರಾಮಾಣಿಕತೆ ನಾನು ಹೇಳ್ತಾ ಇರೋದು. ನೀವು ಪ್ರಾಮಾಣಿಕರು ಅಂದರೆ ನೀವು ಒಳ್ಳೆಯವರು, ಆದರೆ ಬರೆಯೋದು ಏನೇ ಬೇಕಾದ್ರೂ ಬರಿಬೋದು ಆ ಥರ ಅಲ್ಲ. ನಿಮ್ಮ ಮನಸ್ಸಲ್ಲಿ ಅದು ಇನ್ನು ತಡೆಯೋಕ್ಕಾಗಲ್ಲ, ನಿಮಗೆ ಏನು ಬೇಕದು ಬರೀಲಿಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ ಇವತ್ತು ಅನ್ನಿಸುವ ತುಡಿತವನ್ನ ಹೊಂದಿದ್ದಾಗ ಬರೆದರೆ ಮಾತ್ರ ಅದು ಹೆಚ್ಚು ಗಟ್ಟಿಯಾಗಿರ್ತದೆ. ಒಂದು ಇತ್ತೀಚಿನ ಬರಹಗಾರರು, ಕವಿಗಳು, ಇವ್ರದ್ದೊಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅವರು ಪ್ರಶಸ್ತಿಯ ಬೆನ್ನ ಹಿಂದೆ ಹೋಗ್ತಾ ಇರೋದು. ಪ್ರಶಸ್ತಿ ಅಂತೂ ಇತ್ತೀಚಿನ ದಿನಗಳಲ್ಲಿ ಅದು ತನ್ನ ಬೆಲೆಗಳನ್ನು ನಿಧಾನವಾಗಿ ಕಳ್ಕೊತಾ ಇದೆ. ಪ್ರಶಸ್ತಿ ಅಂದ್ರೆ ಹೇಗಿರ್ಬೇಕಪ್ಪ ಅಂದ್ರೆ ಅವ್ರಿಗೆ ಕೊಟ್ರೆ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗ್ಬೇಕು. ಆದ್ರೆ ಇವತ್ತು ಹಂಗಾಗ್ತಾ ಇಲ್ಲ. ಪ್ರಶಸ್ತಿ ನನಗೆ ಬೇಕು ಅಂತ ಹುಡ್ಕೊಂಡು ಹೋಗೋರ ಸಂಖ್ಯೆ ಜಾಸ್ತಿ ಆಗಿದೆ. ನಿನ್ನೆ ವಾಟ್ಸಪ್ ಅಲ್ಲಿ ಒಂದು ಲೇಖಕರ ಬಗ್ಗೆ ನಾನು ನೋಡಿದೆ. ತುಂಬಾ ಲೇಖನಗಳನ್ನೆಲ್ಲ ಬರೆದಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅವರು ಇನ್ನೂ ಬಿಡುಗಡೆಯಾಗದ ಪುಸ್ತಕ ಇದ್ರೂ ಅವರಿಗೆ 11 ಪ್ರಶಸ್ತಿಗಳು ಬಂದಿದೆ ಆಲ್ರೆಡಿ. 11 ಪ್ರಶಸ್ತಿಗಳು ಹೆಂಗ್ ಬಂತು, ಈಗ ಹೆಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇನ್ನೊಬ್ರು ಇದ್ದಾರೆ ಫೇಸ್ಬುಕ್ ನಲ್ಲಿ ಒಬ್ರು ದೊಡ್ಡ ಸಾಹಿತಿ ಅಂತಿದ್ದಾರೆ. ಅವ್ರ ಸಮಸ್ಯೆ ಏನಪ್ಪಾ ಅಂದ್ರೆ ಅವರು ಎಲ್ಲಿಗೆ ಹೋಗ್ತಾರೋ ಅಲ್ಗೊಂದು ಪ್ರಶಸ್ತಿ ತಗೊಂಡ್ಬರ್ತಾರೆ. ಯಾರು ಪ್ರಶಸ್ತಿ ಕೊಡ್ತಾರೆ ಅಂತ ನೋಡಿದ್ರೆ ಇವ್ರ ಫಂಕ್ಷನ್ ಅಲ್ಲಿ ಅವ್ರ ಪ್ರಶಸ್ತಿ ಕೊಡ್ತಾರೆ, ಅವ್ರ ಫಂಕ್ಷನ್ ಅಲ್ಲಿ ಇವ್ರ ಪ್ರಶಸ್ತಿ ಕೊಡ್ತಾರೆ. ಈ ಪ್ರಶಸ್ತಿ ಕೊಡುವ ಒಂದು ದೊಡ್ಡ ಪರಂಪರೆನೇ ಈಗ ಬರ್ತಾ ಇದೆ. ಈಗ ಈ ರೀತಿಯ ಮನಸ್ಥಿತಿ ಇರುವ ನೀವು ಬರಹಗಾರರಾಗಿದ್ರೆ ದಯಮಾಡಿ ಏನು ಬರಿಬೇಡಿ. ಯಾರಿಗೋಸ್ಕರ ಬರಿತಾ ಇದ್ದಾರೆ? ಒಬ್ಬ ಲೇಖಕ ಪ್ರಶ್ನೆ ಹಾಕೋಬೇಕು, ಯಾಕೆ ಬರಿತಾ ಇದ್ದೀನಿ ನಾನು, ಯಾರಿಗೋಸ್ಕರ ಬರಿತಾ ಇದ್ದೀನಿ, ಈ ಪ್ರಶ್ನೆ ನನಗೆ ಹಾಕೋಬೇಕು ಫಸ್ಟ್. ನಾನು ಬರೀದೇ ಇದ್ರಿಂದ ಏನ್ ಸಮಸ್ಯೆ? ನಮ್ಮ ಸೊಸೈಟಿಗೆ ನಾನು ಬರೆಯಲ್ಲ ಅಂದ್ರೆ ಸಮಸ್ಯೆ ಏನಿದೆ? ಏನು ಸಮಸ್ಯೆ ಇಲ್ಲ. ಇದು ಗೊತ್ತಿರಬೇಕು. ಏನು ಬರಿತಾ ಇರೋದು ನಾನು ನನಗೋಸ್ಕರ, ಯಾರಿಗೋಸ್ಕರನೂ ಅಲ್ಲ. ನನ್ನ ಸಾಧನೆಗಳೇನು, ಇದು ಬಹಳ ಮುಖ್ಯ. ನನ್ನ ಸಾಧನೆಗಳೇ ಇಲ್ದನೆ ನಾನು ಸಂದೇಶ ಕೊಡಕ್ಕೆ ಯಾವಾಗ ಲಾಯಕ್ಕಾದೆ? ಇದು ನನ್ನ ಪ್ರಶ್ನೆ. ನೋಡಿ, ಇದಕ್ಕೆ ಒಂದು ಕವನ ಇದೆ. ಕವನದ ಶೀರ್ಷಿಕೆ ಕವಿ ಮತ್ತು ಮಳಿಗೆ. ಪಟ್ಟ ತೊರೆದ ಮುದ್ದಿನ ಮಡದಿ ಮಕ್ಕಳನ್ನು ಅಲೆದ ಕುಳಿತ ತೊಡಗಿಸಿ ಅಳವಡಿಸಿ ಬದಲಿಸಿ ಕಂಡುಂಡು ಅವನು ಹೇಳಿದ್ದು ಮಾತ್ರ ಗುಯ್ಗುಡುತ್ತಲೇ ಇದೆ ಸಹಸ್ರಮಾನಗಳು ಕಳೆದರು. ಪಟ್ಟ ತೊರೆದ ಮುದ್ದಿನ ಮಡದಿ ಮಕ್ಕಳನ್ನು ಅಲೆದ ಕುಳಿತ ತೊಡಗಿಸಿ ಅಳವಡಿಸಿ ಬದಲಿಸಿ ಕಂಡುಂಡು ಅವನು ಹೇಳಿದ್ದು ಮಾತ್ರ ಗುಯ್ಗುಡುತ್ತಲೇ ಇದೆ ಸಹಸ್ರಮಾನ ಕಳೆದರು. ಯುದ್ಧ ಮಾಡಿದ್ದ, ಹೆಣವಾಗಿ ಬಿದ್ದಿದ್ದ, ದಿಗ್ಗನೆ ಹೊಕ್ಕ ಬೆಳಕೊಂದು ಅವನೆದೆಯ ಹೆಣಕ್ಕೆ ಸಂಜೀವಿನಿ. ತೊರೆದು ಎಲ್ಲವ ಎರಗಿ ಕೃಷ್ಣನ ಪಾದಗಳಿಗೆ ಅವನು ಅಂದು ಹಾಡಿದ ರಾಗ ಪಲ್ಲವಿಸುತ್ತಿದೆ ಇಂದಿಗೂ. ಒಲೆದಿತ್ತು ಕೈ ತುಂಬು ಸಂಬಳದ ನೌಕರಿ, ಸುಮ್ಮನೆ ಹಾಯಾಗಿ ಇರುವುದ ಬಿಟ್ಟು ಎದೆಯ ಸುಡುವ ಪ್ರಶ್ನೆಗಳಿಗೆ ಅನುಭವದ ಉತ್ತರಗಳ ಪಡೆಯಲು ಶರಣೆಯರ ಕೂಡಿಸಿ ಕಾಲದ ಮೊನಚಿಕೆ ಎದೆಕೊಟ್ಟ. ಅಂದು ಅವನಿತ್ತ ವಚನ ಹುಸಿಯಾಗಿಲ್ಲ ಇಂದು. ಇದ್ದೇನೆ ನಾನು ಮನೆಯ ಒಳಗೆ, ಕಂಡದ್ದು ಕಾಣದ್ದು ಓದಿದ್ದು ಕೇಳಿದ್ದು ಎಲ್ಲದರ ಮಿಸಳಬಾಜಿ ಕರಿದು ಸಂಜೆಯ ಚಾ ಜೊತೆಗೆ ಹಂಚಿದ್ದೇನೆ. ತಿಂದವರು ಚಪ್ಪರಿಸಿ ಹೋದರು. ಇಂದು ಪತ್ರಿಕೆಯಲ್ಲೂ ಬಂದಿದೆ. ಸಾಹಿತ್ಯ ಸಮ್ಮೇಳನದ ಕವಿ ಕುಮಾರನ ಮಳಿಗೆಯಲ್ಲಿ ಬಜಿ ಮಾಡುವ ಪುಸ್ತಕ ದೊರೆಯುತ್ತದೆ. ನಾನು ಸಮಾಜಕ್ಕೆ ಸಂದೇಶ ಕೊಡಕ್ಕೆ ಹೋಗ್ತೀನಿ ಅಂದರೆ ನಂದು ಬಜಿ ಮಾಡೋ ಪುಸ್ತಕ ಆಗಿರುತ್ತೆ. ಯಾಕಾಗಿರುತ್ತೆ? ಬುದ್ಧ ಅವನು ಅಂತಸ್ತನೇ ಬಿಟ್ಟು ಹೋದ, ಅಲ್ಲದ ಅವನು ನಿಜವಾದ ಸಾಧನೆ ಮಾಡಿರೋ, ಅವನ ಮಾತಿಗೆ ಬೆಲೆ ಇದೆ. ಕನಕ ಬದಲಾಗಿ ಅವನು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟ. ಬಸವಣ್ಣನವರು ಸಂದೇಶವನ್ನು ಕೊಟ್ರ. ಅಂತಹ ಸಂದೇಶ ಅಷ್ಟೇ, ಅವರಷ್ಟೇ ಸಮಾಜಕ್ಕೆ ಸಂದೇಶ ಕೊಡೋದಕ್ಕೆಲ್ಲ ಎಲ್ಲ ಕವಿಗಳು ಅಲ್ಲ. ಕವಿ ಒಬ್ಬ ಮೊದಲು ಏನಾಗಿರ್ಬೇಕಂದ್ರೆ ಅವನು ಬದಲಾಗಿರ್ಬೇಕು. ಅಂಥವ್ರು ಸಂದೇಶ ಕೊಡೋದಷ್ಟೇ. ಉಳಿದ ಕವಿಗಳ ಕತೆ ಏನು ಅಂದ್ರೆ, ನಾವು ಕವನ ಬರಿತೀವಿ, ಚೆನ್ನಾಗಿದ್ರೆ ನೀವು ಅಪ್ರಿಷಿಯೇಟ್ ಮಾಡ್ತೀರಾ, ಪುಸ್ತಕ ಕೊಂಡ್ಕೊತೀರಾ, ಆ ಲೆವೆಲ್ಗೆ ಬಂದಿದೆ. ಈ ಭ್ರಮೆಗಳನ್ನ ಕವಿ ಇಟ್ಕೋಬಾರ್ದು. ಕವಿಯ ಬರವಣಿಗೆಯಿಂದ ಬದಲಾದ್ರೆ ಸಂತೋಷ, ಆದ್ರೆ ಈ ಭ್ರಮೆ ಇರಬಾರ್ದು. ನಾನು ಸಮಾಜ ಬದಲಿಸೋದಕ್ಕೆ ಬರಿತೀನಿ, ನನ್ನ ಪ್ರಕಾರ ಅದು ಭ್ರಮೆ. ಸಮಾಜ ಬದಲಿಸೋಕೆ ಬರಿತೀನಿ ಅಂದ್ರೆ ಮೊದಲು ನಾನು ಬದಲಾಗಬೇಕಲ್ವಾ? ಅಂದ್ರೆ ನಮ್ಮ ಬರವಣಿಗೆಗೂ ನಮ್ಮ ಜೀವನಕ್ಕೂ ಸಾಮ್ಯತೆ ಇರಬೇಕು. ಗಾಂಧೀಜಿ ಹೇಳಿದ್ರು ಏನಂತ, ಉದಾಹರಣೆ ಬೇಕಾ? ಮೈ ಲೈಫ್ ಈಸ್ ಅನ್ ಎಕ್ಸಾಂಪಲ್ ಅಂತ ಹೇಳಿದ್ರು. ಜೀವನವೇ ಉದಾಹರಣೆ ಅಂತ ಹೇಳಿದ್ರು. ಹೆಂಗೆ ಹೇಳಿದ್ರು? ಯಾಕೆ ಕಾನ್ಫಿಡೆನ್ಸ್ ಬಂತು? ಅವರ ಜೀವನದ ಹಾದಿ ಆಗಿತ್ತು. ಅವ್ರು ಕೊಡೋ ಸಂದೇಶಕ್ಕೆ ಅಷ್ಟೇ ಬೆಲೆ ಇರೋದು. ನಾನು ಸಂದೇಶ ಏನು ಕೊಟ್ಟರು ಅದಕ್ಕೆ ಬೆಲೆ ಇದೆ ಅಂತ ನಾವು ಅನ್ಕೊಂಡಿಲ್ಲ. ಹೇಳ್ಬೋದು ಅಷ್ಟೇ ನಾವು. ಇತ್ತೀಚಿನ ದಿನಗಳಲ್ಲಿ ಒಂದು ಮಾಧ್ಯಮದ ಅಬ್ಬರಗಳು, ಸಿನಿಮಾ, ಟಿವಿ, ಮೊಬೈಲ್, ಇತ್ತೀಚಿನ ಯುವ ಜನತೆಗೆ ಈ ಅಬ್ಬರಗಳ ಒಂದು ಇದರಿಂದ ಸಾಹಿತ್ಯವನ್ನು ಓದುವಂಥ ಆಸಕ್ತಿ ಕಡಿಮೆ ಇದೆ. ಇತ್ತೀಚಿನ ಯುವಕರಲ್ಲಿ ಆದ ಆಸಕ್ತಿ ಅಷ್ಟೊಂದಿಲ್ಲ, ಸೊರಗ್ತಾ ಇದೆ. ಕನ್ನಡ ಸಾಹಿತ್ಯಕ್ಕೆ ಅಷ್ಟೊಂದು ಆಸಕ್ತಿ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಯುವಕರು ಕೊಡ್ತಾ ಇಲ್ಲ ಅಂಥೇಳಿ ಬರಹಗಾರರಾಗಿ ನಿಮ್ಗೆ ಅನ್ನಿಸ್ತಿದೆಯಾ? ಬರಹಗಾರರಾಗಿ ಕಾವ್ಯಗಳ ವಿಚಾರದಲ್ಲಿ ಅನ್ನಿಸ್ತಾ ಇದೆ, ಪುಸ್ತಕಗಳ ವಿಚಾರದಲ್ಲಿ ಇಲ್ಲ. ನನಗಿನ್ನೂ ನಂಬಿಕೆ ಇದೆ.
ಪುಸ್ತಕಗಳು ಓದ್ತಾರೆ ಅಂತ ಹೇಳಿ. ಈಗ ನೋಡಿ, ನಮಗೆ ಮೊಬೈಲ್ನಿಂದ ಆಗುವ ಅನಾಹುತಗಳ ಪರಿಚಯ ಇದ್ದು ಇವತ್ತು ಎಲ್ಲರ ಮನೆಗಳಲ್ಲಿ ಮಕ್ಕಳಿಗೆ ಸಾಧ್ಯವಾದಷ್ಟು ಮೊಬೈಲ್ ಕೊಡದಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಪೇರೆಂಟ್ಸು. ಇದರ ಅನಾಹುತ ಪರಿಚಯ ಆಗೋಗಿದೆ ನಮಗೆ. ಪರಿಚಯ ಆದಮೇಲೆ ಆ ಬದಲಾವಣೆ ಆಗೇ ಆಗುತ್ತೆ. ಮತ್ತೆ ಓದಿಗೆ ನಮ್ಮ ಮುಂದಿನ ಪೀಳಿಗೆ ಮರಳುತ್ತೆ. ಇದೊಂದು ಸ್ಟೇಜು, ಏನು ಮೊಬೈಲ್ನ ಹೊಸ ಇಂಟ್ರೊಡಕ್ಷನ್ ಇದು ನಮ್ಮ ಸೊಸೈಟಿಗೆ. ಆ ಹೊಸ ಇಂಟ್ರೊಡಕ್ಷನ್ ಅಲ್ಲಿ ಒಂದಷ್ಟು ಮಕ್ಕಳು ಎಲ್ಲ ಅದನ್ನ ಹೊಡೆದು ಪಡೆದು ನೋಡಿ ಅದರೊಳಗೆ ಇಳಿದು ಮುಳುಗಿ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಜನರೇಷನ್ ಈಚೆಗೆ ಬರುತ್ತೆ. ಆಗ ನ್ಯಾಚುರಲ್ ಆಗಿ ಏನ್ ಮಾಡ್ತಾರೆ, ಅದನ್ನ ಅವಾಯ್ಡ್ ಮಾಡ್ತಾರೆ, ಓದಕ್ಕೆ ಬರ್ತಾರೆ. ಆದ್ರೆ ಒಂದನ್ನ ಹೇಳ್ತೀನಿ, ಇವತ್ತು ಓದುವ ಕ್ಷೇತ್ರ ಇದೆಯಲ್ಲ ಅದು ಬದಲಾಗ್ತಾ ಇದೆ. ಹೆಂಗ್ ಬದಲಾಗ್ತಾ ಇದೆ ಅಂದ್ರೆ, ಈಗ ಆಡಿಯೋ ಬುಕ್ಗಳು ಬಂದಿದ್ದಾವೆ, ಯೂಟ್ಯೂಬ್ನಲ್ಲೂ ನೋಡ್ತಾ ಕೇಳ್ತಾ ಹೋಗ್ಬೋದು. ಪಾಡ್ಕಾಸ್ಟ್ಗಳು ಬಂದಿದ್ದಾವೆ, ಆಡಿಯೋ ಬುಕ್ಗಳು ಬಂದಿದ್ದಾವೆ. ಓದದೇ ಇದ್ರೂ ಸಹ ಅದನ್ನ ಕೇಳುವ, ಅನುಭವಿಸುವ ಬೇರೆ ಬೇರೆ ಮಾರ್ಗಗಳು ಇವತ್ತು ತೆರೆದುಕೊಂಡಿದ್ದಾವೆ. ಎಷ್ಟೋ ಜನ ಲಾಂಗ್ ಜರ್ನಿ ಮಾಡೋರು ಆಡಿಯೋ ಬುಕ್ ನ ಹಾಕೊಂಡಿರ್ತಾರೆ, ಇಲ್ಲ ಮೊಬೈಲ್ ನಲ್ಲೇ ಪುಸ್ತಕಗಳನ್ನ ನಾವು ನೋಡ್ತಾ ಇರೋದನ್ನ ನಾವು ನೋಡಿದೀವಿ. ಹಾಗಾಗಿ ಅಷ್ಟು ಸುಲಭವಾಗಿ ಓದುವ ಹವ್ಯಾಸ ಹೋಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಕಾಲದಲ್ಲಿ ಇದ್ದಷ್ಟು ಮಟ್ಟಿಗೆ ಓದುವ ಹವ್ಯಾಸ ಈಗಿನ ಕಾಲದಲ್ಲಿ ಕಡಿಮೆ ಆಗಿರೋದಂತೂ ಸತ್ಯ. ಈಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಫೇಸ್ಬುಕ್ ನಲ್ಲೆಲ್ಲ ನೀವು ಹೇಳ್ದಾಗೆ ಕತೆ ಕವನ ಎಲ್ಲ ಯಾರ್ಯಾರು ಬರೀತೀರೋ ಬರೀರಿ ಅಂತ ಅಂದ್ರೆ ಪ್ರೋತ್ಸಾಹ ಕೊಡೋದಕ್ಕೆ ಅವರು ಹೇಳ್ತಾ ಇರ್ತಾರೆ, ಯಾರು ಬರೀತಿರೋ ಬರೀರಿ, ನಿಮ್ಮ ಅಭಿರುಚಿ ಏನು ತಿಳಿಸಿ ಅಂತ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಬೆಳೆಸ್ಕೊಂಡ್ರೆ ಒಳ್ಳೇದು ಅಂತ, ಅಭಿರುಚಿಗಳನ್ನ ಬೆಳೆಸ್ಕೊಂಡ್ರೆ ಒಳ್ಳೇದು. ಹೇಳ್ದಾಗೆ ಪುಸ್ತಕ ತಗೊಂಡ್ ಹೋಗದೆ ಇದ್ರು ಬಸ್ಸಲ್ಲಿ ಕಾಲಹರಣ ಮಾಡೋ ಬದಲು ಮೊಬೈಲ್ ನಲ್ಲಿ ನೋಡ್ತಾರೆ. ಹೌದು, ನೋಡ್ತಾ ಇರ್ತಾರೆ. ಓದೋ ಅಭಿರುಚಿ ಇದೆ ಜನಕ್ಕೆ, ಬಟ್ ನೀವು ತುಂಬಾ ಚೆನ್ನಾಗಿರೋದನ್ನ ಕೊಟ್ರೆ ಖಂಡಿತ ಓದ್ತಾರೆ. ಈಗ ಇನ್ನೊಂದೇನು ಟ್ರೆಂಡ್ ಶುರುವಾಗಿದೆ ಅಂದ್ರೆ, ಅದು ಶಾರ್ಟ್ ಆಗಿರ್ಬೇಕು ಅಂತ. ತುಂಬಾ ಲಾಂಗ್ ಇದ್ರೆ ಅದನ್ನ ಅವ್ರು ಓದಕ್ಕೆ ಹೋಗಲ್ಲ, ಅಯ್ಯೋ ಬೇಡ ಅನ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಈ ತರದ್ದೆಲ್ಲ ಇದೆ. ಬಟ್ ನೋಡಿ, ವಿದೇಶಗಳಲ್ಲಿ ನೀವು ಹೋದ್ರೆ ಅಲ್ಲೂ ಸಹ ಈ ಸಮಸ್ಯೆ ಇದ್ದೇ ಇದೆ, ಮೊಬೈಲ್ ಕಾಟ ಇದ್ದೇ ಇದೆ. ಆದ್ರೆ ಓದುವ ಒಂದು ದೊಡ್ಡ ವರ್ಗನ ಅವರು ಕ್ರಿಯೇಟ್ ಮಾಡಿದ್ದಾರೆ. ಯಾರು ಕ್ರಿಯೇಟ್ ಮಾಡಿದ್ದಾರೆ ಇದನ್ನ ಅಂದ್ರೆ, ಪುಸ್ತಕಗಳನ್ನ ಪಬ್ಲಿಷ್ ಮಾಡುವಂತವ್ರು ಆ ಓದುವ ಒಂದು ವರ್ಗವನ್ನ, ಓದುವ ಒಂದು ಹವ್ಯಾಸವನ್ನ ಪ್ರಮೋಟ್ ಮಾಡೋದಕ್ಕೆ ಅವರು ತುಂಬಾ ದೊಡ್ಡ ಕೆಲಸ ಮಾಡಿದ್ದಾರೆ. ನಮ್ಮ ಭಾರತದಲ್ಲಿ ಇನ್ನೂ ಆ ಕೆಲಸ ಆಗ್ತಾ ಇಲ್ಲ. ಅದಾಗಬೇಕು. ಆ ಪ್ರಮೋಷನ್ ಕೆಲಸಗಳಾಗಬೇಕು. ದೊಡ್ಡ ದೊಡ್ಡ ಸಾಹಿತ್ಯಿಕ ಹಬ್ಬಗಳನ್ನು ಮಾಡ್ತಾರೆ, ಪುಸ್ತಕ ಮೇಳಗಳನ್ನು ಮಾಡ್ತಾರೆ. ಆ ಮೂಲಕ ಜನರನ್ನ ಸೆಳೆದ್ರೆ ಪುಸ್ತಕಗಳು ಓದೋರ ಸಂಖ್ಯೆ ಖಂಡಿತವಾಗ್ಲೂ ಇದೆ, ಓದ್ತಾರೆ. ಅವ್ರಿಗೆ ರೀಚ್ ಆಗಬೇಕಲ್ಲ, ಆ ರೀಚ್ ಆಗೋದು ಒಂದು ದೊಡ್ಡ ಸಮಸ್ಯೆ. ಹೌದು. ಈಗ ಶಿಕ್ಷಕರಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ಅಂದ್ರೆ ಈ ಕವನ ಸಂಕಲನ ಬರೆಯೋದಾಗಿರ್ಬೋದು, ಯಾವುದೇ ರೀತಿ ಬರವಣಿಗೆ ಆಗಲಿ, ಆ ಥರ ಏನಾದರೂ ವಿಷಯಗಳನ್ನ ಇಟ್ಕೊಂಡಿದ್ದೀರಾ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ? ಖಂಡಿತ ಕೊಡ್ತೀವಿ. ಮಕ್ಕಳು ಏನನ್ನಾದ್ರೂ ಬರೆದು ತಗೊಂಡ್ಬಂದ್ರೆ ಅವುಗಳನ್ನ ನಾವು ನೋಟಿಸ್ ಬೋರ್ಡ್ ಅಲ್ಲಿ ಹಾಕೋದಾಗಿರ್ಬೋದು, ಕ್ಲಾಸಲ್ಲಿ ಎಲ್ಲರ ಮುಂದೆ ಬೆಂತಟ್ಟೋದಾಗಿರ್ಬೋದು, ಮತ್ತೆ ಯಾವ್ದಾದ್ರು ಸಮಾರಂಭದಲ್ಲಿ ಇವ್ನು ಬರ್ದಿದ್ದಾನೆ, ಇಷ್ಟು ಚೆನ್ನಾಗಿ ಬರ್ದಿದ್ದಾನೆ, ಅವ್ನು ಓದ್ತಾನೆ ಅಂತ ಹೇಳಿ ಅವನನ್ನು ಕರೆಸಿ ಓದಿಸೋದಾಗಿರ್ಬೋದು. ಮತ್ತೆ ಅವುಗಳನ್ನ ಸಂಗ್ರಹ ಮಾಡಿ ಒಂದು ಚಿಕ್ಕ ಗೋಡೆ ಪತ್ರಿಕೆ ಈ ತರ ಮಾಡಿ ಹಾಕೋದಾಗಿರ್ಬೋದು. ಈ ತರದ ಪ್ರೋತ್ಸಾಹವನ್ನ ನಾವು ಮಾಡ್ತೀವಿ ಮಕ್ಕಳಿಗೆ. ಯೂಶುವಲ್ ಆಗಿ ಈಗಿನ ಮಕ್ಕಳು ಬರಿತಾ ಇದ್ದಾರೆ, ಆದ್ರೆ ಅವ್ರ ಸಂಖ್ಯೆ ಕಡಿಮೆ. ಕಾವ್ಯ ಅಥವಾ ಲೇಖಕ ಅನ್ನುವಂತಹ ಕ್ಷೇತ್ರ ಇದೆಯಲ್ಲ, ಇದು ಚಿಕ್ಕ ಕ್ಷೇತ್ರ ಆಕ್ಚುಲಿ. ಸೊ ಅದನ್ನ ಬರಿಬೇಕು ಅನ್ನುವಂತ ಹವ್ಯಾಸ ಇಟ್ಕೊಂಡಿರೋರು ಸಂಖ್ಯೆ ಕಡಿಮೆ. ಅಂದ್ರೆ ಅನ್ಸುತ್ತೆ ಬರೆಯಕ್ ಟೈಮ್ ಇರಲ್ಲ, ಅಥವಾ ಬರೆಯೋ ರೀತಿ ಗೊತ್ತಾಗ್ತಿರಲ್ಲ. ಕುಮಾರ್ ಅವರೇ, ತಾವು ಹೇಳಿದ್ರಿ ಕವಿ ಒಬ್ರು ಕೂಡ ಪ್ರಾಮಾಣಿಕವಾಗಿ ಬರೆಯೋದು ಅಥವಾ ಸಂದೇಶ ಕೊಡ್ಲಿಕ್ಕೆ ಅದು ಕಷ್ಟ ಆಗುತ್ತೆ. ಅವನು ಸಂದೇಶ ಕೊಡ್ತೀನಿ ಅಂತ ಬರಿಬಾರದು. ಆದ್ರೂ ಕೂಡ ಸಮಾಜದ ಕೆಲವು ಅಂಕು ಡೊಂಕುಗಳನ್ನ ತಿದ್ದುವಂತ ಪ್ರಯತ್ನ ಕವಿ ಯಾವಾಗ್ಲೂ ಮಾಡಬೇಕು, ಹೇಳೋವಂತ ಕೆಲಸವನ್ನ ಮಾಡಬೇಕು. ಅವ್ರಿಗೊಂದೇನೋ ಒಂದು ಮಾನ್ಯತೆ ಸಿಗುತ್ತೆ. ಹೌದು, ಖಂಡಿತ. ಸಿನಿಮಾದಲ್ಲಿ ಒಬ್ಬ ನಾಯಕ ಅಂದಾಗ ಸಹಜವಾಗಿ ಆತ ಅನ್ಯಾಯದ ವಿರುದ್ಧ ಹೋರಾಡುವಂಥದ್ದು, ಅನ್ಯಾಯವನ್ನ ಪ್ರಕಟಣೆ ಈ ತರದ್ದು ಮಾಡ್ತಾನೆ. ಕವಿಯೂ ಕೂಡ ಆ ಥರದೊಂದು ಸಹೃದಯತೆ ಅಥವಾ ಆ ಥರದೊಂದು ಛಲವನ್ನು ಇಟ್ಕೊಂಡಿದ್ದಾಗ ಆತ ಎಲ್ಲರ ಗಮನವನ್ನು ಸೆಳೀತಾನೆ ಅಂತ ಹೇಳಿ. ನಿಮ್ಮ ಒಂದು ಕವನಗಳಲ್ಲಿ ಸಾಮಾಜಿಕ ವಿಡಂಬನೆಗಳನ್ನ ಹೇಗೆ ತೋರಿಸಿದಿರ? ಕವನಗಳೇನಾರು ಇದೆಯಾ? ಇದೆ, ಖಂಡಿತ ಇದೆ. ಕವಿಯ ಮೊದಲ ವಿಮರ್ಶೆ ಶುರುವಾಗದೆ ಅವನ ಸಮಾಜದಲ್ಲಿರುವ ಆಚಾರ ವಿಚಾರ ರೀತಿ ನೀತಿಗಳನ್ನೇ ಮೊದಲು ವಿಡಂಬನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ಕವಿ. ಯಾಕಂತ ಹೇಳಿದ್ರೆ ಕವಿಯ ನೋಟ ಹೇಗಿರುತ್ತೆ ಅಂದ್ರೆ ಡೊಂಕಾಗಿರುತ್ತೆ, ವಿಭಿನ್ನವಾಗಿರ್ತದೆ. ಅವನ ಕೆಲಸ ಮುರಿದು ಕಟ್ಟೋದು. ಈಗ ನೀವೇನ್ ಅನ್ಕೊಂಡಿದೀವಿ ಅದನ್ನು ಮುರಿದು ಮತ್ತೆ ಹೊಸ ರೂಪ ಕೊಡುವಂತಹ ಕೆಲಸನೇ ಅದು. ಸೊ ಈ ತರದ ಪ್ರಕ್ರಿಯೆನಲ್ಲಿ ಸಮಾಜಕ್ಕೆ ಅವನು ಎತ್ತಿ ತೋರಿಸ್ತಾ ಇರ್ತಾನೆ. ಅವನು ಗೊತ್ತಿಲ್ದಂಗ ಆಗೋ ಕೆಲಸ ಅದು ತುಂಬಾ ಸ್ವಾಭಾವಿಕವಾಗಿ ಆಗುವಂತ ಕೆಲಸ. ನನ್ನಲ್ಲೂ ವಿಡಂಬನೆಯ ಕವನಗಳು ತುಂಬಾ ಇದಾವೆ. ಈಗ ಉದಾಹರಣೆಗೆ ಒಂದನ್ನ ನೋಡೋದಾದ್ರೆ, ಒಂದು ಕವನ ದೇವರ ಪಾಡು ಅಂತ. ದೇವರು ಅಂದ್ರೆ ಬೇರೆ ಬೇರೆ ಅರ್ಥಗಳನ್ನ ಹೊಮ್ಮಿಸ್ತದೆ ಇದು. ದೇವರ ಪಾಡು, ದೇವರು ಎಲ್ಲಿರ್ತಾನೆ ಅಂದ್ರೆ ಗರ್ಭಗುಡಿನಲ್ಲಿ ಇರ್ತಾನಲ್ಲ, ಆತರ. ಕಿಟಕಿ ಗವಾಕ್ಷಿಗಳೇ ಇರದ ಇಕ್ಕಟ್ಟಿನ ಜಾಗದಲ್ಲಿ ಬೆವತು ನೀರಾದರೂ ನಗುವ ಮುದ್ರೆ ಎತ್ತಿಕೊಂಡೇ ಇರಬೇಕು. ಕುಸಿಯದೆ ಹುಸಿ ಮುನಿಸೂ ತೋರದೆ ಶಿಸ್ತಿನ ಸಿಪಾಯಿಯಂತೆ ನಿಂತೋ ಕುಂತೋ. ಒಮ್ಮೊಮ್ಮೆ ಬೆಣ್ಣೆ ಮೆತ್ತಿಸಿಕೊಂಡು ಇಲ್ಲವೇ ಎಣ್ಣೆ ಹಚ್ಚಿಸಿಕೊಂಡು ಅರಿಶಿನ ಕುಂಕುಮ ಗಂಧ ವಿಭೂತಿ ಬಳಸಿಕೊಂಡು ಯಾವ ನಟನೂ ಹಾಕದ ವೇಷ ಹಾಕಿಸಿಕೊಂಡು ನೀವೆಲ್ಲ ಬಾಗಿಲು ಮುಚ್ಚಿ ನಿಮ್ಮಿಚ್ಛೆಯಂತೆ ಮಜ್ಜನ ಮಾಡಿದರೆ ನನಗೋ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ತೀರ್ಥಸ್ನಾನ,
ನಿಮ್ಮಿಚ್ಛೆ ತಣಿಸಲು ಬಟಾ ಬಯಲ ಸ್ನಾನ. ಒಮ್ಮೊಮ್ಮೆ ಚಕ್ಕುಲಿ ಹಾರ, ಕಜ್ಜಾಯ ಸಿಂಗಾರ, ಕುತ್ತಿಗೆ ಮುರಿಯುವ ಬಾರದ ಹಾರ, ಮುಖ ಬೆವರಿದರೂ ಬಿಡದೆ ತೊಡಿಸುವ ಬೆಳ್ಳಿ ಮುಖವಾಡ. ಎಲ್ಲವ ಸಹಿಸಿ ನಿಂತರೂ ತಿನಿಸುಗಳ ತೋರಿ ಕೊಡದೆ ಒಂದೂ ಗುಕ್ಕ ಲೊಟ್ಟೆ ಹೊಡೆಯುತ್ತಾ ಮುಕ್ಕಿ ಬಿಡುವಿರಿ. ಹೆಗಲ ಮೇಲೆ ಹೊತ್ತು ಇಲ್ಲದ ನನ್ನ ಮಹಿಮೆಗಳ ಹಾಡುತ್ತಾ ಮನೆ ಮನೆಯ ಮುಂದೆ ಆರತಿ ಎತ್ತಿಸಿ ಮಡಚಿದ ಕಾಲ ಚಾಚಲು ಬಿಡದಂತೆ ಬೀದಿ ಬೀದಿಗಳ ತಿರುಗಿ ಬಿಡುವಿರಿ. ಉಫ್, ಯಾರೆಷ್ಟೇ ಉಘೆ ಎಂದರು, ಕಿವಿ ಗಡಚುಕ್ಕುವಂತೆ ಜೈಕಾರ ಕೂಗಿದರು, ಇನ್ನೆಂದೂ ದೇವರಾಗೆನು ನಾ, ಮುಂದ್ಯಾವ ಜನ್ಮದಲ್ಲೂ ದೇವರಾಗೆನು. ದೇವರಿಗೆ ತಾವು ದೇವರಾಗಿರೋದೇ ಬೇಸರ ಆಗ್ಬಿಟ್ಟಿದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ನಾವು ದೇವರನ್ನ ಹೇಳ್ತಾ ಹೇಳ್ತಾ ಈ ಸಮಾಜದೊಳಗೆ ಒಬ್ಬ ನಾಯಕನಾಗೋದು ಎಷ್ಟು ಕಷ್ಟ ಅನ್ನೋದನ್ನು, ನಿಮ್ಮನ್ನ ನಾಯಕನನ್ನಾಗಿ ತೋರಿಸಿದ್ರು ಜನ ಬೇರೆಯವರು ಅವ್ರಿಗೆ ಏನೇನ್ ಬೇಕು ಅದನ್ನ ಮಾಡ್ತಾ ಇರ್ತಾರೆ. ಹೌದು, ಹೆಸರು ನಿಮ್ಮನ್ನ ತೋರಿಸ್ತಾ ಇರ್ತಾರೆ, ಅವ್ರು ಬೇರೆ ಬೇರೆ ಕೆಲಸಗಳನ್ನ ಹೇಗ್ ಬೇಕೋ ಹಾಗೆ ಮಾಡ್ತಾ ಇರ್ತಾರೆ ಅನ್ನೋದನ್ನ ಹೇಳುವ ಪ್ರಯತ್ನ. ಇದನ್ನ ನಾವು ವಿಡಂಬನೆಗಳು ಅಥವಾ ಇನ್ನು ಬೇರೆ ಬೇರೆ ಅರ್ಥಗಳನ್ನ ಅದು ಓದೋರಿಗೆ ಕೊಡಬಹುದು. ಅದು ಈಗ ನಿಮ್ಮ ಕವನಗಳ ಪ್ರಚಾರಕ್ಕೆ ಫೇಸ್ಬುಕ್ ಅನ್ನ ಬಳಸ್ಕೊತಾ ಇದ್ರಿ ಅಂತ ಹೇಳಿದ್ರಿ. ಪ್ರಚಾರ ಅಂತ ಹೇಳಲ್ಲ ನಾವು, ಅಥವಾ ಈಗ ನೀವೀಗ ಪರಿಚಯ ಆಗಿದ್ರೆ ನಮ್ಮ ಕೇಳುಗರಿಗೆಲ್ಲ ಅವ್ರಿಗೆ ಅನ್ನಿಸ್ಬೋದು ಕುಮಾರ್ ಅವರ ಕವನಗಳನ್ನ ಓದ್ಬೇಕು ನಾವು, ಅವ್ರ ಕವನಗಳು ಚೆನ್ನಾಗಿದೆ, ಇವತ್ತು ಹೇಳಿದ ಕವನಗಳು ಚಂದ ಅಂತ ಅನಿಸಿದೆ, ಓದಬೇಕು ಅಂತ ಅನಿಸಿದ್ರೆ ನಮ್ಮ ಕೇಳುಗರಿಗೆ ಹೇಗೆ ಓದ್ಕೋಬಹುದು ನಿಮ್ಮ ಕವನಗಳನ್ನ? ನಾನು ಎಲ್ಲ ಕವನಗಳನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಸಾಮಾನ್ಯವಾಗಿ ಹಾಕ್ತೀನಿ. ತುಂಬಾ ಜನ ನನ್ನ ಕವನಗಳನ್ನ ಓದ್ತಾರೆ, ಕೇಳ್ತಾರೆ. ಬರೀಲಿಲ್ಲ ಅಂದ್ರೆ ಯಾಕೆ ಇನ್ನು ಬರ್ದೇ ಇಲ್ಲ ಅಂತ ಎಷ್ಟೋ ಜನ ಕೇಳ್ತಾರೆ. ತುಂಬಾ ಹಿರಿಯರಿದ್ದಾರೆ, ಅದರಲ್ಲಿ ದೊಡ್ಡ ದೊಡ್ಡ ಕವಿಗಳಿದ್ದಾರೆ, ಲೇಖಕರಿದ್ದಾರೆ. ಅವರೆಲ್ಲರೂ ಓದಿ ಮಾಹಿತಿಯನ್ನ ಕೊಡ್ತಾರೆ, ಚೆನ್ನಾಗಿದೆ ಅಥವಾ ಇದಿಷ್ಟ ಆಯ್ತು, ಈ ತರ ಆಯ್ತು ಅಂತೆಲ್ಲ ಹೇಳ್ತಾರೆ. ಕುಮಾರ HC ಹೊಳೆ ನರಸೀಪುರ ಅನ್ನೋದು ನನ್ನ ಫೇಸ್ಬುಕ್ನ ಅಕೌಂಟ್. ಅಲ್ಲಿ ನನ್ನೆಲ್ಲ ಕವನಗಳು ನಿಮಗೆ ಸಿಗ್ತದೆ. ಅದ್ರ ಜೊತೆಗೆ ಒಂದು ಕವನ ವೇದಿಕೆ ಅಂತ ಇನ್ನೊಂದು ಪೇಜ್ ಇದೆ, ಫೇಸ್ಬುಕ್ ಪೇಜ್ ಕವನ ವೇದಿಕೆ ಅಂತ. ಅಲ್ಲೂ ಸಹ ಕೆಲವು ಕವನಗಳನ್ನ ನಾನು ಹಾಕಿರ್ತೀನಿ. ಆಮೇಲೆ ಇತ್ತೀಚೆಗೆ ಅದು ಹಾಕೋದನ್ನ ಕಡಿಮೆ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನನ್ನ ಕವನಗಳನ್ನ ಕದ್ದೇ ಬಿಟ್ಟಿದ್ರು. ಅದು ಈ ನಾಡಿನ ಒಬ್ಬ ಹೆಸರಾಂತ ಸಾಹಿತಿ ನನ್ನ ಕವನನ ಕದ್ದು ತನ್ನ ಹೆಸರಿನಲ್ಲಿ ಬರ್ಕೊಂಡಿದ್ರು. ಅದನ್ನ ನೋಡಿದಾಗ ನನಗೆ ಗಾಬರಿ ಆಯ್ತು, ಏನಿದು? ಅದನ್ನು ನೋಡಿ ಬರ್ಕೊಳ್ಳೋರು ಎಷ್ಟು ಜನ ಇದ್ದಾರೋ. ಅದನ್ನ ನನ್ನ ಸ್ನೇಹಿತರೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ರು, ಇನ್ಮೇಲೆ ಹಾಕಕ್ ಹೋಗ್ಬೇಡ, ಅಲ್ಲಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡು ಅಂತ. ಆದ್ರೂ ಸಹ ನಾನು ತಲೆ ಕೆಡಿಸ್ಕೊತಾ ಇಲ್ಲ, ನಾನು ಹಾಕ್ತಾ ಇರ್ತೀನಿ. ಸ್ನೇಹಿತರು ಓದ್ತಾರೆ, ನನಗೆ ಅದೇ ಒಂದು ಖುಷಿ. ಅದು ನಿಷ್ಠಾ ಅಂತ ಹೇಳಿ ಒಂದು ಪ್ರೋಗ್ರಾಮ್ NCERT ನವರು ದೇಶಾದ್ಯಂತ ನಮ್ಮ ಶಾಲೆಯಲ್ಲಿ ಕಲಿಕಾ ಪ್ರಕ್ರಿಯೆ ವಿಧಾನಗಳ ಬಗ್ಗೆ, ಮೌಲ್ಯಮಾಪನಗಳ ಬಗ್ಗೆ ಒಂದಷ್ಟು ತರಬೇತಿಯನ್ನ ಶಿಕ್ಷಕರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದೊಂದು ತರಬೇತಿ ಸಾಹಿತ್ಯವನ್ನ ರಚನೆ ಮಾಡಿದ್ರು. ಅದು ಆಲ್ ಓವರ್ ಇಂಡಿಯಾ ಎಲ್ಲಾ ರಾಜ್ಯಗಳಿಗೆ ಹೋಗಿ ಶಿಕ್ಷಕರಿಗೆ ತರಬೇತಿ ಕೊಡುವಂತದ್ದು. ಅದು ಇಂಗ್ಲಿಷ್ ಭಾಷೆಯಲ್ಲಿ ಇದ್ದದನ್ನ ನಾವು ಕರ್ನಾಟಕದಲ್ಲಿ DSERT ವತಿಯಿಂದ ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಇಲ್ಲಿಯ ನಮ್ಮ ಟೀಚರ್ಸ್ಗೆ, ಶಿಕ್ಷಕರಿಗೆ ಅದನ್ನ ತರಬೇತಿಯನ್ನ ಕೊಟ್ವು. ಅದನ್ನ ಟ್ರಾನ್ಸ್ಲೇಷನ್ ಮಾಡುವ ತಂಡದಲ್ಲಿ ನಾನು ಸಹ ಕೆಲಸ ಮಾಡಿದ್ದೆ. ಶಿಕ್ಷಕರ ವೃತ್ತಿ ಜೊತೆಗೆ ನಮ್ದೊಂದು ಕ್ಲಬ್ ಹೌಸ್ ನಲ್ಲಿ ಶೂನ್ಯಪೀಠ ಅಂತ ಹೇಳಿ ನಮ್ದೊಂದು ವೇದಿಕೆ ಇದೆ. ಅದರಲ್ಲಿ ಕಳೆದ ವರ್ಷ ಪ್ರತಿ ಗುರುವಾರ 8 ಗಂಟೆಗೆ ರಾತ್ರಿ ಒಬ್ಬೊಬ್ರು ಸಾಧಕರನ್ನ ಕರೆಸ್ತಾ ಇದ್ವು. ಯಾವುದೇ ಕ್ಷೇತ್ರದ ಸಾಧಕರಾಗಿರ್ಬೋದು, ಅವ್ರ ಜೊತೆ ಒಂದು ಸಂವಾದ ಕಾರ್ಯಕ್ರಮ ಮಾಡ್ತಾ ಇದ್ವು. ಹೇಗೆ ನೀವು ಪ್ರಶ್ನೆ ಈಗ ಕೇಳ್ತಾ ಹೋದ್ರು, ಸೊ ಅದೇ ತರ ಅವ್ರಿಗೂ ನಾವು ಪ್ರಶ್ನೆಯನ್ನ ಕೇಳ್ತಾ ಅವರ ಕ್ಷೇತ್ರದಲ್ಲಿ ಏನೆಲ್ಲ ಮಾಡಿದ್ರು ಅನ್ನೋದನ್ನ 52 ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಿದ್ವು ನಾವು. ಅದನ್ನ 1 ವರ್ಷ ಕಾಲ. ಈಗ ಸದ್ಯಕ್ಕೆ ಅದಕ್ಕೊಂದು ವಿರಾಮವನ್ನ ಕೊಟ್ಟಿದೀವಿ, ಈ ಕೆಲಸ ಮಾಡ್ತಾ ಇರ್ತೀವಿ. ಆಮೇಲೆ ಹುಣಸೂರಿನಲ್ಲಿ ಶರಣ ಸಾಹಿತ್ಯ ಪರಿಷತ್ ಅಂತ ಒಂದಿದೆ. ಸೊ ಅದರ ಮೂಲಕ ಏನ್ ಮಾಡ್ತಾ ಇದೀವಿ ಅಂದ್ರೆ ಬೇಕಾದಷ್ಟು ಶರಣರ ಬಗ್ಗೆ, ಅವರ ತತ್ವ ಚಿಂತನೆಗಳ ಬಗ್ಗೆ ಅಲ್ಲಿ ಪ್ರತಿ ಕಾಲೇಜುಗಳಿಗೆ ಹೋಗಿ ಶರಣರ ನಡೆ ವಿದ್ಯಾರ್ಥಿಗಳ ಎಡೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಅಲ್ಲೂ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ BGVS ವಿಜ್ಞಾನ ಸಮಿತಿ ಇದೆಯಲ್ಲ, ಅದರಿಂದ ಮಕ್ಕಳಿಗೆ ವಿಜ್ಞಾನದ ವಿಚಾರಗಳನ್ನ, ಮೂಢನಂಬಿಕೆಗಳ ವಿರುದ್ಧ ಯಾವುದು ಮೂಢನಂಬಿಕೆ ಯಾವುದು ಅಲ್ಲ, ಪವಾಡ ಬಯಲು, ಈ ತರದ್ದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ. ನಮ್ಮದೊಂದು ಬಳಗ ಇದೆ ಅಲ್ಲಿ, ಸ್ನೇಹಿತರ ಬಳಗ, ಎಲ್ಲ ಸೇರಿ ಈ ಕೆಲಸವನ್ನ ಮಾಡ್ತೀವಿ. ಶಾಲೆನಲ್ಲಿ ಆಕ್ಟಿವಿಟಿಗಳ ಮೂಲಕ ಮಕ್ಕಳಿಗೆ ಕಲಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಈಗ ನಾವು ಟೀಚರ್ ಅಂತ ಹೇಳಿದ್ರೆ ಸುಮ್ಮನೆ ನಿಂತ್ಕೊಂಡು ಪಾಠ ಮಾಡೋದಲ್ಲ, ಮಕ್ಕಳಿಗೆ ಹೆಚ್ಚು ಮಾತನಾಡಕ್ಕೆ ಅವಕಾಶ ಕೊಡಬೇಕು, ಮಕ್ಕಳು ಹೆಚ್ಚು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು. ನೀವು ನೋಡಿರ್ಬೋದು ಕೆಲವು ಶಾಲೆನಲ್ಲಿ ಟೀಚರ್ಸ್ ತುಂಬಾ ಡಾಮಿನೆಂಟ್, ಎಲ್ಲಾನು ಅವರೇ ಹೇಳ್ತಾರೆ, ಆಮೇಲೆ ಎಲ್ಲಾನು ಅವರೇ ಮಾಡ್ತಾರೆ. ಯಾರು ಕಲ್ತಂಗಾಯ್ತು? ಟೀಚರೇ ಕಲ್ತಂಗಾಯ್ತು, ಮಕ್ಳು ಕಲ್ತಂಗ ಆಗ್ಲೇ ಇಲ್ಲ. ಹಾಗಾಗಿ ಆಕ್ಚುಲಿ ಮಾತಾಡಬೇಕು, ಏನಾದ್ರೂ ಕೆಲಸ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಮಕ್ಕಳು ಮಾಡ್ಬೇಕು. ಇದನ್ನ ನಾವು ಚೈಲ್ಡ್ ಸೆಂಟರ್ಡ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಅದ್ರದ್ದನ್ನ ನಾನು ನನ್ನ ಕ್ಲಾಸಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದೆ. ಸೊ ಅದು ಇನ್ಫೋಸಿಸ್ ಮತ್ತೆ ಅಗಸ್ತ್ಯ ಫೌಂಡೇಶನ್ ಅವರು ಬಂದು ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿಯನ್ನ ಮಾಡಿದ್ರು. ನಡೆದಷ್ಟು ಬಯಲು ಈಗ ನಂದು 2ನೇ ಕವನ ಸಂಕಲನ ಇನ್ನೇನೋ ಬಿಡುಗಡೆ ಆಗ್ತಾ ಇದೆ. ಕನ್ನಡ ಪ್ರಭದಲ್ಲಿ ಖಾಲಿ ಕನ್ನಡಿ ಅಂತ ಹೇಳಿ ಒಂದು ಅಂಕಣ ಬರೀತಾರೆ, TS ಪಣಿಕುಮಾರ್ ಅಂತ ಹೇಳಿ, ಅವರು ಅದಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ಅದು ಈಗ ಇನ್ನೇನು ಬಿಡುಗಡೆ ಆಗ್ತಾ ಇದೆ. ಅದು ಇನ್ನೊಂದು ಗುಲಾಬಿಗಳ ತೋಟದಲ್ಲಿ, ಅದೊಂದು ಶಾಲಾ ಮಕ್ಕಳದ್ದು ಸಂಬಂಧಪಟ್ಟಿದ್ದು. ನೀವು ಶಿಕ್ಷಕರಾಗೂ ಕೂಡ ಬಹಳಷ್ಟು ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ಕೊಡುಗೆಯಾಗಿ ಏನಾದ್ರೂ ಒಂದು ಮಾಡ್ತಾ ಇದ್ದೀರಾ. ನನಗೆ ಸಿಕ್ಕೋ ಅವಕಾಶಗಳೆಲ್ಲದರಲ್ಲೂ ನಾನು ಬಳಸ್ಕೊಂಡಿದ್ದೀನಿ ಅಷ್ಟೇ.
ಈಗ ಉದಾಹರಣೆಗೆ ಟೀಚರ್ಸ್ಗೆ ಟ್ರೈನಿಂಗ್ ಕೊಡಿ ಅಂತ ಕರೀತಾರೆ, ನಾನು ಹೋಗ್ತೀನಿ. ನಮ್ಮ ಸ್ಕೂಲಲ್ಲೂ ಮಕ್ಕಳಿಗೆ ನಾನು ಪಾಠ ಮಾಡ್ತೀನಿ. ನಾನು ಎಕ್ಸ್ಟ್ರಾ ಪೀರಿಯಡ್ಗಳು ತಗೋತೀನಿ. ಕಳೆದ 3 ವರ್ಷದಿಂದ ನಾನು ಮ್ಯಾಥಮೆಟಿಕ್ಸಲ್ಲಿ 100 ರಿಸಲ್ಟನ್ನು ಕೊಟ್ಟಿದ್ದೀನಿ. ನಾನು ಒಂದು 5-6 ಸಾವಿರ ಜನ ಟೀಚರ್ಸ್ಗೆ ಟ್ರೈನಿಂಗನ್ನು ಕೊಟ್ಟಿದ್ದೀನಿ. ಎಲ್ಲಿ ಏನು ಕರೆದ್ರೂ ಕೆಲಸ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ತೊಡಗಿಸ್ಕೊಳ್ಳೋಕೆ ಇಷ್ಟ ನನಗೆ. ನಾನು ಸುಮ್ಮನೆ ಕೂರೋದಕ್ಕಿಂತ ಬ್ಯುಸಿಯಾಗಿರೋದು ಚೆನ್ನಾಗಿರುತ್ತೆ ಅಂತ. ಶನಿವಾರ ಭಾನುವಾರ ಅಂತೇನಿಲ್ಲ, ಆ ಥರ ಏನಿಲ್ಲ. ಆ ಥರ ಏನಿಲ್ಲ. ಆಮೇಲೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ನಂದು ಕವನಗಳು ಮತ್ತು ಲೇಖನಗಳು ಎಲ್ಲ ಶಿಕ್ಷಣ ವಾರ್ತೆನಲ್ಲಿ ಪ್ರಕಟ ಆಗ್ತಾ ಇರ್ತದೆ. ಮಕ್ಕಳಿಗೆ ಶಿಕ್ಷಣದ ಬಗ್ಗೆ, ಮಕ್ಕಳ ವಿಚಾರದ ಬಗ್ಗೆ. ಮತ್ತು ತರಬೇತಿ ಸಾಹಿತ್ಯದಲ್ಲಿ ನನ್ನ ಕೆಲವು ಕಥೆಗಳು ಮತ್ತು ಕವನಗಳು ಪ್ರಕಟ ಆಗಿದ್ದಾವೆ. ಜ್ಞಾನ ಅಂದರೆ ಉದಾಹರಣೆಗೆ ಭೌತಶಾಸ್ತ್ರದ ಪರಿಕಲ್ಪನೆಗಳಿದಾವಲ್ಲ, ಆ ಭೌತಶಾಸ್ತ್ರದ ಪರಿಕಲ್ಪನೆ ತುಂಬ ಕಷ್ಟ, ಕೆಲವೊಮ್ಮೆ ಬೇರೆಯವ್ರಿಗೆ ಅದನ್ನು ಅರ್ಥ ಮಾಡಿಸೋದು ಕಷ್ಟ. ಸೊ ಅಂಥ ಪರಿಕಲ್ಪನೆಗಳನ್ನು ಸರಳವಾಗಿ ಹೇಳೋದು ಹೇಗೆ ಅನ್ನುವಂಥ ಒಂದಷ್ಟು ಲೇಖನಗಳನ್ನು ನಾನು ಬರೆದು ಅದರಲ್ಲಿ ಶಿಕ್ಷಣ ವಾರ್ತೆನಲ್ಲಿ ಎಲ್ಲ ಪ್ರಕಟ ಆಗ್ತಿರುತ್ತೆ. ನಾನು ಫೇಸ್ಬುಕ್ ಪೇಜಲ್ಲೂ ಹಾಕ್ತಾ ಇರ್ತೀನಿ. ಮತ್ತು ಟೀಚರ್ಸ್ಗೆ ತರಬೇತಿ ಸಂದರ್ಭದಲ್ಲೂ ಅವ್ರಿಗೆ ಅದೇ ಥರ ಆ್ಯಕ್ಟಿವಿಟೀಸ್ನ ಮಾಡಿಸಿ ಅವ್ರಿಗೆ ಹೇಳ್ಕೊಡುವ ಪ್ರಯತ್ನ ಮಾಡ್ತೀನಿ. ಆದರೆ ನೀವು ಹೇಳೋ ವಿಧಾನ ಇದೆಯಲ್ಲ, ಅದು ನಿಮ್ಮ ಅನುಭವ, ನಿಮ್ಮ ಆಲೋಚನೆ, ನಿಮ್ಮ ನಿಲುವುಗಳು, ನಿಮ್ಮ ತಾತ್ವಿಕತೆ, ಇವುಗಳ ಆಧಾರದ ಮೇಲೆ ಅದು ಎಕ್ಸ್ಪ್ರೆಸ್ ಆಗಿರುತ್ತೆ. ನೀವು ಎಷ್ಟು ಆಳವಾಗಿ ಓದಿದ್ದೀರಿ, ದೃಷ್ಟಿಕೋನ ಹೇಗಿದೆ, ಇದ್ರ ಮೇಲೆ ಒಂದು ಕಾನ್ಸೆಪ್ಟನ್ನೇ ನೀವು ಕಟ್ಟೋ ರೀತಿ ಬೇರೆ ಆಗಿರುತ್ತೆ. ನನಗೆ ಹೆಚ್ಚು ಅನುಭವ ಇಲ್ದಿರೋನು ಕಟ್ಟೋ ರೀತಿ ಬೇರೆ ಆಗಿರುತ್ತೆ. ಹೆಚ್ಚು ಅನುಭವ ಇಲ್ದಿರೋನು ನೇರ ನುಡಿಗಳಲ್ಲಿ ಹೇಳ್ಬಿಟ್ಟಿರ್ತಾನೆ. ಹೆಚ್ಚು ಅನುಭವ ಇರೋರು ಏನು ಮಾಡ್ತಾರೆ, ಅದನ್ನ ಬೇರೆ ಬರವಣಿಗೆನಲ್ಲೇ ಗೊತ್ತಾಗುತ್ತೆ. ಹೌದು, ಅವ್ರು ಯಾವ ಆಳಕ್ಕೆ ಇಳಿದಿರ್ತಾರೆ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಅದು ಮಾತ್ರ ವ್ಯತ್ಯಾಸ ಇರುತ್ತೆ. ತಾವು ತಮ್ಮ ಕವನ ಸಂಕಲನದಲ್ಲಿ ಕ್ವಾರಂಟೈನು, ಕೊರೋನಾ ಇದ್ರ ಬಗ್ಗೆ ಏನಾದರೂ ಬರೆದಿದ್ದೀರಾ? ಖಂಡಿತ ಮೇಡಮ್, ಬರ್ದಿದ್ದೀನಿ. ಓದ್ತೀನಿ ಅದರದ್ದು ಕವನ. ಕ್ವಾರಂಟೈನ್ ಟೈಮ್ನಲ್ಲಿ ತುಂಬ ಆಲೋಚನೆಗಳು ಬರ್ತಾ ಇತ್ತು. ಕ್ವಾರಂಟೈನ್ ಅಂದಾಗ ನನಗೆ ಅನ್ನಿಸ್ತು ಎಲ್ಲವೂ ಸ್ತಬ್ಧ ಆಗಿರುತ್ತಲ್ಲ, ಈಗ ಯಾರ್ಯಾರು ಏನೇನು ಮಾಡ್ತಿರ್ಬೋದು ಈಗ ಅಂತ ಅನ್ನಿಸ್ತಾ ಈ ರೀತಿ ಒಂದು ಕವನ ಅಲ್ಲಿ ಬಂತು. ಇಲ್ಲಿ ನಾನು ನೇಚರ್ ಬಗ್ಗೆ ಹೇಳ್ತಾ ಇದ್ರು ಅದರ ಒಳ ಅರ್ಥ ಯಾರಿಗೆ ಯಾವ್ಯಾವ ಥರ ಅನಿಸುತ್ತೆ ಆ ಥರ ಅವರು ಮಾಡ್ಕೋಬೋದು. ಓಡುವ ನದಿ ತುಸು ನಿಂತು ಕುಡಿದಿದೆ ನೀರ, ಬೀಸುವ ಗಾಳಿ ತುಸು ನಿಂತು ಎಳೆದಿದೆ ಶ್ವಾಸ, ಹೆದ್ದಾರಿಗಳ ಮೈ ಮೇಲೆ ಮೈಲುದ್ದದ ಮೌನ, ರಕ್ತ ಮೆತ್ತದೆ ತುಕ್ಕು ಹಿಡಿದ ಯಮಪಾಶ, ಯಾವ ಗಳಿಗೆಯೂ ಉಳಿಯದಂತೆ ಸದಾ ಗೊರೆಯುತ್ತಿದ್ದ ಸದ್ದಿನ ಹಿಮ್ಮೇಳಕ್ಕೆ ಗಾಢ ನಿದ್ದೆ, ಕಳಚಿವೆ ಹಕ್ಕಿಗಳು ರೆಕ್ಕೆಗಳ ಅಲೆವ ಕನಸ ಮುಂದೂಡಿ, ಬಳಸಲಾಗದೆ ಕೋರೆ ಹಲ್ಲು ಕತ್ತಿ ಹರಿತದ ಉಗುರುಗಳ ಮಲಗಿವೆ ನೆಕ್ಕುತ ಹುಲಿ ಸಿಂಹ ಚಿರತೆಗಳು, ಕಚ್ಚಿ ತೂರಿಸಬೇಕೆಂದರೂ ವಿಷ ಕಾಣರು ಯಾರೂ ಹಾವುಗಳಿಗೆ, ದಿನವಿಡೀ ಅಡಗಿ ಕುಳಿತರೂ ನೀರಿನೊಳಗೆ ಸಿಗದೆ ಒಂದೂ ಮಿಕ ಮೊಸಳೆಗಳ ನಿಜ ಕಣ್ಣೀರು, ಅವರಿವರ ಬೇಟೆಯ ಹೊಂಚು ಹಾಕಿ ಬೆದರಿಸಿ ಅಥವಾ ಎಗರಿಸಿ ಹೊಟ್ಟೆ ಹೊರೆಯುತ್ತಿದ್ದ ನಾಯಿ ನರಿ ಕಿರುಬಗಳಿಗೂ ಕಾಣದಾಗಿದೆ ದಾರಿ, ಕೂಗಿ ಕರೆದರೂ ಪ್ರತಿಯಾಗಿ ಕ್ಯಾರೇ ಎನ್ನದ ಕಾಗೆಗಳ ಬಳಗ, ಅಲ್ಲೆಲ್ಲೋ ದೂರದಲ್ಲಿ ಈ ಹಿಂದೆ ಮುಕ್ಕಿದ್ದ ಮೆಲುಕುತ್ತಾ ಕುಳಿತ ಹುಲ್ಲೆ ಕಾಡೆಮ್ಮೆ ಆನೆಗಳ ಹಿಂಡು, ಕೆಲ ಹೃದಯಗಳಿಗೆ ಹಕ್ಕಿಗಳ ಹಾಡು, ಇರುವೆಗಳ ಸಂವಾದ, ಮರಗಳ ಪಿಸುಮಾತು ಈಗೀಗ ಕೇಳುತ್ತಿದೆ, ಕುದಿಯುತ್ತಿದ್ದ ಜ್ವಾಲಾಮುಖಿಗಳೂ ಲುಪ್ತ, ಅಪ್ಪಳಿಸುವುದ ಮರೆತ ಸಾಗರದ ಅಲೆಗಳು ಚುಂಬಿಸುತ್ತಿವೆ ದಡಗಳ. ಇಂತಹ ಬೇಸಿಗೆಯಲ್ಲೂ ಜನರ ನೆತ್ತಿಯ ಸುಡಲಾಗದ ಸೂರ್ಯ, ಕೆಲವರ ಎದೆಯೊಳಗೆ ಪದಗಳು ಇಳಿದಿವೆ ಭಾವಗಳಾಗಿ, ಅಸಹನೆಯ ಒಳಗೂ ಮೊಳತಿದೆ ಸಹನೆಯ ಬೀಜ, ಅರಿವಿನ ಮಹಾಸ್ಫೋಟದ ಮುನ್ನ ಹುಟ್ಟಿದ ಮಹಾಮೌನವೊಂದು ಹಬ್ಬಿದೆ ಜಗದಗಲದಲ್ಲಿ. ಈ ಕ್ವಾರಂಟೈನ್ ಟೈಮಲ್ಲಿ ತಮಗೆ ಬಹಳಷ್ಟು ಸಮಯ ಇತ್ತಲ್ಲ, ಅಂದರೆ ಶಾಲೆ ಇರಲಿಲ್ಲ, ಹಾಗಾಗಿ ಆ ಟೈಮಲ್ಲಿ ತಾವು ಏನೇನು ಮಾಡಿದ್ರಿ? ಆ ಟೈಮ್ನಲ್ಲಿ ತುಂಬ ಕವನಗಳನ್ನು ಬರೆದೆ, ತುಂಬ ಪುಸ್ತಕಗಳನ್ನು ಓದಿದೆ. ಫೇಸ್ಬುಕ್ನಲ್ಲಿ ಇಸ್ರೇಲ್ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿ ಅದ್ರ ಬಗ್ಗೆ ಒಂದಷ್ಟು ಸೀರೀಸ್ ಆಗಿ ಕೆಲವು ಶಾರ್ಟ್ ಆಗಿ ಕಥೆಗಳನ್ನು ಬರೆದೆ. ಅದಂತೂ ತುಂಬ ಫೇಮಸ್ ಆಗ್ಬಿಟ್ಟಿದ್ದಾಗ ತುಂಬ ಗೆಳೆಯರು, ದೂರದ ಊರಿನವರು, ದೊಡ್ಡ ದೊಡ್ಡ ಕವಿಗಳು, ಲೇಖಕರು ಎಲ್ಲ ಫೋನ್ ಮಾಡಿ ಕೇಳ್ತಾ ಇದ್ರು. ಒಂದು ದಿನ ತಡ ಆದ್ರೆ ಸರ್ ಎಲ್ಲಿ ಸರ್ ಬರಲೇ ಇಲ್ಲ ನಿಮ್ದು, ನೆಕ್ಸ್ಟ್ ಏನಾಯ್ತು ಅಂತ ಬಹಳ ಕುತೂಹಲ ಹುಟ್ಟಿಸೋ ಅವರ ವಿಚಾರಗಳನ್ನ ಬರೆದಿದ್ದೆ. ಅಂದ್ರೆ ಈಗ ನೋಡಿ, ನಮಗೆ ಫೀಡ್ಬ್ಯಾಕ್ ಬರ್ತಾ ಇದ್ರೆ ಯಾವುದೇ ಅಷ್ಟೇ ಲೇಖನ ಬರೆಯೋದಿರ್ಬೋದು, ಕವನ ಸಂಕಲನ ಬರೆಯೋದಿರೋದು, ಇನ್ನ ನಮಗೆ ಉತ್ಸಾಹ ಜಾಸ್ತಿ ಆಗುತ್ತೆ. ಖಂಡಿತ ಅಲ್ವಾ? ಅಂದ್ರೆ ಮಾಧ್ಯಮ ಒಂಥರ ಒಳ್ಳೇದೇ, ಒಳ್ಳೆ ರೀತಿ ಬಳಸ್ಕೊಂಡ್ರೆ ನೀವು ಹೇಗೆ ಬಳಸ್ಕೊತೀರಿ ಅದ್ರ ಮೇಲೆ ತೀರ್ಮಾನ ಆಗಿರುತ್ತೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಬೇಗ ಪ್ರಚಾರ ಸಿಗುತ್ತೆ ಅದು. ಖಂಡಿತ. ನಾನು ನನ್ನ ಮೊದಲನೇ ಕವನ ಸಂಕಲನ ತೆಗೆದುಕೊಂಡು ನಮ್ಮ ರೂಪಾ ಹಾಸನ್ ಅವ್ರ ಮನೆಗೆ ಹೋಗಿದ್ದೆ. ನಾನು ಕವನಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಿದ್ದೆ. ಅವರು ನನಗೆ ತುಂಬ ಒಳ್ಳೆ ಸಲಹೆಗಳನ್ನು ಕೊಟ್ಟರು. ಅವ್ರದ್ದೊಂದು ಕವನ ಸಂಕಲನ ಕೊಟ್ಟರು. ಅವರ ಕವನ ಸಂಕಲನಗಳಲ್ಲಿ ನನಗೊಂದು ಕವನ ಬಹಳ ಹಿಡಿಸ್ತು. ಅವರು ಒಂದು ರೈಲ್ವೆ ಸ್ಟೇಷನ್ನು, ಆ ಸ್ಟೇಷನ್ಗೆ ರೈಲ್ ಬರುತ್ತೆ, ಸ್ಟೇಷನಲ್ಲಿ ನಿಲ್ಲುತ್ತೆ ಮತ್ತೆ ಹೋಗುತ್ತೆ. ವಿಚಾರ ಇಷ್ಟೇ, ಅಷ್ಟರಲ್ಲಿ ಮನುಷ್ಯನ ಹುಟ್ಟು,
ಬದುಕು, ಸಾವು ಮೂರನ್ನೂ ಸಹ ಹೋಲಿಕೆ ಮಾಡಿ ಬರೆದಂತ ಕವನ. ಇದು ಬಹಳ ನನಗೆ ಇಷ್ಟವಾದಂತ ಕವನ. ಅವರು ತಮ್ಮ ಕವನ ಸಂಕಲನ ಕೊಟ್ಟು ನನ್ನ ಮೇಲೆ ಅವರೊಂದು ಪ್ರಭಾವವನ್ನು ಬೀರಿದ್ರು. ಅದಾದ್ಮೇಲೆ ಜೀವಯಾನ ಮಂಜುನಾಥ್ ಅಂತ ಹೇಳಿ KR ನಗರದಲ್ಲಿ ಇದ್ದಂತ ತುಂಬಾ ಒಳ್ಳೆ ಕವಿ. ಈಗಿನ ದೊಡ್ಡ ದೊಡ್ಡ ಕವಿಗಳಿಗೆಲ್ಲ ಅವ್ರ ಬಗ್ಗೆ ಗೊತ್ತು. ತಮ್ಮ ಯಾವುದೇ ಕವನ ಇದ್ರೂ ಮಂಜುನಾಥ್ ಅವ್ರ ಕಡೆ ಒಮ್ಮೆ ಕೊಟ್ಟು ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ಕೇಳಿ ಆಮೇಲೆ ಪ್ರಕಟಿಸ್ತಿದ್ದಂಥ ಇವರು ಸವಿತಾ ನಾಗಭೂಷಣ್ ಅಂತ ಹೆಸರು ಕೇಳಿರ್ಬೇಕು ನೀವು, ದೊಡ್ಡ ಕವಿಯತ್ರಿ ಅವರು ಸಹ ಜೀವಯಾನ ಮಂಜುನಾಥ್ ಅವ್ರಿಗೆ ಕವನಗಳನ್ನು ಕಳಿಸ್ತಾ ಇದ್ರು. ಜಯಂತ ಕಾಯ್ಕಣಿ ಅವ್ರಿಗೆ ಆತ್ಮೀಯ ಸ್ನೇಹಿತ ಅವರು, ತುಂಬ ಒಳ್ಳೆ ಕವಿ ಅವರು. ಅವ್ರಿಗೂ ಸಹ ನನ್ನ ಮೊದಲನೇ ಕವನ ಸಂಕಲನ ಆದಾಗ ಆಕ್ಚುಲಿ ಅವರು ಅದಕ್ಕೆ ಮುನ್ನುಡಿ ಬರಿಬೇಕಿತ್ತು. ಅವರು ಮೆಚ್ಕೊಂಡಿದ್ರು. ನಾನು ನಿಮಗೆ 100 ಡಿಗ್ರಿ 120 ಡಿಗ್ರಿ ಅಂತ ಹೇಳಿ ತುಂಬಾ ವಿಭಿನ್ನವಾಗಿ ಇದೆ ನಿಮ್ಮ ಕವನಗಳು ಅಂತ ಹೇಳಿ ಬಹಳ ಖುಷಿಪಟ್ಟು ಮುನ್ನುಡಿ ಬರಿಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ದುರಾದೃಷ್ಟವಶಾತ್ ತೀರ್ಕೊಂಡ್ಬಿಟ್ರು ಅವರು. ಅದು ಬಹಳ ನಿರಾಸೆ ಆದ ಸಂಗತಿ ಆಯ್ತು. ಅವರಿಬ್ರು ನನ್ನ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿದ್ರು ಅವರ ಕೃತಿಗಳ ಮೂಲಕ. ನಾನು ಮೊದಲ ಕವನ ಸಂಕಲನ ಅಂತ ಓದಿದ್ದೆ ಅವರಿಬ್ರದ್ದು. ನಾನು ಅಲ್ಲಿವರೆಗೆ ಅಕ್ಷರ ಹೊಸ ಕಾವ್ಯ ಅದು ಎಲ್ಲ ಕವಿಗಳದ್ದು ಇದ್ದಿದ್ದಲ್ಲಿ, ಬಟ್ ಇವರಿಬ್ರದ್ದು ಇಂಡಿವಿಜುವಲ್ ಆಗಿ ಒಂದೊಂದು ಕವನ ಸಂಕಲನ ಕೊಟ್ಟಾಗ, ಸೊ ಆ ಕವನ ಸಂಕಲನ ಓದಿದಾಗ ನನಗೆ ಕವನ ಅಂದರೆ ಹೀಗೆಲ್ಲ ಬರೀತಾರೆ, ಎಷ್ಟು ಆಲೋಚನೆ ಇಟ್ಟಿರ್ತಾರೆ ಇದ್ರ ಹಿಂದೆ ಅನ್ನುವಂಥ ಒಂದು ಒಳನೋಟಗಳೆಲ್ಲ ನನಗೆ ಸಿಕ್ತು. ಮತ್ತು ಇನ್ನೊಂದು ಕವನ ಸಂಕಲನದಲ್ಲಿ 4 ಲೈನು 10 ಲೈನು ಇಷ್ಟರಲ್ಲಿ ಇಡೀ ವಿಷಯನ ತಿಳಿಸ್ಬೇಕು. ಹೌದು. ಅಂದ್ರೆ ಸ್ವಲ್ಪ ಸಾಹಸನೇ ಮಾಡಬೇಕು. ಅಂದ್ರೆ ಅಕ್ಷರಗಳ ಜೋಡಣೆ, ಈಗ ಮನಸ್ಸಿಗೆ ಅನ್ಸಿದ್ದನ್ನ ಕತೆ ಕಾದಂಬರಿ ರೂಪದಲ್ಲಿ ಬರಿತಾ ಹೋಗ್ಬೋದು. ಬರೆಯೋದೇ ಬೇರೆ ಸಂಭಾಷಣೆಗಳಿರುತ್ತೆ, ಹಾಗಾಗಿ ಪೇಜ್ ಗಟ್ಲೆ ಬರೀಬಹುದು. ಕವನ ಸಂಕಲನಗಳು ಕ್ಲಿಷ್ಟಾನೆ ಅಲ್ವಾ? ಹೌದು, ನಿಜ. ಏನಂದ್ರೆ ಇದೊಂದು ವಿಶೇಷ ಕವನ ಸಂಕಲನ. ನೀವು ಲೇಖನ ನೋ ಪ್ರಾಬ್ಲಮ್, ಹೌದು. ನೀವು ನಿಜವಾಗಿ ಕವನ ಬರಿತೀನಿ ಅಂತ ಹೇಳಿದ್ರೆ ಅದೊಂದು ವಿಶೇಷವಾದಂತಹ ಒಂದು ಸ್ಕಿಲ್ಲೇ. ಅದು ನಿಮಗೆ ಈಸಿಯಾಗಿ ದಕ್ಕಲ್ಲ. ಅದು ಏನ್ ದಕ್ಕತ್ತೆ, ಆಡು ಭಾಷೆನಲ್ಲಿ ಮಾತಾಡೋ ಥರದ್ದು ದಕ್ಕ ಬಿಡುತ್ತೆ. ಬಟ್ ಏನ್ ಹೇಳ್ತಾ ಇದ್ದಾನೆ ಅನ್ನೋದು ಅದನ್ನ ಅಡಗಿಸಿಟ್ಟು ಕೊನೆಯನ್ನು ಎಲ್ಲೋ ಸ್ಫೋಟ ಮಾಡೋದು, ಬೇರೆ ಬೇರೆ ಅರ್ಥಗಳನ್ನ ಹೊಮ್ಮಿಸುವಂತೆ ಬರೆಯೋದು, ಈ ತರದ್ದು ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಅದು ಕವನಗಳ ಒಳಗಡೆ ಹೊಕ್ಕಿರೋನಾಗಿರ್ಬೇಕು. ಮೇಲ್ನೋಟಕ್ಕೆ ಬೇರೆ ಇರುತ್ತೆ, ಒಳಾರ್ಥನೇ ಬೇರೆ ಇರುತ್ತೆ. ನನ್ನ ಮೊದಲನೇ ಕವನ ಸಂಕಲನ, ಅದರಲ್ಲಿ 44 ಕವನಗಳಿದಾವೆ. ನೆಕ್ಸ್ಟ್ ನಂದು ಎರಡನೇ ನಡೆದಷ್ಟು ಬಯಲು ಕವನ ಸಂಕಲನದಲ್ಲಿ ಅದು 45 ಕವನಗಳಿದಾವೆ. ಈ ಸಂಕಲನದಲ್ಲಿ ಯಾವುದನ್ನೇ ಆಗಲಿ ಬಹಳ ಪ್ರೀತಿಯಿಂದ ಮಾಡಬೇಕು, ಯಾವುದನ್ನು ಬಲವಂತದಲ್ಲಿ ಮಾಡಬಾರ್ದು. ಮತ್ತೆ ನಾನು ಮಾಡ್ತೀನಿ, ನನಗೆ ಬಂದ್ಬಿಡುತ್ತೆ ಇದು, ತಡಿ ಇದರಿಂದ ಏನೋ ನಾನು ಲಾಭ ಮಾಡ್ಬೋದು, ಆ ಥರದ್ದೆಲ್ಲ ಮನಸ್ಥಿತಿ ಇಟ್ಕೊಂಡು ಬರೆಯೋದ್ರಲ್ಲಿ ಅರ್ಥ ಇಲ್ಲ. ಅದು ನೀವು ಹೇಳ್ದಾಗೆ ಬರವಣಿಗೆಲೇ ತೋರಿಸುತ್ತೆ ಅದು ಯಾವ ರೀತಿ ಇದೆ. ಅಂದ್ರೆ ಈಗ ನನಗೇನೋ ಪ್ರಶಸ್ತಿ ಬರುತ್ತೆ ಅಂತ ಬರೀತೀನೋ, ಅಥವಾ ಯಾರನ್ನೋ ಮೆಚ್ಚಕ್ಕೆ ಅಂತ ಬರೀತೀನೋ, ಇಲ್ಲ ಹೃದಯದಿಂದ ಬಂದಿದೆಯೋ, ಅದು ಇಂಪಾರ್ಟೆಂಟ್. ಬರವಣಿಗೆ ಖಂಡಿತ ಬರವಣಿಗೆ ಯಾವತ್ತೂ ಹೃದಯದಿಂದ ಬಂದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ವ್ಯಾಲ್ಯೂ ಇರುತ್ತೆ ಅಂದ್ರೆ ಕೇಳಿದವರು ಖುಷಿ ಪಡ್ತಾರೆ. ಒಬ್ಬ ಕವಿಗೆ ಅಥವಾ ಒಬ್ಬ ಲೇಖಕನಿಗೆ ಓದಿದವರು ಖುಷಿಪಟ್ಟು ಹೇಳ್ತಾರಲ್ಲ, ಅದು ಒಂದು ದೊಡ್ಡ ಪ್ರಶಸ್ತಿ. ಹಾಗಾಗಿ ಪ್ರಶಸ್ತಿಯ ಹಿಂದೆ ಬೀಳುವ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅನುಭವ. ನನಗದರ ಮೇಲೆ ಒಂದು ನಿರಾಸಕ್ತಿ ಇದೆ ಆ ಥರದ ವಿಚಾರಗಳ ಬಗ್ಗೆ. ವಾಟ್ಸಪ್ಪಲ್ಲಿ ನನಗೆ ಯಾರೋ ಒಂದು 4 ಜನ ಸ್ನೇಹಿತರಿದ್ರೆ ಅವ್ರಿಗೆ ಹಾಕ್ತೀನಿ. ನನಗೆ ಬೇಕಾದ ಎಲ್ಲ ಫೀಡ್ಬ್ಯಾಕು ಬಂದಾಯಿತು, ನಾನು ಖುಷಿ ಪಟ್ಟಾಯಿತು, ಮುಗೀತು ಅಷ್ಟೇ. ಇನ್ನು ಯಾರಾದರೂ ಕೇಳಿದ್ರೆ, ಪೇಪರ್ನವರು ಅಥವಾ ಪುಸ್ತಕ ಸಂಪಾದನೆ ಮಾಡೋರು ಅಥವಾ ಯಾರಾದರೂ ಕೇಳಿದ್ರೆ, ಆಗ ನಂದನ್ನು ಕವನಗಳನ್ನು ಲೇಖನಗಳನ್ನು ನಾನು ಕಳಿಸ್ಕೊಡ್ತೀನಿ. ಇಷ್ಟು ಮಾಡ್ಕೊಂಡು ಬಂದಿದ್ದೀನಿ. ನಾನು ಇನ್ನು ಯಾವುದರ ಹಿಂದೆನೂ ಹೋಗಿಲ್ಲ, ಹೋಗುವ ಮನಸ್ಸು ನನಗಿಲ್ಲ. ಮನಸ್ಸಿಗೆ ಅನ್ಸಿದ್ದನ್ನ ಪ್ರಾಮಾಣಿಕವಾಗಿ ಮಾಡೋದಷ್ಟೇ ಅಷ್ಟೇ ಕೆಲಸ, ಅಷ್ಟೇ. ಉಳಿದಿದ್ದು ನನಗೆ ಗೊತ್ತಿಲ್ಲ. ಅದು ಅವ್ರು ಖುಷಿ ಪಟ್ರೆ ಖುಷಿ, ಸಂತೋಷ. ಈಗ ತಮ್ಮದು ಶಿಕ್ಷಕ ಕುಟುಂಬ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ನಿಮ್ಮ ತಂದೆ ಕೂಡ ಶಿಕ್ಷಕರಾಗಿದ್ರು, ನೀವು ನಿಮ್ಮ ಮನೆಯವರು, ಮತ್ತೆ ಮಕ್ಕಳು ಏನ್ ಮಾಡ್ಬೇಕು ಅಂತ ನೀವು ಇಚ್ಛೆ ಪಡ್ತೀವಿ? ಈಗ ಮಗ ಅವನು ಇಂಜಿನಿಯರಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದಾನೆ, ಅವನಿಗೆ ಆಸಕ್ತಿ ಇದೆ. ಹೌದು, ತಾವು ಮಾಡಕ್ಕಾಗ್ಲಿಲ್ಲ, ಮಗ ಮಾಡೋಣ ಅಂತ ಅವನೇ ಅನ್ಕೊಂಡಿದ್ದಾನೆ ಈಗ ಸದ್ಯಕ್ಕೆ. ಅವನು ಆಕ್ಚುಲಿ ಕ್ರಿಕೆಟ್ ಆಡಬೇಕು ಅಂತೇಳಿ ಒಂದು 7-8 ವರ್ಷ ಕ್ರಿಕೆಟ್ ಆಡ್ದ. ಯಾವ್ದ್ರಲ್ಲೂ ಅಷ್ಟಾಗಿ ಅವನು ಸೆಲೆಕ್ಟ್ ಆಗಕ್ ಆಗ್ಲಿಲ್ಲ. ಹಂಗಾಗಿ ಈಗೆಲ್ಲ ಕಿಟ್ನೆಲ್ಲ ಕಟ್ಟಿಟ್ಟು ಈ ವರ್ಷ SLC ಒಳ್ಳೆ ಸ್ಕೋರ್ ಮಾಡ್ತೀನಿ ಅಂತ ಓದಕ್ ಕೂತಿದ್ದಾನೆ. ಅಪ್ಪ ಅಮ್ಮ ಅಂದ್ರೆ ಏನ್ ಮಾಡ್ತಾರೆ, ಮಕ್ಕಳು ಓದ್ಬೇಕು ಅಂತಾರೆ. ಆದ್ರೆ ನೀವು ಆ ರೀತಿ ಇಲ್ಲ ಅನ್ಕೊಳ್ತೀನಿ. ಖಂಡಿತ ಇಲ್ಲ. ಅವನನ್ನ ನಾನು ಸಂಪೂರ್ಣ ಕ್ರಿಕೆಟ್ ಆಡೋದಕ್ಕೆ ಬಿಟ್ಟಿದ್ದೆ. ಅವನು ಅಂಡರ್ 14 ಅದು ಇದು ಎಲ್ಲ ಆಡ್ದ ಕ್ರಿಕೆಟ್ನ. ಬಟ್ ಅವನಿಗೆ ಈ ವರ್ಷ SLC ಮುಖ್ಯ ಅಲ್ಲ, ಸೊ ಹಾಗಾಗಿ ಅವನಿಗೆ ನಾವು ಅದನ್ನ ತಿಳಿ ಹೇಳೋ ಪ್ರಯತ್ನ ಮಾಡಿದ್ವು, ಒಪ್ಕೊಂಡ. ಈಗ ಕಿಟ್ನೆಲ್ಲ ಕಟ್ಟ ಮೇಲಿಟ್ಟು ಓದ್ತಾ ಇದ್ದಾನೆ. ಈ ವರ್ಷ ಬಹಳ ಮುಖ್ಯ ನೀವು ಹೇಳಿದಾಗ. ಅವನು ಚಿಕ್ಕವನಿದ್ದಾಗಲೇ ಒಂದು ಚಿಕ್ಕ ಬುಕ್ಕೇ ಬರೆದು ಬಿಟ್ಟಿದ್ದ. ಬುಕ್ ಅಂದ್ರೆ ಅವನ ಅನುಭವಗಳನ್ನೇ ಬರ್ಕೊಂಡು ಹೊರಟೋಗಿದ್ದ. ನಾವು ಸುಮ್ಮನೆ ಹೇಳಿದ್ವು, ಅವನು ರಜ್ದಲ್ಲಿ ಅಜ್ಜಿ ಮನೆ ಇರ್ತೀಯ, ಏನಾದ್ರು ಬರಿ ಅಂತ. ಅವನು ಅಷ್ಟಿಷ್ಟು ಬರೆದಿಟ್ಟಿದ್ದ. ಅಂದ್ರೆ ಅವನಿಗೂ ಆಸಕ್ತಿ ಬಂದಿದೆ, ಇದೆ ಬರೆಯೋ ಆಸಕ್ತಿ ಇದೆ ಅವನಲ್ಲಿ. ಈಗ ತಂದೆ ತಾಯಿ ಏನಂತಾರೆ ನಿಮ್ಮೆಲ್ಲ ಈ ಆಸಕ್ತಿಗಳನ್ನ ನೋಡಿ, ನಿಮ್ಮ ಕೆಲಸಗಳನ್ನ ನೋಡಿ? ಅವರು ತುಂಬಾ ಖುಷಿ ಪಟ್ಟಿದ್ದಾರೆ. ಈಗ ನಾನು ಮುಂಚೆ ಆಟ ಆಡ್ಕೊಂಡಿದ್ದವನು,
ಈ ಥರದ್ದು ಯಾವುದೇ ಆಸಕ್ತಿ ಇರಲಿಲ್ಲ. ಈ ಥರದ ಬದಲಾವಣೆನೇ ಅವ್ರಿಗೆ ದೊಡ್ಡ ಖುಷಿ. ಈಗ ನಾನು ಇಲ್ದಿದ್ದಾಗ ಕದ್ದು ಮುಚ್ಚಿ ನನ್ನ ಪುಸ್ತಕಗಳನ್ನೆಲ್ಲ ತೆಗೆದು ಓದ್ತಾ ಇರ್ತಾರೆ. ನನ್ನ ಲೇಖನಗಳು ಪೇಪರಲ್ಲಿ ಬಂದಿದ್ರೆ ಅದನ್ನ ಓದ್ತಾ ಇರ್ತಾರೆ. ಓದ್ಬಿಟ್ಟು ಅವರೇ ಖುಷಿ ಪಡ್ತಾ ಇರ್ತಾರೆ. ಈಗ ಅದ್ರ ಬಗ್ಗೆ ಕಾಮೆಂಟ್ಸ್ ಕೂಡ ಮಾಡ್ತಾರಾ? ಮಾಡ್ತಾರೆ ಖುಷಿ ಯಾಕೆಂದ್ರೆ ಪಡ್ತಾರೆ. ಈಗ ತಂದೆ ಶಿಕ್ಷಕರಾಗಿರೋದ್ರಿಂದ ನೀವು ಏನು ಸರಿ ಬರೀತೀರಾ, ಏನು ತಪ್ಪು ಬರೀತೀರಾ, ಇನ್ನೇನು ಬರಿಬೋದಿತ್ತು ಅಂತ ಏನಾದರೂ? ಇಲ್ಲ ಆ ಥರ ಡಿಸ್ಕಷನ್ ಏನಿಲ್ಲ. ಬಟ್ ಸೈಲೆಂಟಾಗಿ ಓದ್ಕೋತಾರೆ ಅವರು. ಹೆಚ್ಚಿಗೆ ಹೇಳೋದಿಲ್ಲ. ಏನಾದರೂ ಹೇಳಬೇಕು ಅನ್ಸಿದ್ರೆ ಲೈಟಾಗಿ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಈಗ ಅಪ್ಪ ಅಮ್ಮ ಇಲ್ಲಿ ಊರಲ್ಲಿದ್ದಾರೆ, ನಮ್ಮ ಜೊತೆಲೇ ಇದ್ದಾರೆ. ನಾನು ಮಕ್ಕಳಿಗೂ ಒಳ್ಳೆ ಸಂಸ್ಕಾರ ಸಿಗುತ್ತೆ. ಅಪ್ಪ ಅಮ್ಮ ಕೂಡ ಜೊತೆಲಿರೋದ್ರಿಂದ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಸಿಗುತ್ತೆ. ನಮ್ಮ ಆಸೆ ಅದೇ ಇದ್ದಿದ್ದು, ನಾವು ಎಲ್ಲರೂ ಒಟ್ಟಿಗೆ ಇರಬೇಕು. ಯಾವುದೇ ಕಾರಣಕ್ಕೂ ಅವ್ರು ಬೇರೆ ನಾವು ಬೇರೆ ಇರಬಾರ್ದು. ಒಳ್ಳೆ ಸಂದೇಶ ಕೂಡ ಅದು. ಚಲನಚಿತ್ರಗಳನ್ನ ನೋಡ್ತೀರಾ? ಖಂಡಿತ ನೋಡ್ತೀನಿ ಮೇಡಮ್. ಒಳ್ಳೆಯ ಸಿನಿಮಾಗಳನ್ನ ಹುಡುಕಿ ನೋಡ್ತೀನಿ. ಎಲ್ಲ ಭಾಷೆದು ನೋಡ್ತೀನಿ. ನಮ್ಮ ಕನ್ನಡದಲ್ಲಿ ಯಾವ ಕವಿಯ ಒಂದು ಹಾಡು ನಿಮಗೆ ಬಹಳ ಇಷ್ಟ ಆಗುತ್ತೆ? ಈ ದ ರಾ ಬೇಂದ್ರೆ ಅವ್ರದ್ದು ಮೂಡಲ ಮನೆಯ ಮುತ್ತಿನ ಹನಿಯ ಎರಕವ ಹೊಯ್ದ ಆ ಹಾಡನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ಸರಿ ಬೇಕಾದ್ರೂ ಅದನ್ನ ಮೈಮರೆತು ಕೇಳುವಂತ ಹಾಡು. ಸಿನಿಮಾ ಹಾಡುಗಳಲ್ಲಾದ್ರೆ. ಇನ್ನು ಭಾವಗೀತೆಗಳಾದ್ರೆ ಅಶ್ವಥ್ ಅವ್ರ ಭಾವಗೀತೆಗಳು ನನಗೆ ಬಹಳ ಇಷ್ಟ. ನಮ್ಮ GS ಶಿವರುದ್ರಪ್ಪನವ್ರದ್ದು ಭಾವಗೀತೆಗಳು, ಅವುಗಳನ್ನ ಕೇಳೋದಕ್ಕೆ ಬಹಳ ಇಷ್ಟ ಆಗುತ್ತೆ. ಅಶ್ವಥ್ ಅವರ ಯಾವ ಗೀತೆ ಇಷ್ಟ ಆಗುತ್ತೆ? ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಅದ್ಭುತ. ಅದು ಎಷ್ಟು ಭಾವ ತುಂಬಿ ಹಾಡಿದ್ದಾರೆ ಅದನ್ನ ಅಂದ್ರೆ ಅಬ್ಬಾ ಅನ್ಸುತ್ತೆ. ಹೇಗನ್ನಿಸ್ತು ಈಗ ಆಕಾಶವಾಣಿ ಹಾಸನದವರೆಗೆ ಬಂದು ತಾವು ತಮ್ಮ ಅನಿಸಿಕೆ, ಅಭಿಪ್ರಾಯ, ಹಾಗೆ ಇಲ್ಲಿವರೆಗೆ ಏನೇನು ನಡೀತು, ತಮ್ಮ ಜೀವನದ ಅನುಭವಗಳನ್ನೆಲ್ಲ ಹೇಳಿದ್ರಿ. ಈಗ ಹೇಗೆ ಅನ್ನಿಸ್ತಾ ಇದೆ? ಬಹಳ ಖುಷಿ ಆಯ್ತು. ಯಾರು ಸಹ ಕೇಳಿರ್ಲಿಲ್ಲ, ಏನು ನಿಮ್ದೇನು ಕತೆ ಅಂತ ಯಾರು ಕೇಳಿರ್ಲಿಲ್ಲ. ಒಳಗಡೆ ಇರೋ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಬಹಳ ಖುಷಿ ಆಯ್ತು. ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ನನ್ನ ಪ್ರಕಾರ ದೊಡ್ಡ ವ್ಯಕ್ತಿಗಳು, ಸಾಧನೆ ಮಾಡಿರುವ ವ್ಯಕ್ತಿಗಳು ಅಂತ ಏನು ಗುರುತಿಸ್ತೀವಿ, ಅವರಿಗೂ ಇವರು ಸಾಧನೆ ಹೆಚ್ಚು ಮಾಡಿಲ್ಲ ಅಂತ ಅಂದುಕೊಳ್ಳುವ ವ್ಯಕ್ತಿಗಳ ನಡುವೆ ಹೆಚ್ಚು ವ್ಯತ್ಯಾಸ ಇರೋದಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಅನುಭವಗಳು ಇರ್ತಾವಲ್ಲ, ಅದು ಬಹಳ ಮುಖ್ಯ. ದೃಷ್ಟಿಕೋನಗಳು ಮುಖ್ಯ. ಅದನ್ನ ಅವರು ದೊಡ್ಡದಾಗಿ ಅಚೀವ್ಮೆಂಟ್ಗೆ ಬೆಳೆಸ್ಕೊಂಡಿರ್ತಾರೆ. ಇವರು ಬದುಕಿನಲ್ಲಿ ಅಚೀವ್ ಆಗಿರ್ತಾರೆ ಅಷ್ಟೇ. ಹಾಗಂತ ದೃಷ್ಟಿಕೋನಗಳು ಇಂಪಾರ್ಟೆಂಟ್. ಅಂತ ದೃಷ್ಟಿಕೋನಗಳನ್ನು ನೀವು ಸಾಮಾನ್ಯರಿಂದನೂ ಈಚೆಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಅಸಾಮಾನ್ಯರಲ್ಲೂ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮಂಥ ಸಾಮಾನ್ಯರನ್ನ ನೀವು ಕರೆಸಿ ಇಷ್ಟೆಲ್ಲ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ನಿಜವಾಗ್ಲೂ ಬಹಳ ಖುಷಿಯಾದಂಥ ಸಂಗತಿ. ಕಾರ್ಯಕ್ರಮದ ಉದ್ದೇಶನೇ ಅದು. ನೀವು ಹೇಳ್ದಾಗೆ ಎಲೆಮರೆ ಕಾಯಾಗಿರ್ತಾರೆ, ಎಷ್ಟೋ ಸಾಧನೆಗಳನ್ನ ಮಾಡಿರ್ತಾರೆ, ನಮಗೆ ಗೊತ್ತಿರೋದಿಲ್ಲ. ಈ ಶಾಯಿ ಸಿರಿ ಕಾರ್ಯಕ್ರಮದಲ್ಲಿ ನಾವು ಹೀಗೆ ಅಪರಿಚಿತರು ಯಾರಿರ್ತಾರೆ, ಸಾಧನೆ ಮಾಡಿರ್ತಾರೆ, ಆದರೆ ನಮಗೆ ಗೊತ್ತಿರೋದಿಲ್ಲ. ಇಂಥವ್ರನ್ನ ನಾವು ಪರಿಚಯ ಮಾಡ್ಕೊಡ್ತೀವಿ ನಮ್ಮ ಕಾರ್ಯಕ್ರಮದಲ್ಲಿ. ಆಮೇಲೆ ನೀವು ಹೇಳ್ದಾಗ ಈಗ ನೋಡಿ, ಎಷ್ಟೇ ವಯಸ್ಸಾಗಿರ್ಲಿ, ಏನೇ ಆಗಿರ್ಲಿ, ನಾವ್ ಏನಾದ್ರೂ ಒಂದು ಮಾಡ್ಬೇಕು ಅಂದ್ರೆ ಈ ಸಮಯ ನನ್ನದು. ನಿಮ್ಮ ಸಂದೇಶ ಅದು ಸಿಕ್ತು. ಹುಣಸೂರಿಂದ ಬಂದು ಇಲ್ಲಿವರೆಗೆ ನಮ್ಮ ಜೊತೆ ನಿಮ್ಮ ಸಮಯವನ್ನ ಕಳೆದಿದ್ದೀರಾ, ನಿಮ್ಮ ಅನುಭವಗಳನ್ನ ಹೇಳಿದ್ದೀರಾ. ಬಹಳ ಸಂತೋಷ ಆಯ್ತು. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಯವರೆಗೆ ಶಾಯಿ ಸಿರಿ ಬಿತ್ತರವಾಯಿತು. ಇದು ಬರಹಗಾರರನ್ನ ಪರಿಚಯಿಸುವ ಕಾರ್ಯಕ್ರಮವಾಗಿತ್ತು. ಕಾರ್ಯಕ್ರಮ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಹಾಗೂ ದೀಪಾ HV.